ನಮಸ್ಕಾರ ವೀಕ್ಷಕರೇ, ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರೂ ಕೂಡ ಹೇಗಿದ್ದೀರಾ ಅನ್ನುವಂತಹ ಪ್ರಶ್ನೆ ನಾನು ಕೇಳಬೇಕಾಗುತ್ತೆ. ಇದು ಪ್ರೈಮ್ ಟೈಮ್ ಕಾರ್ಯಕ್ರಮ ಅನ್ನೋದಕ್ಕಿಂತ ಜಾಸ್ತಿಯಾಗಿ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮ ಆಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಇವತ್ತಿನ ಕಾರ್ಯಕ್ರಮ. ಎಲ್ಲರೂ ಕೂಡ ಹೇಗಿದ್ದೀರಾ, ಎಲ್ಲರೂ ಕೂಡ ಚೆನ್ನಾಗಿರಬೇಕು ಅನ್ನುವಂಥದ್ದು ನಮ್ಮ ಆಶಯ. ಹಾಗಾಗಿ ಸ್ಟೇ ಹೋಮ್, ಸ್ಟೇ ಸೇಫ್, ಸ್ಟೇ ಸ್ಟ್ರಾಂಗ್ ಅನ್ನುವಂತಹ ಒಂದು ಟೈಟಲ್ ಅನ್ನು ಇಟ್ಕೊಂಡು ನಾವು ದಿನನಿತ್ಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ 14 ದಿನಗಳ ಕಾಲ ಲಾಕ್ಡೌನ್ ಏನಿದೆ, ರಾಜ್ಯ ಸರ್ಕಾರ ಜನಸಾಮಾನ್ಯರ ಒಂದು ಜನಜೀವನ ಸುಸೂತ್ರವಾಗಿರಬೇಕು, ಅವರ ಪ್ರಾಣಕ್ಕೆ ಅಪಾಯ ಆಗಬಾರದು. ಈ ಕೊರೋನಾ ಅನ್ನುವಂತಹ ಚೈನ್ ಲಿಂಕ್ ಏನಿದೆ ಇದನ್ನ ಬ್ರೇಕ್ ಮಾಡಬೇಕು, ನಾವೆಲ್ಲರೂ ಕೂಡ ಬದುಕಬೇಕು, ನಾವೆಲ್ಲರೂ ಕೂಡ ಉಳಿಬೇಕು, ನಾವಿನ್ನೂ ಕೂಡ ಸಾಧನೆ ಮಾಡುವಂಥದ್ದು ಇದೆ ಅನ್ನುವಂಥ ದೃಷ್ಟಿಯಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ಲಾಕ್ಡೌನ್ ಮಾಡಿರುವಂಥದ್ದು. ನಾವೆಲ್ಲರೂ ಕೂಡ ಮನೆಯಲ್ಲಿದ್ದೇವೆ. ಪ್ರಜ್ಞಾವಂತ ನಾಗರಿಕರಾಗಿ ಕೊರೋನಾದ ಮಾರ್ಗಸೂಚಿಗಳನ್ನು ನಾವೆಲ್ಲರೂ ಕೂಡ ಪಾಲನೆ ಮಾಡಬೇಕಾಗುತ್ತೆ. ಈ ಸಂದರ್ಭ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ನಾವೆಲ್ಲರೂ ಕೂಡ ಮನೆಯಲ್ಲಿದ್ದೇವೆ ಅಂತ ಬಂದಾಗ ಮಾನಸಿಕ ಖಿನ್ನತೆಗಳು, ಭಯ, ಆತಂಕ, ಹತಾಶೆ ಎಲ್ಲವೂ ಕೂಡ ಆಗುವಂಥದ್ದು ಸಹಜ. ಆದರೆ ಈ ಸಂದರ್ಭ ಏನಿದೆ, ಜೀವ ಮತ್ತು ಜೀವನ ಈ ಎರಡು ವಿಚಾರಗಳು ಏನಿದೆ, ಇದರ ಮಧ್ಯೆ ನಡೆಯುವಂತಹ ಸಂಘರ್ಷ. ಹಾಗಾಗಿ ಜೀವ ಉಳಿದ್ರೆ ಜೀವನ ಅನ್ನುವಂಥದ್ದು, ಜೀವನ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಜೀವ ಉಳಿಬೇಕಾಗುತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ಸರ್ಕಾರದ ಮಾರ್ಗಸೂಚಿಗಳನ್ನು ಪಾಲನೆ ಮಾಡಬೇಕು. ನಾವೆಲ್ಲರೂ ಕೂಡ ಈ ಸಂದರ್ಭ ಮನೆಯಲ್ಲಿದ್ದೇವೆ. ಕೊರೋನಾದ ಹಲವಾರು ವಿಚಾರಗಳನ್ನು ಕೇಳ್ತಾ ಇದ್ದೇವೆ, ಹಲವಾರು ಸುದ್ದಿಗಳನ್ನು ನೋಡ್ತಾ ಇದ್ದೇವೆ. ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ICUಗೆ ಹೋಗ್ತಾ ಇರುವಂತಹ ಪೇಷಂಟ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಆಕ್ಸಿಜನ್ ಸಿಲಿಂಡರ್ಗಳ ವ್ಯವಸ್ಥೆ ಇಲ್ಲ. ಇಂತಹ ಒಂದು ನೆಗೆಟಿವ್ ಆಗಿರುವಂತಹ ಸುದ್ದಿಗಳ ನಡುವೆ ಧನಾತ್ಮಕವಾಗಿರುವಂತಹ ಸುದ್ದಿಗಳು ಮರೆಯಾಗ್ತಾ ಇದೆ ಅನ್ನುವಂಥದ್ದು ಅಷ್ಟೇ ಸತ್ಯವಾಗಿರುವಂತಹ ವಿಚಾರಗಳು. ಭಯ, ಆತಂಕ ಜಾಸ್ತಿ ಆಗ್ತಾ ಇದೆ ಅನ್ನುವಂಥ ಅಷ್ಟೇ ಸತ್ಯವಾಗಿರುವಂತಹ ವಿಚಾರಗಳು. ಇವೆಲ್ಲದರ ನಡುವೆ ಪ್ರತಿದಿನ ನಮ್ಮ ಕುಡ್ಲ ವಾಹಿನಿ ಸ್ಟೇ ಹೋಮ್, ಸ್ಟೇ ಸೇಫ್, ಸ್ಟೇ ಸ್ಟ್ರಾಂಗ್ ಅನ್ನುವಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಧನಾತ್ಮಕವಾಗಿ ನಾವು ಯೋಚನೆ ಮಾಡೋಣ ಅನ್ನುವಂಥ ದೃಷ್ಟಿಯಲ್ಲಿ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮ ಏನಿದೆ ಅತಿ ಪ್ರಮುಖವಾಗಿರುವಂಥದ್ದು, ಪ್ರಸಕ್ತ ಕಾಲಘಟ್ಟದಲ್ಲಿ, ಪ್ರಸಕ್ತ ವಿದ್ಯಮಾನದಲ್ಲಿ ಅತಿ ಪ್ರಮುಖವಾಗಿರುವಂತಹ ವಿಚಾರಗಳು. ಕಾರಣ ಕೊರೋನಾದಿಂದ ಕಳೆದ ಬಾರಿ ಕೊರೋನಾ ಬಂದಿದ್ದಾಗ ನಾವೆಲ್ಲರೂ ಕೂಡ ಹೇಳ್ತಾ ಇದ್ವಿ, ಅನೇಕ ಜನರ ಸಾವಿನ ಸಂಖ್ಯೆಗಳು ಕೂಡ ಜಾಸ್ತಿ ಆಗಿತ್ತು. ಆದರೆ ನಾವೆಲ್ಲರೂ ಕೂಡ ಹೇಳ್ತಾ ಇದ್ವಿ ಯಾವ ರೀತಿ ಅಂತ ಹೇಳಿದ್ರೆ, ವಯಸ್ಕರು ಜಾಸ್ತಿಯಾಗಿ ಸಾಯ್ತಾ ಇದ್ದಾರೆ ಕೊರೋನಾಕ್ಕೆ ಅನ್ನುವಂಥದ್ದು, ಕೋವಿಡ್ಗೆ ವಯಸ್ಕರು ಬಲಿಯಾಗ್ತಾ ಇದ್ದಾರೆ ಅನ್ನುವಂಥದ್ದು. ಆದರೆ ಈ ಬಾರಿ ಎರಡನೇ ಅಲೆ ಏನಿದೆ ಸ್ವಲ್ಪ ಉಲ್ಟಾ ಆಗಿದೆ ಅನ್ನುವಂಥದ್ದು, ವಿಭಿನ್ನವಾಗಿದೆ ಅನ್ನುವಂಥದ್ದು. ಕಾರಣ ಇಲ್ಲಿ ಮಧ್ಯ ವಯಸ್ಕರು ಅಂದರೆ ಯುವಕರು ಅತಿ ಹೆಚ್ಚಾಗಿ ಸಾವನ್ನಪ್ತಾ ಇದ್ದಾರೆ. ಕೋವಿಡ್ ಅಟ್ಯಾಕ್ ಆಗ್ತಾ ಇರುವಂಥದ್ದು ಯುವಕರು ಸಾವನ್ನಪ್ತಾ ಇದ್ದಾರೆ. ಅದರಲ್ಲೂ ಕೂಡ ಯುವಕರು ಸಾವನ್ನಪ್ತಾ ಇರುವಂಥದ್ದು ಹೃದಯಾಘಾತದಿಂದ ಜಾಸ್ತಿ ಆಗಿರುವಂತಹ ವಿಚಾರಗಳು. ಇದು ದೊಡ್ಡ ಮಟ್ಟದಲ್ಲಿ ಆಘಾತಕಾರಿಯಾಗಿರುವಂತಹ ವಿಚಾರಗಳು. ಹಿಂದೆ ನಾವು ಕೇಳ್ತಾ ಇದ್ವಿ, ಇತ್ತೀಚಿನ ಕಾಲಘಟ್ಟದಲ್ಲಿ ಯುವಕರು ಹೃದಯಾಘಾತದಿಂದ ಸಾವನ್ನಪ್ತಾ ಇದ್ದಾರೆ. ಜೊತೆಗೆ ಈಗ ಕೋವಿಡ್ ಕಾಲಘಟ್ಟದಲ್ಲೂ ಕೂಡ ಯುವಕರು ಹೃದಯಾಘಾತದಿಂದ ಸಾವನ್ನಪ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಆಘಾತಕಾರಿಯಾಗಿರುವಂತಹ ಸಂಶೋಧನೆ ಕೂಡ ಹೊರಬಿದ್ದಿರುವಂಥದ್ದು. ಈ ವಿಚಾರದ ಬಗ್ಗೆ ಜಾಗೃತಿಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಗೊತ್ತಿರುವಂತಹ ವಿಚಾರ, ಕೊರೋನಾದ ವಿರುದ್ಧ ನಾವೆಲ್ಲರೂ ಕೂಡ ಹೋರಾಟ ಮಾಡಬೇಕು, ಬದುಕಬೇಕು ಅಂತ ಹೇಳಿದ್ರೆ ನಮ್ಮ ಜೊತೆ ಇರುವಂತಹ ಪವರ್ಫುಲ್ ವೆಪನ್ ಅಂತ ಹೇಳಿದ್ರೆ ಅದು ವ್ಯಾಕ್ಸಿನೇಷನ್ ಅನ್ನುವಂಥದ್ದು. ವ್ಯಾಕ್ಸಿನ್ಗಳನ್ನು ನಾವೆಲ್ಲರೂ ಕೂಡ ತೆಗೆದುಕೊಳ್ಬೇಕಾಗುತ್ತೆ. ಅಟ್ ದ ಸೇಮ್ ಟೈಮ್ ಸರ್ಕಾರ ಹೇಳಿತ್ತು 45 ವರ್ಷದ ಮೇಲ್ಪಟ್ಟವರು ಬೇಗ ವ್ಯಾಕ್ಸಿನ್ಗಳನ್ನು ತೆಗೆದುಕೊಳ್ಳಿ ಅನ್ನುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಆಗಲೇ ಹೇಳಿದಾಗೆ ವಯಸ್ಕರು ಕೋವಿಡ್ನಿಂದ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗೆ ಒಳಗಾಗ್ತಾ ಇದ್ರು ಅನ್ನುವಂಥದ್ದು ಈ ಹಿಂದಿನ ವಿಚಾರ. ಆದರೆ ಇದೀಗ ಸರ್ಕಾರ ಹೇಳ್ತಾ ಇದೆ 18 ವರ್ಷಕ್ಕಿಂತ ಮೇಲ್ಪಟ್ಟವರು ಇವತ್ತಿನಿಂದ ಅಂದರೆ ಮೇ 1ರಿಂದ ಅಂತ ಬಂದಾಗ, ಯಾಕೆ 18 ವರ್ಷ ಮೇಲ್ಪಟ್ಟವರು ಈ ಕೋವಿಡ್ ವ್ಯಾಕ್ಸಿನ್ಗಳನ್ನು ಹಾಕಬೇಕು ಅಂತ ಬಂದಾಗ ವಿಚಾರ, ಯುವಕರು ಇತ್ತೀಚಿನ ದಿನಗಳಲ್ಲಿ ಕೋವಿಡ್ಗೆ ಬಲಿಯಾಗ್ತಾ ಇದ್ದಾರೆ, ಕೋವಿಡ್ ಸೋಂಕಿಗೆ ಒಳಗಾಗ್ತಾ ಇದ್ದಾರೆ. ಆತಂಕಕಾರಿಯಾಗಿರುವಂತಹ ಬೆಳವಣಿಗೆ, ಇದ್ರ ಬಗ್ಗೆ ಅಪ್ಡೇಟ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ.
ಎಸ್, ಇದು ಕೊರೋನಾದ ಬಗ್ಗೆ ಇರುವಂತಹ ಈಗಿನ ಸಂಶೋಧನೆಯ ಪ್ರಕಾರ 2ನೇ ಅಲೆಯಲ್ಲಿ ಯುವಕರೇ ಟಾರ್ಗೆಟ್ ಆಗ್ತಾ ಇದ್ದಾರೆ. ಅತಿ ಹೆಚ್ಚು ಯುವಕರ ಸಾವಿನ ಸಂಖ್ಯೆ, ಅದೇ ರೀತಿ ಸೋಂಕಿಗೆ ಒಳಗಾಗಿರುವಂತಹ ಯುವಕರ ಸಂಖ್ಯೆ ಕೇಳಿ ಬರ್ತಾ ಇದೆ. ಕಾರಣ ಈ ಬಾರಿ 2ನೇ ಅಲೆ ಏನಿದೆ ಯುವಕರೇ ಟಾರ್ಗೆಟ್ ಆಗ್ತಾ ಇರುವಂತದ್ದು. ಹೃದಯಾಘಾತದಿಂದ ಹಲವರ ಸಾವು, ಹೃದಯಾಘಾತಕ್ಕೊಳಗಾಗಿ ಅನೇಕ ಯುವಕರು ಸಾವನ್ನಪ್ಪಿರುವಂತಹ ವಿಚಾರಗಳನ್ನ, ಸುದ್ದಿಗಳನ್ನ ನಾವು ಕೇಳ್ತಾ ಇರ್ತೇವೆ ಪ್ರತಿ ಬಾರಿ. ಇದೀಗ ಹೃದಯ ಕೋಶಗಳ ಮೇಲೆ ಕೊರೋನಾ ವೈರಸ್ ದಾಳಿ ಮಾಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಕೇಳಿ ಬರ್ತಾ ಇದೆ. ಕೊರೋನಾ ವೈರಸ್ ಹೃದಯ ಕೋಶಗಳ ಮೇಲೆ ದಾಳಿ ಮಾಡ್ತಾ ಇದೆಯಾ, ಹೀಗಾಗಿ ಯುವಕರ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ. ಇನ್ನೊಂದು ಕಡೆ ಸಂಶೋಧನೆ ಏನು ಹೇಳುತ್ತೆ ಅಂತ ಬಂದಾಗ ಸಂಶೋಧಕರು ಕೂಡ ಹೇಳುವಂತಹ ವಿಚಾರಗಳು, ಅನೇಕ ಜನರು ಹೇಳ್ತಾ ಇದ್ರು ಮಧುಮೇಹಗಳಿಗೆ ಜೊತೆಗೆ ದೀರ್ಘಕಾಲದ ಉಸಿರಾಟದ ತೊಂದರೆ ಏನಿದೆ, ಅಧಿಕ ರಕ್ತದೊತ್ತಡ ಏನಿದೆ, ಕ್ಯಾನ್ಸರ್ ರೋಗಿಗಳಿಗೆ ಕೊರೋನಾ ಸೋಂಕು ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು. ಆದರೆ ಇಲ್ಲಿ ನೋಡಬೇಕಾಗಿರುವಂತಹ ಅಂಶ, ಸ್ವತಃ ಅಮೆರಿಕದ ಕಾಲೇಜ್ ಆಫ್ ಕಾರ್ಡಿಯಾಲಜಿ ಮಾಹಿತಿಯನ್ನು ನೀಡಿರುವಂತಹ ವಿಚಾರ, ಅದರ ಬಗ್ಗೆ ಕೂಡ ಅಪ್ಡೇಟ್ಸ್ ಬರ್ತಾ ಇದೆ, ನೋಡ್ಕೊಂಡು. ಎಸ್, ಕೋವಿಡ್ ಸೋಂಕಿತರಲ್ಲಿ ಇತ್ತೀಚಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಯುವಕರು ಕೋವಿಡ್ ಸೋಂಕಿಗೆ ಒಳಗಾಗ್ತಾ ಇದ್ದಾರೆ. ಜೊತೆಗೆ ಯುವಕರು ಹೃದಯಾಘಾತದಿಂದ ಸಾವನ್ನಪ್ತಾ ಇರುವಂತಹ ವಿಚಾರ, ಈ ಬಗ್ಗೆ ಅಮೆರಿಕದ ಕಾಲೇಜ್ ಆಫ್ ಕಾರ್ಡಿಯಾಲಜಿ ಮಾಹಿತಿಯನ್ನು ನೀಡಿದೆ. ಶ್ವಾಸಕೋಶಕ್ಕೆ ದಾಳಿ ಮಾಡುವಂತಹ ಕೊರೋನಾ ಹೃದಯವನ್ನ ಟಾರ್ಗೆಟ್ ಮಾಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ. ಶ್ವಾಸಕೋಶಕ್ಕೆ ನೇರವಾಗಿ ದಾಳಿ ಮಾಡುತ್ತಾ ಕೊರೋನಾ, ಜೊತೆಗೆ ಹೃದಯವನ್ನೇ ಟಾರ್ಗೆಟ್ ಮಾಡ್ತಾ ಇದೆಯಾ ಅನ್ನುವಂಥದ್ದು. ಇನ್ನೊಂದು ಕಡೆ ಕೋವಿಡ್-19 ಹೃದಯ ರಕ್ತನಾಳದ ಅಪಾಯವನ್ನು ಉಲ್ಬಣಗೊಳಿಸಬಹುದೇ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಕೋವಿಡ್-19 ಸೋಂಕು ಏನಿದೆ ಹೃದಯ ರಕ್ತನಾಳದ ಅಪಾಯವನ್ನು ಉಲ್ಬಣಗೊಳಿಸಬಹುದೇ ಅನ್ನುವಂತಹ ಪ್ರಶ್ನೆ. ಇನ್ನೊಂದು ಕಡೆ ಕೋವಿಡ್ ಭಯ, ಆತಂಕ, ನಮ್ಮ ಪುಟ್ಟ ಅಮೂಲ್ಯ ಹೃದಯದ ಬಗ್ಗೆ ನಾವೆಲ್ಲರೂ ಕೂಡ ಈ ಸಂದರ್ಭ ಯೋಚನೆ ಮಾಡಬೇಕಾಗುತ್ತೆ. ಜೊತೆಗೆ ಕೋವಿಡ್ ಸೋಂಕಿತರಲ್ಲಿ ಮರಣ ಪ್ರಮಾಣ ಸರಾಸರಿ ಜನರಿಗಿಂತ ಭೌತಿಕವಾಗಿ ಹೆಚ್ಚು. ಹೃದಯ ರೋಗಿಗಳಿಗೆ ಅತಿ ಹೆಚ್ಚಾಗಿ, ಅಂದರೆ ಹೃದಯ ರೋಗಿಗಳು 10.5% ಇದರಿಂದ ಹಾನಿಗೊಳಗಾಗ್ತಾ ಇದ್ದಾರೆ, ಕೋವಿಡ್ ಸೋಂಕಿನಿಂದ ಹಾನಿಗೊಳಗಾಗ್ತಾ ಇದ್ದಾರೆ. ಜೊತೆಗೆ ಮಧುಮೇಹಿಗಳು 7.3%, ದೀರ್ಘಕಾಲದ ಉಸಿರಾಟದ ಕಾಯಿಲೆ ಇರುವವರು 6.3%, ಅಧಿಕ ರಕ್ತದೊತ್ತಡ ಇರುವವರು 6%, ಮತ್ತು ಕ್ಯಾನ್ಸರ್ ಇರುವವರು 5.6%. ತಾವೆಲ್ಲರೂ ಕೂಡ ನೋಡ್ತಾ ಇರುವಂತಹ ಮಾಹಿತಿ. ಈ ಹಿಂದೆ ಕೊರೋನಾ ಬಗ್ಗೆ ನಾವೆಲ್ಲರೂ ಕೂಡ ಮಾತಾಡ್ತಾ ಇದ್ದಾಗ ಕೊರೋನಾ ಜೊತೆಗೆ ಇನ್ನಿತರ ರೋಗಗಳು ಏನಿದೆ ಆ ರೋಗಗಳು ಇದ್ರೆ ಅಂತಹ ವಯಸ್ಕರು ಅಥವಾ ಅಂತಹ ರೋಗಿಗಳು ಸಾವನ್ನಪ್ತಾರೆ ಅನ್ನುವಂತಹ ಒಂದು ಪ್ರಶ್ನೆ ಇತ್ತು. ಆದರೆ ಆಗಿರುವಂತಹ ಸಂಶೋಧನೆಗಳು ಹೇಳಿರುವಂಥದ್ದು ಮಧುಮೇಹಗಳಿಗೆ 7.3% ಸೋಂಕು ತೊಂದರೆಯನ್ನು ಉಂಟು ಮಾಡಿದರೆ, ದೀರ್ಘಕಾಲದ ಉಸಿರಾಟದ ಇರುವವರಿಗೆ 6.3% ತೊಂದರೆಯನ್ನು ಉಂಟು ಮಾಡುತ್ತೆ. ಇನ್ನು ಅಧಿಕ ರಕ್ತದೊತ್ತಡ ಇರುವವರಿಗೆ 6% ತೊಂದರೆಯನ್ನ ಮಾಡುತ್ತೆ ಕೋವಿಡ್ ಸೋಂಕು. ಕ್ಯಾನ್ಸರ್ ಇರುವವರಿಗೆ 5.6% ಸೋಂಕು ತೊಂದರೆಯನ್ನ ಮಾಡಿದ್ರೆ, ಹೃದಯ ರೋಗಿಗಳಿಗೆ ಅತಿ ಹೆಚ್ಚಾಗಿ
10.5% ತೊಂದರೆಯನ್ನ ಈ ಕೋವಿಡ್ ಸೋಂಕು ಮಾಡುತ್ತೆ. ಶ್ವಾಸಕೋಶಗಳಿಗೆ ನೇರವಾಗಿ ಕೊರೋನಾ ದಾಳಿ ಮಾಡುತ್ತಾ ಅನ್ನುವಂಥದ್ದು, ಹೃದಯವನ್ನ ಕೊರೋನಾ ಟಾರ್ಗೆಟ್ ಮಾಡ್ತಾ ಇದೆ ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ನಮ್ಮ ಕಣ್ಣ ಮುಂದೆ ಬರುವಂತಹ ಅದೆಷ್ಟೋ ನಿದರ್ಶನಗಳು ಇದಕ್ಕೆ ಸಾಕ್ಷಿ ಆಗ್ತಾ ಇದೆ, ಅದೆಷ್ಟೋ ಘಟನೆಗಳು ಇದಕ್ಕೆ ಸಾಕ್ಷಿ ಆಗ್ತಾ ಇರುವಂತಹ ವಿಚಾರ. ಹೀಗಾಗಿ ದೊಡ್ಡ ಮಟ್ಟದ ಪ್ರಶ್ನೆ, ಎರಡನೇ ಅಲೆಯಲ್ಲಿ ಯುವಕರೇ ಟಾರ್ಗೆಟ್ ಯಾಕೆ ಆಗ್ತಾ ಇದ್ದಾರೆ, ಯುವಕರನ್ನೇ ಕೊರೋನಾ ಯಾಕೆ ಬಲಿ ತೆಗೆದುಕೊಳ್ತಾ ಇದೆ ಅನ್ನುವಂಥದ್ದು. ಎಸ್, ಇದು ಸದ್ಯದ ಮಾಹಿತಿ. ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ, ಇತ್ತೀಚಿನ ದಿನಗಳಲ್ಲಿ ಕೊರೋನಾದ ಎರಡನೇ ಅಲೆ ಇದೆ. ನಾವೆಲ್ಲರೂ ಕೂಡ ಭಯ ಆತಂಕದ ಅಲ್ಲಿ ಇದ್ದೇವೆ. ಆದರೆ ನಾನು ಆಗ್ಲೇ ಹೇಳಿದೆ, ಈಗಲೂ ಕೂಡ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಇದು ಯಾವುದೇ ರೀತಿಯ ಭಯ ಹುಟ್ಟಿಸುವಂತಹ, ಆತಂಕ ಹುಟ್ಟಿಸುವಂತಹ, ಗಾಬರಿ ಹುಟ್ಟಿಸುವಂತಹ ಕಾರ್ಯಕ್ರಮಗಳ ನೇರವಾಗಿ ಜನರು ಆಪಾದನೆಯನ್ನು ಮಾಡ್ತಾ ಇದ್ದಾರೆ ಮಾಧ್ಯಮಗಳಿಗೆ. ಮಾಧ್ಯಮಗಳು ಭಯ ಹುಟ್ಟಿಸ್ತಾ ಇದೆ, ಭಯ ಪಡಿಸುವಂತಹ, ಆತಂಕ ಪಡಿಸುವಂತಹ ಕೆಲಸಗಳು ಆಗ್ತಾ ಇದೆ. ನೇರವಾಗಿ ನಾನು ಹೇಳ್ತಾ ಇರುವಂಥದ್ದು ಇದು ಜಾಗೃತಿ ಮುಟ್ಟಿಸುವಂತಹ ಕಾರ್ಯಕ್ರಮ. ಯಾಕಂದರೆ ತಾವೆಲ್ಲರೂ ಕೂಡ ಗಮನಿಸಿದ್ದೀರಾ, ಬೆಳವಣಿಗೆಗಳು ಯಾವ ರೀತಿ ಆಗ್ತಾ ಇದೆ ಅನ್ನೋಂಥದ್ದು ನಮಗೂ ಕೂಡ ಗೊತ್ತಿರುವಂತಹ ವಿಚಾರ. ಯಾಕಂದರೆ ಈ ಹಿಂದೆ ಕಳೆದ ವರ್ಷ ಕೊರೋನಾ ಬಂದಾಗ ವಯಸ್ಕರು ಜಾಗೃತರಾಗಿರಿ, ಚಿಕ್ಕ ಪುಟ್ಟ ಮಕ್ಕಳು ಜಾಗೃತರಾಗಿರಿ ಅನ್ನುವಂಥ ಸಂದೇಶವನ್ನು ಸರ್ಕಾರ ಹೇಳ್ತಾ ಇತ್ತು. ಆದರೆ ಈ ಬಾರಿ ಹೇಳ್ತಾ ಇರುವಂಥದ್ದು ಸರ್ಕಾರ, ಮಧ್ಯ ವಯಸ್ಕರು, ಯುವಕರು ಕೂಡ ಜಾಗೃತರೆಂದರಿ, ಹಾಗಾಗಿ ತಮಗೂ ಕೂಡ ವ್ಯಾಕ್ಸಿನ್ ಇದೆ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ತಮಗೂ ಕೂಡ ಗೊತ್ತಿರುವಂತಹ ವಿಚಾರ, ದಯಮಾಡಿ ನೆಗ್ಲೆಕ್ಟ್ ಮಾಡಬೇಡಿ, ದಯಮಾಡಿ ನಿರ್ಲಕ್ಷ್ಯವನ್ನ ಮಾಡಬೇಡಿ. ಯಾಕಂದ್ರೆ ಯುವಕರು ಅತಿ ಹೆಚ್ಚಾಗಿ ಸಾವನ್ನಪ್ತಾ ಇದ್ದಾರೆ. ಕಾರಣ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಾ, ಯುವಕರು ಗಟ್ಟಿಮುಟ್ಟಾಗಿರ್ತಾರೆ, ನಮಗೆ ರೋಗ ನಿರೋಧಕ ಶಕ್ತಿ ಇದೆ, ಇಮ್ಯುನಿಟಿ ಪವರ್ ಜಾಸ್ತಿ ಇದೆ ಅನ್ನುವಂಥ ದೃಷ್ಟಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಅಹಂಭಾವ ಇರುತ್ತೆ. ಆದರೆ ಎಲ್ಲವೂ ಕೂಡ ಸರಿ ಇದೆ ಅಂತ ಬಂದಾಗ, ರಾತ್ರಿ ಮಲಗಿದ್ದವರು ಬೆಳಿಗ್ಗೆ ಏಳಲ್ಲ ಅಂತ ಬಂದಾಗ ಏನಾಗಿದೆ, ಏನಾಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಸೊ ಹಾಗಾಗಿ ಜಾಗೃತದಿಂದ ಇರಿ, ಕೇರ್ಲೆಸ್ ಅನ್ನುವಂಥದ್ದು ಮಾಡೋದೇ ಬೇಡ ಅನ್ನುವಂಥ ಪ್ರಶ್ನೆ. ಸೊ ಹಾಗಾಗಿ ನೇರವಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು. ನಮ್ಮ ಜೊತೆ ತಜ್ಞ ವೈದ್ಯರಿದ್ದಾರೆ, ಖ್ಯಾತ ಹೃದ್ರೋಗ ತಜ್ಞರಿದ್ದಾರೆ. ಇವತ್ತಿನ ಕಾರ್ಯಕ್ರಮ ತಮಗೆಲ್ಲರಿಗೋಸ್ಕರ ಒಂದು ಒಳ್ಳೆಯ ಕಾರ್ಯಕ್ರಮ, ಒಂದು ಅರ್ಥಪೂರ್ಣವಾಗಿರುವಂತಹ, ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮ. ಸೊ ವೆಲ್ಕಮ್ ಟು ಮೈ ಶೋ ಸರ್. ಡಾಕ್ಟರ್ BV ಮಂಜುನಾಥ್ ನಮ್ಮ ಜೊತೆ ಇದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಸರ್. ನಮಸ್ಕಾರ. ನಮಸ್ತೆ ಸರ್. ಚೀಫ್ ಕಾರ್ಡಿಯೋಲಜಿಸ್ಟ್ ಅಂಡ್ ಪ್ರೊಫೆಸರ್ ಅಂಡ್ ಹೆಡ್ ಆಫ್ ಕಾರ್ಡಿಯಾಲಜಿ, AJ ಹಾಸ್ಪಿಟಲ್ ಅಂಡ್ ಮೆಡಿಕಲ್ ಕಾಲೇಜ್, ಬ್ಯಾಂಗ್ಳೂರ್, ಅಂಡ್ ಖ್ಯಾತ ಹೃದ್ರೋಗ ತಜ್ಞರು, ನಮ್ಮ ಮಂಗಳೂರಿನ ಖ್ಯಾತ ಹೃದಯ ತಜ್ಞರು ಡಾಕ್ಟರ್ BV ಮಂಜುನಾಥ್ ಅವರು ನಮ್ಮ ಜೊತೆ. ಒನ್ಸ್ ಅಗೇನ್ ವೆಲ್ಕಮ್ ಸರ್ ಕಾರ್ಯಕ್ರಮಕ್ಕೆ. ಇವರ ಜೊತೆ ಹಲವಾರು ವಿಚಾರಗಳನ್ನ ನಾವು ಕೇಳಬೇಕಾಗುತ್ತೆ ಈ ಸಂದರ್ಭ. ನನ್ನ ಆಗ್ಲೇ ಹೇಳಿದಾಗೆ ಇತ್ತೀಚಿನ ದಿನಗಳಲ್ಲಿ ಯುವಕರು ಸಾವನ್ನಪ್ತಾ ಇದ್ದಾರೆ. ಯಾವ ರೀತಿ ಬೆಳವಣಿಗೆ ಇದೆ ಅಂತ ಹೇಳಿದ್ರೆ, ಗಟ್ಟಿಮುಟ್ಟಾಗಿರ್ತಾರೆ, ಆಸ್ಪತ್ರೆಯಲ್ಲಿ ಅವರು ಅಡ್ಮಿಟ್ ಆಗ್ತಾರೆ, ಆದರೆ ಮನೆಯಲ್ಲೂ ಕೂಡ ಅವರು ಇರ್ತಾರೆ, ಕೋವಿಡ್ ಸೋಂಕಿಗೆ ಒಳಗಾಗಿರ್ತಾರೆ, ಗಟ್ಟಿಮುಟ್ಟಾಗಿರ್ತಾರೆ, ಯಾವುದೇ ರೀತಿಯ ಸಮಸ್ಯೆ ಇರಲ್ಲ. ಆದರೆ ಬೆಳಿಗ್ಗೆ ಎದ್ದಾಗ ಸಾವನ್ನಪ್ಪಿರ್ತಾರೆ, ಕಾರಣ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ ಅಲ್ಲಿ ಅನ್ನುವಂಥದ್ದು. ಇನ್ನೊಂದು ಕಡೆ ಅನೇಕ ಜನರು ಮನೇಲಿ ಇರ್ತೀರಾ, ಈ ಕೋವಿಡ್ ಸಂದರ್ಭಗಳಲ್ಲಿ ಹೃದಯಾಘಾತದ ಸಮಸ್ಯೆಗಳು ಕೂಡ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದು. ಕೆಲವು ಆಘಾತಕಾರಿಯಾಗಿರುವಂತಹ ಸುಳ್ಳು ಸುದ್ದಿಗಳನ್ನು ನೋಡಿಕೊಂಡು ಹಾರ್ಟ್ ಅಟ್ಯಾಕ್ ಆಗುವಂಥದ್ದು. ಜೊತೆಗೆ ಹಾರ್ಟ್ ಅಟ್ಯಾಕ್ ಆದಾಗ ನಾವೆಲ್ಲರೂ ಕೂಡ ಮನೇಲಿದ್ದೀವಿ, ಲಾಕ್ ಆಗಿದ್ದೀವಿ ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ನಮಗೆ ಹೃದಯಾಘಾತ ಸಂಬಂಧಿ ಕಾಯಿಲೆಗಳು, ಹೃದಯಾಘಾತಕ್ಕೆ ಸಂಬಂಧಪಟ್ಟಂತಹ ಮುನ್ಸೂಚನೆಗಳು ಸಿಕ್ಕಿತು ಅಂತ ಬಂದಾಗ ನಾವೇನ್ ಮಾಡಬೇಕು, ಮನೇಲಿದ್ದವ್ರು ಏನ್ ಮಾಡಬೇಕು, ಎಲ್ಲಾ ವಿಚಾರದ ಬಗ್ಗೆ ಮಾತನಾಡಬೇಕು. ನಮ್ಮ ಜೊತೆ ತಜ್ಞ ವೈದ್ಯರಿದ್ದಾರೆ, ತಮ್ಮಲ್ಲೂ ಕೂಡ ಅನೇಕ ಪ್ರಶ್ನೆಗಳಿದ್ರೆ ನೇರವಾಗಿ ಕರೆ ಮಾಡಬಹುದು, ಮಾತನಾಡಬಹುದು. ಮೊದಲನೇದಾಗಿ ಸರ್, ಡಾಕ್ಟರ್ ಹೇಗಿದ್ದೀರಾ ಸರ್? ನಾ ಚೆನ್ನಾಗಿದ್ದೀನಿ. ಆರಾಮಾಗಿದ್ದೀರಾ? ಆರಾಮಾಗಿದ್ದೀನಿ. ತುಂಬಾನೇ ಬೇಸರ ಆಗುತ್ತೆ, ಕಾರಣ ಕಳೆದ ಬಾರಿಯೂ ಕೂಡ ಕೋವಿಡ್ ಸಂದರ್ಭಗಳಲ್ಲಿ ನಾವುಗಳು ಮಾತಾಡಿದ್ವಿ, ಕೋವಿಡ್ ಅನ್ನೋ ಅಲೆ ಹೋಗುತ್ತೆ, ನಮ್ಮ ಜೀವನ ಪುನರುಜ್ಜೀವನ ಪುನಶ್ಚೇತನ ಆಗುತ್ತೆ ಅನ್ನುವ ಸಂದರ್ಭಗಳಲ್ಲಿ ಮತ್ತೊಮ್ಮೆ ಎರಡನೇ ಅಲೆ ಬಂದಿರುವಂಥದ್ದು. ಆಸ್ ಎ ಡಾಕ್ಟರ್ ಸರ್ ಮಾತಾಡೋಣ ಹೃದಯ ರೋಗದ ಬಗ್ಗೆ. ಆಸ್ ಎ ಡಾಕ್ಟರ್, ಈ ಕೋವಿಡ್ ಸೆಕೆಂಡ್ ವೇವ್ ಯಾವ ರೀತಿ ನೋಡ್ತೀರಾ ಸರ್? ಇದು ನೋಡಿ, ಹೋದ ವರ್ಷ ನಾನು ಮತ್ತೆ ಇದೇ ಪ್ರೋಗ್ರಾಮ್ ಬಂದಿದ್ದೆ, ಅವಾಗ ಕೋವಿಡ್ ಫಸ್ಟ್ ವೇವ್ ಬಗ್ಗೆ. ಅವಾಗ ನಾವು ಕೋವಿಡ್ ಫಸ್ಟ್ ವೇವ್ ಅಂತ ಹೇಳಲಿಲ್ಲ, ಯಾಕೆಂದರೆ ನಮಗೆ ಎರಡನೇ ವೇವ್ ಬರೋ ಅವಶ್ಯಕತೆ ಗೊತ್ತಿಲ್ಲ. ಅದೇ ರೀತಿ ಈಗ ಮುಂದಿನ ವರ್ಷನೂ ಗೊತ್ತಿಲ್ಲ, ಥರ್ಡ್ ವೇವ್ ಬರ್ಬೋದು, ಆದರೆ ನಾವು ಅದಕ್ಕೆ ರೆಡಿ ಇರಬೇಕಷ್ಟೇ. ಈಗ ಮೊದಲನೇಗೂ ಮತ್ತು ಎರಡನೇ ವೇವ್ಗೂ ಡಿಫ್ರೆನ್ಸ್ ಏನಂದರೆ, ಈ ಎರಡನೇದು ಡಬಲ್ ಮ್ಯೂಟೇಷನ್ ಅಂತ ಕರಿತೀವಿ. ಅಂದರೆ ಈ ವೈರಸ್ ಇರೋದು ಅದು ವೃದ್ಧಿ ಆಗ್ತಾ ಆಗ್ತಾ ಅದು ಚೇಂಜ್ ಆಗ್ತಾ ಇರುತ್ತೆ. ನಮ್ಮ ಬಾಡಿ ಈಗ ಒಂದು ವೈರಸ್ ರೆಕಗ್ನೈಸ್ ಮಾಡಿದ್ಮೇಲೆ ಸಡನ್ಲಿ ಅದು ಚೇಂಜ್ ಆದಾಗ ಮತ್ತೆ ಅದು ರೆಕಗ್ನೈಸ್ ಮಾಡಬೇಕು.
ಅದು ಡಬಲ್ ಮ್ಯೂಟೇಷನ್ ಅಂತೀವಿ. ನಮ್ಮ ಫಸ್ಟ್ ವೇವ್ ಬಂದಾಗ ಅದಾದಮೇಲೆ ಸೆಕೆಂಡ್ ವೇವ್ ಬೇರೆ ಕಡೆ ಬಂತು. ಈಗ ಬ್ರೆಜಿಲಲ್ಲಿ ಒಂದು ವೇರಿಯಂಟ್ ಬಂತು, ಮತ್ತು ಕೆಂಟ್ UK ಒಂದು ವೇರಿಯಂಟ್ ಬಂತು, ಸೌತ್ ಆಫ್ರಿಕಾದಲ್ಲಿ ವೇರಿಯಂಟ್ ಬಂತು. ಈಗ ನಮ್ಮಲ್ಲಿ ಈಗ ಬರ್ತಿರೋ ಎರಡನೇ ವೇವು ಇದು ಸೌತ್ ಆಫ್ರಿಕನ್ ಆ್ಯಂಡ್ ಬ್ರೆಜಿಲ್ ವೇರಿಯಂಟಿನ ಒಂದು ಭಾಗದ ಥರ ಬರ್ತಾ ಇದೆ. ಅದು ಡಬಲ್ ಮ್ಯೂಟೇಷನ್ ಅಂತ ಕರಿತೀವಿ. ಇದಕ್ಕೂ ಹೋದ ವರ್ಷದಕ್ಕೂ ಏನು ಡಿಫ್ರೆನ್ಸ್ ಅಂದರೆ, ಹೋದ ವರ್ಷಕ್ಕಿಂತ ಇದು ಮೋರ್ ಟ್ರಾನ್ಸ್ಮಿಸಿಬಲ್, ಅಂದರೆ ಅದು ಬೇಗ ಸ್ಪ್ರೆಡ್ ಆಗ್ತಿದೆ. ಈಗ ಒಬ್ಬರಿಂದ 4 ಜನಕ್ಕೆ ಸ್ಪ್ರೆಡ್ ಆಗಿದ್ದಾರೆ ಹೋದ ವರ್ಷ, ಈಗ ಒಬ್ಬರಿಂದ 9.5 ಜನಕ್ಕೆ ಸ್ಪ್ರೆಡ್ ಆಗ್ತಿದೆ. ಅಂದರೆ ಅಷ್ಟು ಬೇಗ ಸ್ಪ್ರೆಡ್ ಆಗ್ತಿದೆ. ಎರಡನೇದೇನು ಅಂತಂದರೆ, ಇದು ಇನ್ಫೆಕ್ಷನ್ ರೇಟು ಜಾಸ್ತಿ ಆಗ್ತಾ ಇದೆ. ಇನ್ಫೆಕ್ಷನ್ ರೇಟ್ ಅಂದರೆ ಲಾಸ್ಟ್ ಟೈಮ್ಗಿಂತ ನಾವು ಜಾಸ್ತಿ ಜನ ಬೇಗ ಇನ್ಫೆಕ್ಷನ್ ಆಗಿ ಸಿಂಪ್ಟಮ್ಸ್ ತೋರಿಸ್ತಾ ಇದ್ದಾರೆ. ಹೋದ ಥರ ಅಲ್ಲ, ಮೈಲ್ಡ್ ಸಿಂಪ್ಟಮ್ಸ್ ಇರ್ತಿತ್ತು ಹೋದ ಥರ, ಈಗ ಸ್ವಲ್ಪ ಜಾಸ್ತಿ ಸಿಂಪ್ಟಮ್ಸ್ ಬರ್ತಾ ಇದೆ. ಸೊ ಹಾಗಾಗಿ ಅದು ವೈರಸ್ಸು ಮ್ಯೂಟೇಷನ್ ಆದಷ್ಟು ಅದರದ್ದು ಸಿವಿಯಾರಿಟಿ ಒಂದೊಂದು ಟೈಮ್ ಜಾಸ್ತಿ ಆಗುತ್ತೆ, ಟ್ರಾನ್ಸ್ಮಿಷನ್ ಆಗೋದು ಜಾಸ್ತಿ ಆಗುತ್ತೆ. ಹಾಗಾಗಿ ನಮಗೀಗ ಕೊನೆ ಲೇಟೆಸ್ಟ್ ನಮ್ಮ ಸೈಂಟಿಫಿಕ್ ಮಾಹಿತಿ ಪ್ರಕಾರ ಡ್ರಾಪ್ಲೆಟ್ ಅಲ್ಲದಲ್ಲೇ ಏರ್ಬಾರ್ನು ಅದು ಏರಿಂದನೂ ಬರ್ಬೋದು ಅಂತೆಲ್ಲ ಹೇಳ್ತಾ ಇದ್ದಾರೆ. ಅದಕ್ಕೆ ಈಗ ಗೌರ್ಮೆಂಟ್ ಅವರು ಮೊನ್ನೆ ಹೇಳಿದ್ದು, ನೀವು ಮನೇಲಿ ಕೂತ್ರು ಮಾಸ್ಕ್ ಹಾಕಬೇಕು ಅನ್ನೋಂಥ ಒಂದು ವರದಿಯನ್ನು ಅವರು ಗೌರ್ಮೆಂಟ್ ಅವರು ಹೇಳಿದ್ದಾರೆ. ಯಾಕೆಂದರೆ ಅಷ್ಟು ಸ್ಪ್ರೆಡ್ ಆಗ್ತಿದೆ ಅಂತ. ಬಟ್ ಇದ್ರ ಬಗ್ಗೆ ನಾನು ಸ್ಟಾರ್ಟಿಂಗಲ್ಲಿ ಏನು ಹೇಳೋದಂದರೆ, ಜನಗಳು ಭಯ ಪಡೋ ಅವಶ್ಯಕತೆ ಇಲ್ಲ, ಜಾಗೃತೆ ಇರಬೇಕು. ಯಾಕೆಂದರೆ ಪ್ರತಿ ದಿವಸನೂ ನಾವು ಬೆಳಗ್ಗೆ ಸಂಜೆವರೆಗೂ ಮಾಧ್ಯಮದಲ್ಲಿ ನೋಡೋದಾಗಲಿ, ಪೇಪರ್ ಓದೋದಾಗಲಿ, ಹೊರಗಡೆ ಮಾತಾಡೋದಾಗಲಿ, ಸೋಷಿಯಲ್ ಮೀಡಿಯಾದಾಗಲಿ ಯಾವಾಗಲೂ ನಾವು ಕೊರೋನಾ ಬಗ್ಗೆ ಒಂದು ಯೋಚನೆ ಮಾಡ್ತಿದ್ರೆ ಅದು ಭಯ ಬರುತ್ತೆ. ಭಯದಿಂದನೇ ರೋಗ ಜಾಸ್ತಿ ಆಗುತ್ತೆ. ಈಗ ಈಗ ಕೊರೋನಾ ರೋಗಕ್ಕಿಂತ ಭಯದಿಂದ ರೋಗ ಜಾಸ್ತಿ ಆಗಿ ಅದರದ್ದು ಕಾಂಪ್ಲಿಕೇಶನ್ಸ್ ಬರೋದ್ರಿಂದ ನಾವೇನು ಹೇಳ್ತಿದ್ದೀವಿ ಅಂದರೆ, ನೀವು ಭಯಪಡೋ ಅವಶ್ಯಕತೆ ಇಲ್ಲ, ಬಟ್ ಅನವಶ್ಯಕವಾಗಿ ನೀವು ಹೊರಗಡೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ಮಾಸ್ಕ್ ಇಲ್ದಲೇ ಹೊರಗಡೆ ಹೋಗಬೇಡಿ, ಮಾಸ್ಕ್ ಹಾಕಲೇಬೇಕು. ಮತ್ತು ಅದಾದ ಮೇಲೆ ಹೊರಗಡೆ ಸೋಷಿಯಲ್ ಡಿಸ್ಟೆನ್ಸ್ ಎಲ್ಲ ಇಡಬೇಕಾಗತ್ತೆ. ಅಂದರೆ ನಿಮಗೆ ತುಂಬ ಅವಶ್ಯಕತೆ ಇದ್ದರೆ ಹೋಗಿ, ಗ್ರೂಪಲ್ಲಿ ಒಂದು ಕ್ರೌಡಲ್ಲಿ ಸೇರ್ಕೋಬೇಡಿ. ಇದೆಲ್ಲ ನಾವು ಮೊದಲಿಂದ ನಾವು ಹೋದ ವರ್ಷನೂ ಹೇಳಿದ್ವಿ, ಈ ವರ್ಷನೂ ಹೇಳ್ತಾ ಇದ್ದೀವಿ, ಮುಂದೆನೂ ಹೇಳ್ತೀವಿ. ಯಾಕೆಂತಂದರೆ, ನಾನು ಹೋದ ವರ್ಷ ಒಂದು ಹೇಳಿದ್ದೆ, ನಿಮಗೆ ಜ್ಞಾಪಕ ಇರಬೇಕು, ಮಾಸ್ಕ್ ಈಸ್ ವ್ಯಾಕ್ಸಿನ್ ಅಂತ. ಯಾಕೆಂದರೆ ಅವಾಗ ವ್ಯಾಕ್ಸಿನೇ ಬಂದಿತ್ತಿಲ್ಲ. ಅವಾಗ ನಾವೊಂದು ವ್ಯಾಕ್ಸಿನ್ ಬರುತ್ತೋ ಇಲ್ವೋ, ವ್ಯಾಕ್ಸಿನ್ ಬಂದರೆ ಅದು ಎಷ್ಟು ಎಫೆಕ್ಟಿವ್ ಇರುತ್ತೆ ಗೊತ್ತಿಲ್ಲ. ಈ ಥರ ಸಂದರ್ಭದಲ್ಲಿ ಮಾಸ್ಕ್ ಈಸ್ ವ್ಯಾಕ್ಸಿನ್ ಅಂತ ನಾನು ಹೇಳಿದ್ದೆ. ಆದರೆ ನಾನು ಈಗ ಇನ್ನೊಂದು ಅದನ್ನೇ ಮಾಡಿಫೈ ಮಾಡ್ತಾ ಇದ್ದೀನಿ, ಮಾಸ್ಕ್ ಡೆಸ್ಪೈಟ್ ವ್ಯಾಕ್ಸಿನ್. ಅಂದರೆ ನೀವು ವ್ಯಾಕ್ಸಿನ್ ತಗೊಂಡ ಮೇಲೂ ಮಾಸ್ಕ್ ಹಾಕಬೇಕು. ಯಾಕೆಂತಂದರೆ ಆ ಥರ ಸಿಚುಯೇಷನ್ ಆಗಿದೆ. ಸೊ ಮಾಸ್ಕ್ ಈಸ್ ವ್ಯಾಕ್ಸಿನ್, ಲಾಸ್ಟ್ ಇಯರ್ ಸ್ಲೋಗನ್. ಈ ವರ್ಷ ಮಾಸ್ಕ್ ಡೆಸ್ಪೈಟ್ ವ್ಯಾಕ್ಸಿನ್. ಅಂದರೆ ವ್ಯಾಕ್ಸಿನ್ ತೊಗೊಂಡ ಮೇಲೂ ನೀವು ನಾನೆಲ್ಲ ಕರೆಕ್ಟಾಗಿದ್ದೀನಿ ಅಂತ ಮಾಸ್ಕ್ ಹಾಕದಲ್ಲೇ ಹೋಗುವಂಥ ಸಿಚುಯೇಷನ್ ಇನ್ನೂ ನಮ್ಮಲ್ಲಿ ಬಂದಿಲ್ಲ. ಕೆಲವು ಕಂಟ್ರೀಸಲ್ಲಿ ಬಂದಿದೆ. 2-3 ದಿವಸದ ಹಿಂದೆ ಇಸ್ರೇಲಲ್ಲಿ ಮಾಸ್ಕ್ ಯಾರು 2 ವ್ಯಾಕ್ಸಿನ್ ತಗೊಳ್ತಾರೆ ಡೋಸು, ಅವರು ಮಾಸ್ಕ್ ಇಲ್ದಲೇ ಹೊರಗಡೆ ಓಡಾಡ್ಬೋದು ಅಂತ ಹೇಳಿದ್ದಾರೆ. ಆದರೆ ಅದು ಆ ಕಂಟ್ರಿಲಿ ಇರೋ ಪಾಪ್ಯುಲೇಷನಲ್ಲಿ ಅಲ್ಲಿರೋ ಈಗ ಪ್ರೆಸೆಂಟ್ ಸಿಚುಯೇಷನ್. ನಮ್ಮಲ್ಲಿ ನನ್ನ ಪ್ರಕಾರ ಈ ವರ್ಷದ ಪೂರ್ತಿ ನಾವು ಮಾಸ್ಕ್ ಹಾಕಲೇಬೇಕಾಗತ್ತೆ. ಥರ ಈ ಸೋಷಿಯಲ್ ಡಿಸ್ಟೆನ್ಸ್ ಆಗಲಿ, ಹ್ಯಾಂಡ್ ವಾಶ್ ಆಗಲಿ, ಸ್ಯಾನಿಟೈಸೇಷನ್ ಆಗಲಿ, ಅದೆಲ್ಲ ಮಾಡಲೇಬೇಕಾಗುತ್ತೆ. ಸ್ಯಾನಿಟೈಸರ್ ಯೂಸ್ ಮಾಡೋದು ಎಲ್ಲ ಮಾಡಬೇಕಾಗುತ್ತೆ. ಇದು ಜಾಗೃತಿ ನಾವು ಮಾಡಿದ್ರೆ ಹೆದರ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಮತ್ತು ಎರಡನೇದು ಅಂತಂದರೆ, ನಮ್ಮಲ್ಲಿ ಪ್ರಾಬ್ಲಮ್ ಏನಂದರೆ, ಜಾಗೃತಿ ಮಾಡೋದು ಒಂದೇ ಅಲ್ಲ. ಡಾಕ್ಟರ್ ಬರ್ತೇನೆ, ಜೊತೆಗೆ ಅನೇಕ ಕರೆಗಳು ಬರ್ತಾ ಇದೆ. ಜನರಲ್ಲಿ ತುಂಬಾನೇ ಗೊಂದಲ ಇದೆ, ಜೊತೆಗೆ ಭಯ ಇದೆ, ಆತಂಕ ಇದೆ. ಭಯಗಳನ್ನ ಹೋಗಲಾಡಿಸಬೇಕು, ಜಾಗೃತಿಯನ್ನ ಮೂಡಿಸಬೇಕು. ಸೊ ಹಾಗಾಗಿ ಕರೆಗಳು ಬರ್ತಾ ಇದೆ. ಕರೆಯನ್ನ ನಾನು ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ ಸರ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಶಶಿಕಿರಣ್ ಅವರು, ಎಲ್ಲಿಂದ ಸರ್? ಎಲ್ಲಿಂದ ಸರ್? ಪೊಳಲಿಯಿಂದ ಶಶಿಕಿರಣ್. ನಮಸ್ತೆ ಶಶಿಕಿರಣ್ ಅವರೇ, ಮಾತಾಡಿ ಸರ್. ಮಾಧ್ಯಮದ ಮೇಲೆ ಸ್ವಲ್ಪ ಕನ್ಫ್ಯೂಸ್ ಇದೆ ನೋಡಿ. ನೀವು ಹೇಳ್ತೀರಿ ಇವತ್ತು ಯಂಗ್ಸ್ಟರ್ ಗೆ ಬರ್ತಾ ಇದೆ, ಯಂಗ್ಸ್ಟರ್ ಮರಣ ಆಗ್ತಾ ಇದಾರೆ ಅಂತ ಬರ್ತಾ ಉಂಟು. ಬೇರೆ ಮಾಧ್ಯಮಗಳಲ್ಲಿ ಬರ್ತಾ ಇದೆ ವ್ಯಾಕ್ಸಿನ್ ತಗೊಂಡವರಿಗೆ ಬರುವುದಿಲ್ಲ ಅಂತ. ಕೆಲವು ಮಾಧ್ಯಮದಲ್ಲಿ ಬರ್ತದೆ ವ್ಯಾಕ್ಸಿನ್ ತಗೊಂಡವರಿಗೆ ಬರ್ತದೆ ಅಂತ. ವ್ಯಾಕ್ಸಿನ್ ತಗೊಂಡವರು 2 ಡೋಸ್ ತಗೊಂಡವರಿಗೆ ಏನು ಪ್ರಾಣಕ್ಕೆ ಅಪಾಯ ಆಗುದಿಲ್ಲ ಅಂತ ಕೆಲವರಲ್ಲಿ ಬರ್ತಾ ಇದೆ. ಮತ್ತೆ ಕೆಲವು ವೈದ್ಯರು ಕೂಡ ಲೈವ್ ಮಾಡ್ತಾರೆ ಫೇಸ್ಬುಕ್ ಅಲ್ಲಿ, ಯಾವ್ದಾದ್ರು ಇಂಥದ್ದು ಮೆಡಿಸಿನ್ಸ್ ಮಾಡಿ, ಇಂಥದ್ದು ಮೆಡಿಸಿನ್ಸ್ ಮಾಡಿ, ಇಂಥದ್ದು ತಗೊಳ್ಬಹುದು ಅಂತ ಹೇಳಿ. ಜನರಲ್ಲಿ ಟೋಟಲಿ ಕನ್ಫ್ಯೂಸ್ ಆಗ್ತಾ ಇದೆ. ಒಂದು ಲಾಕ್ಡೌನ್ ಮಾಡಿದಕ್ಕೆ ಮಾಧ್ಯಮಗಳು ಹೇಳ್ತಾ ಇದೆ, ಲಾಕ್ಡೌನ್ ಮಾಡಿದೀರಾ,
ಇದು ಸರಿಯಲ್ಲ, ಜನರಿಗೆ ಸಮಸ್ಯೆ ಆಗಿದೆ ಅಂತ ಮಾಧ್ಯಮ ಹೇಳ್ತದೆ. ಮತ್ತೊಂದು ಮಾಧ್ಯಮ ಹೇಳ್ತದೆ ನೋಡಿ DC ಅವರ ನೇರ ಫೀಲ್ಡ್ ಇಳಿದು ಲಾಕ್ ಡೌನ್ ಮಾಡಿದ ರೀತಿಯಲ್ಲಿ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ವೆಹಿಕಲ್ ಹೋಗ್ಬಾರ್ದು, ಕರ್ಫ್ಯೂ ಅಂತ ಹೇಳಿದ್ರೆ ವೆಹಿಕಲ್ ಸ್ಟಾಪ್ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಮಾಧ್ಯಮ ಹೇಳ್ತದೆ ಲಾಕ್ ಡೌನ್ ವ್ಯವಸ್ಥೆ ಸರಿಯಲ್ಲ ಅಂತ ಹೇಳ್ತಾರೆ. ಟೋಟಲಿ ಜನರಿಗೆ ಏನಂತ ಹೇಳಿದ್ರೆ ಒಂಥರ ಕೊರೋನಾಗಿಂತ ಕೂಡ ಈ ಮಾಧ್ಯಮದಲ್ಲಿ ಬಿತ್ತರ ಆಗುವಂತ ವಿಷಯಗಳು ಕನ್ಫ್ಯೂಸ್ ಆಗ್ತಾ ಇದೆ. ಸರಿ ಸರಿ, ಯಾವ ರೀತಿಯಾದ ಒಂದು ಮೆಸೇಜ್ ಜನಗಳಿಗೆ ತಲುಪಬೇಕು ಅದು ತಲುಪ್ತಾ ಇಲ್ಲ. ಎಸ್ ವೆರಿ ಬ್ಯೂಟಿಫುಲ್, ವೆರಿ ಬ್ಯೂಟಿಫುಲ್. ತಾವು ಕೇಳಿರುವಂತಹ ಪ್ರಶ್ನೆ ನಾನು ಆಗ್ಲೇ ಕಾರ್ಯಕ್ರಮ ಪ್ರಾರಂಭವಾಗೋದಕ್ಕಿಂತ ಮುಂಚೆ ನಾನು ಈ ಮಾತನ್ನ ಹೇಳಿದೆ. ಮೊನ್ನೆ 14 ದಿನಗಳು ಈಗ ಏನು ಲಾಕ್ಡೌನ್ ಘೋಷಣೆ ಮಾಡಿದ್ದಾರೆ, ಆವಾಗ ಅಂದಿನಿಂದ ಇಂದಿನವರೆಗೆ ಈ ಹಿಂದೆಯೂ ಕೂಡ ನಾನು ಹೇಳ್ತಾ ಇರುವಂತಹ ಮಾತು ಒಂದೇ, ನಾವು ಯಾವತ್ತೂ ಕೂಡ ಭಯ ಪಡಿಸ್ತಾ ಇಲ್ಲ, ಜಾಗೃತಿಯನ್ನ ಮುಟ್ಟಿಸ್ತಾ ಇದ್ದೇವೆ ಅನ್ನೋ ಒಂದು ವಿಚಾರ ಸರ್. ಇನ್ನಿತರ ಮಾಧ್ಯಮಗಳು ಏನ್ ಮಾಡ್ತಾ ಇದೆ ಅನ್ನೋ ನನ್ಗೆ ಬಿದ್ದೋಗಿಲ್ಲ, ಆದ್ರೆ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ಯಾವತ್ತೂ ಕೂಡ ಪರ್ಟಿಕ್ಯುಲರ್ಲಿ ಮ್ಯಾಂಗ್ಳೂರ್ ಚಾನಲ್ ಹೇಳ್ತಾ ಇಲ್ಲ, ಈಗ ರಾಜ್ಯ ಮಟ್ಟದಲ್ಲಿ ಸುದ್ದಿ ಆಗ್ತದೆ. ಎಸ್, ನಾನು ಆಗ್ಲೇ ಹೇಳಿದಲ್ಲ, ನಾನು ಪೀಠಿಕೆಯಲ್ಲಿ ಕೊಟ್ಟೆ ಸರ್. ಮಾಧ್ಯಮಗಳನ್ನು ದೂಷಿಸುವಂತ ವಿಷಯ ಅಲ್ಲ, ಪರ್ಟಿಕ್ಯುಲರ್ ಆರೋಪ ಮಾಡುವುದಲ್ಲ. ನಾನು ಹೇಳ್ತಾ ಇರುವುದು ಯಾಕೆ ಅಂತ ಹೇಳಿದ್ರೆ ಜನರಲ್ಲಿ ಈ ಬಗ್ಗೆ ಜಾಗೃತಿ ಮೂಡಿಸಬೇಕು ಹೊರತು ಜನರಲ್ಲಿ ಭಯ ನಿರ್ಮಾಣ ಮಾಡುವಂತ ಸ್ಥಿತಿ ನಿರ್ಮಾಣ ಮಾಡಬಾರ್ದು. ನಿಜ ಯಾರು ಕೂಡ ಖಂಡಿತ ಯಾಕೆ ಅಂತ ಹೇಳಿದ್ರೆ ಇದರ ಬಗ್ಗೆ ಸ್ವಲ್ಪ ಜಾಗೃತಿಯನ್ನು ಮೂಡಿಸುವ ಹೊರತು ಭಯ ನಿರ್ಮಾಣಿಸಿದ್ರೆ ಮತ್ತೆ ಕೂಡ ರೋಗದ ವಿಷಯ ಜಾಸ್ತಿ ಆಗ್ತದೆ. ನಿಜ ಸರ್, ನಿಜ ಈ ತರ ಇದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ನಿಮ್ಮನ್ನು ರಿಕ್ವೆಸ್ಟ್ ಮಾಡುದು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಮಂಗಳೂರಿನ ಜನ ಬುದ್ಧಿವಂತರು ನಿಜ ಸರ್, ನಿಜ ಪರ್ಫೆಕ್ಟ್, ಏನಾದ್ರೂ ಒಂದು ಪ್ರಯೋಜನ ಆಗುವಂತ ರೀತಿಯಲ್ಲಿ ಮಾಡಿ ಅಂತ ಹೇಳಿ. ಅಮೇಜಿಂಗ್ ನಿಜ ಸರ್. ತಾವು ಹೇಳಿರುವಂತಹ ಮಾತು 100ಕ್ಕೆ 100 ಸತ್ಯ. ಲೈನ್ ಅಲ್ಲಿ ಇದ್ದೀರಲ್ಲ ಸರ್? ಇಲ್ಲ, ನಾನು ಕೂಡ ಕೇಳ್ತಾ ಇದ್ದೇನೆ, ಅನೇಕ ಜನರು ಆರೋಪ ಮಾಡ್ತಾ ಇದ್ದಾರೆ, ಅನೇಕ ಜನರು ಹೇಳ್ತಾ ಇದ್ದಾರೆ ಮಾಧ್ಯಮಗಳು ಭಯ ಪಡಿಸ್ತಾ ಇದೆ ಅನ್ನೋದು. ಎಸ್, ನಾನು ಇಲ್ಲ ಅನ್ನುವಂಥದ್ದು ನಾನು ಹೇಳಲ್ಲ, ಆಗ್ತಾ ಇದೆ, ಮಾಧ್ಯಮಗಳು ಭಯ ಪಡಿಸ್ತಾ ಇದೆ. ಅದ್ರ ಜೊತೆಗೆ ಭಯದ ಜೊತೆಗೆ ಜಾಗೃತಿಯನ್ನು ಮೂಡಿಸುವಂತಹ ಕಾರ್ಯಕ್ರಮಗಳು ಆಗ್ತಾ ಇದೆ. ಭಯ ಇಲ್ಲ ಅಂತ ಬಂದಾಗ ಅಲ್ಲಿ ಮತ್ತೊಂದು ಕಡೆ ಅಂತ ಹೇಳ್ತೇವೆ, ಭಯದಿಂದಲೇ ಸತ್ತವರಿದ್ದಾರೆ ಅಂತ ಹೇಳ್ತಾರೆ. ರಿಕ್ವೆಸ್ಟ್ ಮಾಡುದು, ಭಯ ಪಡಿಸುವುದಕ್ಕಿಂತ ಎಲ್ಲರೂ ಸೇರಿ ಕೊರೋನಾವನ್ನು ಒಟ್ಟಾಗಿ ಓಡಿಸುವ ರೀತಿಯಲ್ಲಿ ಯಾವ ರೀತಿಯಲ್ಲಿ ನಾವು ಜಾಗೃತಿ ಆಗ್ಬೇಕು ಅದನ್ನು ತಿಳಿಸಬೇಕು. ನಿಜ ಸರ್, ಇದನ್ನೇ ನಾವು ಮಾಡ್ತಾ ಇರುವಂತಹ ವಿಚಾರ. ಅಂಡ್ ಸರ್ ನೋಡಿ, ನಾನು ಹೇಳ್ತೇನೆ, ಸಿದ್ದರಾಮಯ್ಯ ಅವರು ಅಥವಾ ಮತ್ತೊಬ್ಬ DK ಶಿವಕುಮಾರ್ ಅವರು ಕೂಡ ಎಲ್ಲ ಹೇಳಿದ್ದಾರೆ ವ್ಯಾಕ್ಸಿನ್ ಹಾಗೆ ಕೊಡ್ಬೇಕಿತ್ತು, ಹೀಗೆ ಕೊಡ್ಬೇಕು. ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ, ಲಾಸ್ಟ್ ಟೈಮ್ ಫಸ್ಟ್ ಡೋಸ್ ಕೊಡುವಾಗ ಕೊರೋನಾ ವಾರಿಯರ್ಸ್ ಗೆ ಕೊಟ್ಟಿದ್ದಾರೆ, ಈ ಸಲ ಅವರಿಗೆ ಎಫೆಕ್ಟ್ ಆಗಿಲ್ಲ. ಯಾಕೆ ಅವರಿಗೆ ಫಸ್ಟ್ ಕೊಟ್ಟಿದ್ದಾರೆ. ವ್ಯಾಕ್ಸಿನ್ ಬಗ್ಗೆ ನಾವು ಅನುಮಾನ ಪಡುದು, ಆ ತರ ಮಾಡಬಾರ್ದು. ಜಾಗೃತಿ ಮೂಡಿಸಿ ವ್ಯಾಕ್ಸಿನ್ ತಗೊಳ್ಳುವಾಗಿ ಮಾಡ್ಬೇಕು. ಇಲ್ಲ, ನಿಮ್ಮ ಓಕೆ, ನಿಮ್ಮ ಒಂದು ಪ್ರಶ್ನೆ ಸರ್, ನಿಮ್ಮ ಒಂದು ಪ್ರಶ್ನೆ ನೀವು ಪ್ರಥಮವಾಗಿ ಕೇಳಿರುವಂತದ್ದು, ನಾನು ಆಸ್ ಎ ಮಾಧ್ಯಮವಾಗಿ ನಾನು ಹೇಳಬಹುದಾಗಿರುವಂತಹ ಉತ್ತರಗಳನ್ನು ನಾನು ಹೇಳ್ತೇನೆ. ತಾವು ಕೇಳಿರುವಂತಹ ಫಸ್ಟ್ ಪ್ರಶ್ನೆ, ತಾವು ಹೇಳಿದ್ರಿ ವ್ಯಾಕ್ಸಿನೇಷನ್ ಗಳ ಬಗ್ಗೆ ಗೊಂದಲ ಇದೆ. ನಾವು ಯಾವತ್ತೂ ಕೂಡ ವ್ಯಾಕ್ಸಿನ್ ಗಳ ಬಗ್ಗೆ ಗೊಂದಲದ ಬಗ್ಗೆ ಮಾತನಾಡಿದವರೇ ಅಲ್ಲ. ವ್ಯಾಕ್ಸಿನ್ ಗಳನ್ನ ತೆಗೆದುಕೊಳ್ಳಿ ಅನ್ನೋದು ಈ ಹಿಂದಿನಿಂದ ಕೂಡ ಹೇಳಿದ್ದೇವೆ. ಸರಿ, ನಾವು ಇಷ್ಟನ್ನೇ ಹೇಳುವಂತ ಕಳಕಳಿ, ವ್ಯಾಕ್ಸಿನ್ ಗಳನ್ನು ತೆಗೆದುಕೊಳ್ಳಿ, ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಅಂಡ್ ಈಗ ಯುವಕರ ಸಂಖ್ಯೆಯ ಬಗ್ಗೆ ಕೂಡ ತಾವು ಎರಡನೇ ಒಂದು ಪ್ರಶ್ನೆಯನ್ನ ಕೇಳಿದ್ವಿ ಅಲ್ವಾ? ಯಾಕಂದ್ರೆ ಸರ್, ತಾವು ಕೂಡ ನೋಡಬಹುದು ಯಾವ ರೀತಿ ಇತ್ತು. ಈ ಹಿಂದೆ ಇಲ್ಲಿ ಕೋವಿಡ್ ಸೋಂಕಿಗೆ ಒಳಗಾಗ್ತಾ ಇದ್ದವರು ಜಾಸ್ತಿಯಾಗಿ ಸಾವನ್ನಪ್ತಾ ಇರುವಂತದ್ದು ವಯಸ್ಕರ ಅನ್ನುವಂಥದ್ದು ಎಲ್ಲರೂ ಕೂಡ ಹೇಳ್ತಾ ಇರುವಂತದ್ದು. ಹಾಗಾಗಿ ವ್ಯಾಕ್ಸಿನ್ಗಳು ಬಂದಿರುವಂತದ್ದು 45 ವರ್ಷ ಮೇಲ್ಪಟ್ಟವರಿಗೆ. ಆದ್ರೆ ತದನಂತರ ಏನಾಯ್ತು, ಕೇಸ್ಗಳು ಯುವಕರಿಗೆ ಅಟ್ಯಾಕ್ ಆಗ್ತಾ ಇತ್ತು, ಯುವಕರಿಗೆ ಕೋವಿಡ್ ಸೋಂಕು ಜಾಸ್ತಿ ಆಗ್ತಾ ಇತ್ತು. ಹಾಗಾಗಿ ಸರ್ಕಾರ 18 ವರ್ಷ ಮೇಲ್ಪಟ್ಟವರು, 45 ವರ್ಷದ ಕೆಳಗಿನವರು ಎಲ್ಲರೂ ಕೂಡ ತೆಗೆದುಕೊಳ್ಬೇಕು ಅನ್ನುವಂತಹ ಹೊಸ ಮಾಹಿತಿಯನ್ನು, ಹೊಸ ರೂಲ್ ಅನ್ನ ಮಾಡಿದೆ. ಕಾರಣ ಈ ವಿಚಾರ ಏನು ಬಿಗಡಾಯಿಸ್ತಾ ಇರುವಂತಹ ವಿಚಾರ. ಹಾಗಾಗಿ ಈ ಸಂದರ್ಭಗಳಲ್ಲಿ ಆಗಿರುವಂತಹ ವಿಚಾರಗಳು, ಯುವಕರು ಹಾರ್ಟ್ ಅಟ್ಯಾಕ್ ಆಗಿ ಒಳಗಾಗ್ತಾ ಇದ್ದಾರೆ ಅಲ್ವಾ? ನೋಡಿ ಸರ್, ನಾನು ನಿಮ್ಮಲ್ಲಿ ಹೇಳುದು ಇನ್ನೊಂದು ಮಾಧ್ಯಮದಲ್ಲಿ ಗಿರಿಧರ್ ಕಜೆ ಅವರು ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ದಾರೆ, ಅಂತ ಹೇಳುದು, ಒಂದೇ ತಾಯಿಗೆ ಹುಟ್ಟಿದ 2 ಮಕ್ಕಳಿಗೆ ಬೇರೆ ಬೇರೆ ರೀತಿಯ ಸಾಮರ್ಥ್ಯ ಇರ್ತದೆ. ಜನಾರ್ದನ ಪೂಜಾರಿ ಅವರು ರಿಕವರಿ ಆಗಿ ಬಂದಿದ್ದಾರೆ. ಜನಾರ್ದನ ಪೂಜಾರಿ ಅವರು ಉಸಿರಾಟ ಸಂಬಂಧ ಇದ್ದವರು ಕೂಡ ರಿಕವರಿ ಆಗಿ ಬಂದಿದ್ದಾರೆ. ಕೊರೋನಾ 2 ವೈರಸ್ ಅಲ್ಲಿ ಯಾವ ರೀತಿಯ ವೈರಸ್ ನಮ್ಗೆ ಅಟ್ಯಾಕ್ ಆಗ್ತದೆ ಅಂತ ಗೊತ್ತಿಲ್ಲ. ಯುವಕರಿಗೆ ಅಟ್ಯಾಕ್ ಆಗುವ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಅಟ್ಯಾಕ್ ಆಗಿ, ಅದಕ್ಕೆ ನಾವು ಎಂತ ಹೇಳುದು, ನಾವು ಯಾವ ರೀತಿಯ ಜಾಗೃತಿಯನ್ನು ನಾವು ಪಡ್ಕೊಳ್ಬೇಕು ಅದನ್ನ ಮಾಡ್ಬೇಕು. ನಾವು ಆ ರೀತಿಯಂತ ವ್ಯವಸ್ಥೆ ಮಾಡ್ಬೇಕು. ಎಲ್ಲದಕ್ಕೂ ಸರ್ಕಾರವನ್ನು ದೂಷಿಸುವಂತ ವಿಷಯ ಇಲ್ಲ. ಇಲ್ಲಿ ಯಾರು ಸರ್ಕಾರವನ್ನು ದೂಷಿಸಲ್ಲ. ಎಸ್ ಸರ್, ಈಗ ನಾನು ಥ್ಯಾಂಕ್ ಯು ಸೋ ಮಚ್. ತಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಕೊಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ಓಕೆ ರೈಟ್. ಓಕೆ, ವಿಚಾರ ಏನು ಅಂತ ಹೇಳಿದ್ರೆ, ಅವರು ಹೇಳಿರುವಂತಹ ಮಾತುಗಳಲ್ಲಿ ಸುಳ್ಳು ಅಥವಾ ತಪ್ಪು ಅನ್ನುವಂಥದ್ದು ಹೇಳೋದಿಲ್ಲ. ಯಾಕಂದ್ರೆ ಅವರು ಹೇಳುವಂತಹ ವಿಚಾರಗಳು ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯ, ನೋ ಡೌಟ್ ಆನ್ ದಟ್ ಅನ್ನುವಂಥದ್ದು. ಅಟ್ ದ ಸೇಮ್ ಟೈಮ್ ಜನಾರ್ದನ ಪೂಜಾರಿ ಅವರ ಬಗ್ಗೆ ಹಿರಿಯ ವ್ಯಕ್ತಿಗಳು, ಗೌರವ ಇದೆ, ಇನ್ನಿತರ ಹಿರಿಯ ವ್ಯಕ್ತಿಗಳ ಬಗ್ಗೆ ಅವರು ಮಾತನಾಡಿದ್ರು. ಒಂದ್ ಕಡೆ ಇಲ್ಲಿ ಯುವಕರ ಬಗ್ಗೆ ನಾವು ಯಾಕೆ ಮಾತಾಡ್ತಿದ್ದೇವೆ ಅಂತ ಹೇಳಿದ್ರೆ, ಹಿಂದಿನ ಕಾಲಘಟ್ಟದವರು ತುಂಬಾನೇ ಶ್ರಮಜೀವಿಗಳು, ಅವರ ದೇಹದ ಒಂದು ಆರೋಗ್ಯ ಅಷ್ಟೇ ಗಟ್ಟುಮುಟ್ಟಾಗಿರುತ್ತೆ.
ಈಗಿನ ಕಾಲದ ನಾವುಗಳು ಏನನ್ನ ತಿಂತೇವೆ, ಜಂಕ್ ಫುಡ್ಗಳನ್ನು ತಿಂತೇವೆ, ಎಣ್ಣೆಯ ಪದಾರ್ಥಗಳನ್ನು ತಿಂತೇವೆ, ನಮ್ಮ ಲೈಫ್ ಸ್ಟೈಲ್ ಯಾವ ರೀತಿ ಇದೆ, 8-9 ಗಂಟೆಗಳ ಕಾಲ ಕಂಪ್ಯೂಟರ್ ಎದುರುಗಡೆ ಕೂತಲ್ಲೇ ಕೂತ್ಕೊಳ್ತಾ ಇದ್ದೇವೆ. ಆಗ್ತಾ ಇರುವಂಥ ಸಮಸ್ಯೆಗಳೇನು ಸ್ವಾಮಿ? ಇದರಿಂದ ನಾವು ಮಾತಾಡ್ತಿದ್ದೇವೆ. ಕಂಪೇರ್ ಮಾಡುವಂಥದ್ದಿಲ್ಲ. ಅನೇಕ ಜನರು ಹೇಳ್ತಾ ಇದ್ದಾರೆ, ಮುಖ್ಯಮಂತ್ರಿಗಳು 2 ಬಾರಿ ಕೋವಿಡ್ ಪಾಸಿಟಿವ್ ಆದರೂ ಅವರಿಗೆ 70 ವರ್ಷ ಮೇಲ್ಪಟ್ಟಾಗಿದೆ, ಅದು ಕೂಡ ಬದುಕಿ ಬಂದಿದ್ದಾರೆ, ಅವರಿಗೆ ಒಳ್ಳೆಯ ಫೆಸಿಲಿಟಿ ಇದೆ ಅನ್ನುವಂಥದ್ದು. ಆದರೆ ಅವರು ಮಾಡಿರುವಂಥ ಹೋರಾಟಗಳೇನಿದೆ, ಅವರು ಬಂದಿರುವಂಥ ದಾರಿಗಳೇನಿದೆ, ಯಾವ ರೀತಿ ಬಂದಿದ್ದಾರೆ, ಎಲ್ಲ ವಿಚಾರಗಳನ್ನು ನಾವು ನೋಡ್ಕೊಳ್ಬೇಕಾಗುತ್ತೆ. ಈಗಿನ ಕಾಲದ ಯುವಕರು ಯಾಕೆ ಈ ರೀತಿಯ ಒಂದು ಎಡವಟ್ಟಿಗೆ ಒಳಗಾಗ್ತಾ ಇದ್ದಾರೆ? ನಮ್ಮ ಜೀವನ ಶೈಲಿ, ಹಾರ್ಟ್ ಅಟ್ಯಾಕ್ಗಳು ಯಾಕೆ ಸಂಭವಿಸ್ತಾ ಇದೆ? 16 ವರ್ಷದ ಹುಡುಗಿ, 8 ವರ್ಷದ ಹುಡುಗ, ವಿದ್ಯಾರ್ಥಿನಿಗಳು ಸಾವನ್ನಪ್ತಾ ಇದ್ದಾರೆ, ಯಾತಕ್ಕೋಸ್ಕರ ಅನ್ನುವಂಥ ಪ್ರಶ್ನೆ. ಸೊ ಈ ಸಂದರ್ಭ ಭಯಪಡಿಸುವಂತಹ ವಿಚಾರ ಇಲ್ಲ, ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮ. ಸೊ ಜಾಗೃತಿ ಯಾರಿಗೆ ಬೇಕಿದೆ, ಯಾವೆಲ್ಲ ಸಮಸ್ಯೆಗಳು, ಗೊಂದಲಗಳಿದ್ರೆ ನೇರವಾಗಿ ಕರೆ ಮಾಡ್ಬೋದು, ತಜ್ಞ ವೈದ್ಯರಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಶಶಿ ಕುಮಾರ್ ಅವರು ಪೊಳಲಿಂದ ಕರೆ ಮಾಡಿದ್ರು, ಒಂದು ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದಾರೆ. ಎಸ್ ಡಾಕ್ಟರ್, ಎಸ್ ಯಾವುದ್ರ ವಿಷಯ? ಎಸ್, ಈಗ ನಾನು ಕೇಳ್ತಾ ಇರೋದು ಯುವಕರಲ್ಲಿ ಅತಿ ಹೆಚ್ಚಾಗಿ ಈಗಿನ ಕಾಲಘಟ್ಟದಲ್ಲಿ ಒಂದು ಕೋವಿಡ್ ಸೋಂಕಿನ ವಿಚಾರಗಳು. ಎಸ್, ಬಿಫೋರ್ ದಟ್ ಇನ್ನೊಂದು ಕರೆ ಇದೆ ಡಾಕ್ಟರ್. ಹಲೋ. ಹಲೋ, ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರು ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸುಧೀರ್ ಅಂತ ಹೇಳಿ. ಸುಧೀರ್ ಅವ್ರು ಎಲ್ಲಿಂದ ಸರ್? ನಂತೂರಿಂದ. ನಂತೂರಿಂದ. ನಮಸ್ತೆ ಸರ್, ಮಾತಾಡಿ ಸರ್. ಸರ್, ಎಂತ ಗೊತ್ತಿಲ್ಲ, ಇದು ಯೂಶಲಿ ಕ್ರೌಡ್ ಕ್ರಿಯೇಟ್ ಆಗ್ತದಲ್ಲ, ಇದು ಮಾರ್ಕೆಟ್ಸ್ ಇದ್ರಲ್ಲೆಲ್ಲ, ಅದನ್ನು ನಾವು ಆದಷ್ಟು ಇದು ಮಾಡ್ಲಿಕ್ಕೆ ಈಗ ಡೋರ್ ಸ್ಟೆಪ್ ಅಲ್ಲಿ ಎಕ್ಸಾಂಪಲ್ ಮೀನ್ ಮಾರ್ಕೊಂಡು ಬರ್ತಾರಲ್ಲ, ವೆಜಿಟೇಬಲ್ಸ್ ಅದೆಲ್ಲ ಡೈಲಿ ನೀಡ್ಸ್ ಅನ್ನು ಆ ತರ ಪ್ರೊವೈಡ್ ಮಾಡಿದ್ರೆ ಆದಷ್ಟು ಕ್ರೌಡ್ ಕಡಿಮೆ ಆಗುದಿಲ್ವಾ? ಡೋರ್ ಟು ಡೋರ್ ಡೆಲಿವರಿ ಆಗ್ಬೇಕಂತ ತಾವು ಹೇಳ್ತಾ ಇದ್ದೀರಾ? ಹೌದು, ಪೇಮೆಂಟ್ ಅಲ್ಲೇ ದೂರ ಇದ್ರಲ್ಲಿ, ಬಟ್ ಆನ್ ದಿ ವೇ ಬಂದಾಗ ಆಲ್ಮೋಸ್ಟ್ ಎಲ್ಲ ಮನೆಗಳು ಕವರ್ ಆಗ್ತಾ ಹೋಗ್ತದಲ್ಲ. ಓಕೆ ಓಕೆ, ಡೋರ್ ಟು ಡೋರ್ ಡೆಲಿವರಿ ಆಗ್ಬೇಕು, ಅವಾಗ ಸಮಸ್ಯೆ ಇರಲ್ಲ ಅಂತ ತಾವು ಹೇಳ್ತಾ ಇದ್ದೀರಲ್ಲ ಸರ್? ಹೌದು, ಕ್ರೌಡ್ ಅಂದ್ರೆ ಅಲ್ಲೇ ಆನ್ ದಿ ಸ್ಪಾಟ್ ಪೇಮೆಂಟ್, ಏನ್ ಬೇಕು ನಮಗೆ ಬೇಕಾದ ಐಟಮ್ಸ್ ಅಲ್ಲೇ ಚಾಯ್ಸ್ ಮಾಡೋದು ತಗೊಳ್ಳೋದು. ಓಕೆ ಓಕೆ, ರೈಟ್ ಸರ್, ರೈಟ್ ಸರ್. ಓಕೆ ಓಕೆ, ರೈಟ್ ಸರ್. ಇನ್ನೊಂದು ಹಲೋ, ಹೇಳಿ ಹೇಳಿ. ಇನ್ನೊಂದು ಡೌಟ್ ಉಂಟು, ಕರೆಕ್ಟ್ ಅಂತ ನನಗೆ ಗೊತ್ತಿಲ್ಲ, ಬಟ್ ಹೇಳುದು ಸರಿ ಅಂತ ಗೊತ್ತಿಲ್ಲ. ಎಕ್ಸಾಂಪಲ್ ಈಗ ನಮ್ಗೆ ಆಕ್ಸಿಜನ್ ಸ್ಕ್ಯಾರ್ಸಿಟಿ ಆಗ್ತಾ ಉಂಟಲ್ಲ, ಮತ್ತೆ ಈಗ ನಾವು ಎಕ್ಸಾಂಪಲ್ ಇದರಲ್ಲಿ ಅಕ್ವೇರಿಯಂ ಏನ್ ಮಾಡ್ತೇವೆ, ಮೀನಿಗೆ ಏರಿಯೇಟರ್ ಇರ್ತದೆ, ಆಕ್ಸಿಜನ್ ಸಪ್ಲೈ, ಅದು ಸ್ವಲ್ಪ ಹೆಲ್ತಿ ಕಾಣಿಸ್ತದೆ. ಇಲ್ಲ ಇಲ್ಲ, ಅರ್ಥ ಆಗಿಲ್ಲ ಸರ್. ಅಲ್ಲ, ಅಕ್ವೇರಿಯಂ ಅಲ್ಲಿ ಕೆಲವು ಸಲ ನೀರು ಮೇಲೆ ಬಂದಾಗ ಅದು ಸ್ಕ್ಯಾರ್ಸಿಟಿ ಆಗ್ತದಲ್ಲ ಆಕ್ಸಿಜನ್, ಆಗ ನಾವು ಏರಿಯೇಟರ್ ಇರ್ತದೆ, ಇದು ಏರ್ ಬಬಲ್ಸ್ ಇದು. ಸೊ ಸೇಮ್ ಇದರಲ್ಲಿ ಈಗ ಒಂದು ರೂಮ್ ಅಲ್ಲಿ ಒಂದು ಇದು ಏರ್ ಇನ್ಲೆಟ್, ಅದೇ ಪ್ರಕಾರ ಔಟ್ಲೆಟ್ ಇದ್ರೆ ಮಲ್ಟಿಪಲ್ ಇವರಿಗೆ ಒಂದು ಬಾಡಿಗೆ ಬೇಕಾದಂತ ಸಫಿಶಿಯಂಟ್ ಇದನ್ನು ಸಪ್ಲೈ ಮಾಡ್ಲಿಕ್ಕೆ ಆಗುದಿಲ್ವಾ? ಆಕ್ಸಿಜನ್ ಸಿಲಿಂಡರ್ ಒಂದು ಇನ್ಲೆಟ್ ಮತ್ತೆ ಎಕ್ಸಾಸ್ಟ್ ಔಟ್ಲೆಟ್ ಅಂದ್ರೆ. ಹಲೋ, ಓಕೆ ಓಕೆ ಸರ್. ಸರ್ ಅವರು ಅಕ್ವೇರಿಯಂ ಬೇಸ್ಡ್ ಏನು ಹೇಳಿದ್ರು, ಇಲ್ಲ ನೋ ವೇ ಅನ್ನುವಂಥದ್ದು. ಎಸ್ ಡಾಕ್ಟರ್, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಈ ಎರಡನೇ ಸೆಕೆಂಡ್ ವೇವ್ ಭಯ ಇದೆ, ಆತಂಕ ಇದೆ, ಅಟ್ ದ ಸೇಮ್ ಟೈಮ್ ಅದ್ರ ಜೊತೆ ಜಾಗೃತಿ ಬೇಕಾಗಿರುವಂಥದ್ದು. ಈ ಭಯದ ಬಗ್ಗೆ ಆಸ್ ಎ ಡಾಕ್ಟರ್ ಆಗಿ ಏನು ಹೇಳ್ತಾರೆ? ತಾವು ಕೂಡ ಇದೇ ಮಾತನ್ನು ಹೇಳಿದ್ರಿ, ಭಯ ಪಡಿಸುವಂತಹ ಕೆಲಸಗಳು ಭಯ ಆಗ್ತಾ ಇದೆ ಅನ್ನೋಂಥದ್ದು. ಇದರ ಜೊತೆಗೆ ಯುವಕರ ವಿಚಾರದ ಬಗ್ಗೆ ಏನು ಹೇಳ್ತೀರಾ ಡಾಕ್ಟರ್? ಯುವಕರ ವಿಚಾರ ಅಂತಂದರೆ, ಈಗ ಈ ಸೆಕೆಂಡ್ ವೇವಲ್ಲಿ ನಾವು ಯಂಗರ್ ಏಜಲ್ಲಿ ಎಫೆಕ್ಟ್ ಆಗೋದು ಕಾಣಿಸ್ತಾ ಇದೆ. ಅದಕ್ಕೆ ಬಿಕಾಸ್ ಆಫ್ ಮ್ಯೂಟೇಷನ್ ಅಷ್ಟೇ ಒಂದು. ಎರಡನೇದೇನು ಅಂತಂದರೆ, ನಾವು ಹೋದ ವರ್ಷ ನಾವು ಜಾಸ್ತಿ ಜಾಗೃತಿ ಕೊಟ್ಟಿದ್ದು ವಯಸ್ಸಾದ ಮೇಲೆ ಎಫೆಕ್ಟ್ ಆಗ್ಬೋದು, ನಿಮಗೆ ಕೋಮಾರ್ಬಿಡ್ ಸ್ಟೇಟ್ ಅಂದರೆ ನಿಮ್ಗೆ ಏನಾದರೂ ರೋಗಗಳಿದ್ದರೆ, ಹೃದಯ ರೋಗ ಆಗಲಿ ಅಥವಾ ಡಯಾಬಿಟಿಸ್ ಆಗಲಿ, ಬಿ ಪಿ ಆಗಲಿ, ಅಂಥವ್ರಿಗೆ ಜಾಸ್ತಿ ಎಫೆಕ್ಟ್ ಆಗುತ್ತೆ ಅಂತ ಹೋದ ವರ್ಷ ನಾವು ಅದನ್ನು ಜಾಸ್ತಿ ಜಾಗೃತಿ ಕೊಟ್ಟಿದ್ದು. ಬಟ್ ಈ ವರ್ಷ ನಾವು ಜಾಗ್ರತೆ ಈ ವರ್ಷ ನಾವು ನೋಡಿರೋ ಪ್ರಕಾರ ಈ ವೇರಿಯೇಷನ್ ಇರೋದ್ರಿಂದ, ಆ ಮ್ಯೂಟೇಷನ್ ಆಗಿರೋದ್ರಿಂದ ಇದು ಚಿಕ್ಕ ವಯಸ್ಸವರೆಗೂ ಅಫೆಕ್ಟ್ ಆಗ್ತಿದೆ. ಅದೇ ಕಾರಣದಲ್ಲಿ ನಿಮಗೆ ವ್ಯಾಕ್ಸಿನ್ನ 18 ವರ್ಷದ ಮೇಲೆ ಅವ್ರಿಗೆ ರಿಲೀಸ್ ಮಾಡಿರೋದು ಇದೇ ಕಾರಣಕ್ಕೆ ಒಂದು. ಎರಡನೇದೇನು ಅಂತಂದರೆ, ಈಗ ನಾವು ವ್ಯಾಕ್ಸಿನೇಷನ್ ಬಗ್ಗೆ ಆಲ್ರೆಡಿ ನಾನು ಹೇಳ್ದಂಗೆ ವ್ಯಾಕ್ಸಿನೇಷನ್ ಒಂದೇ ಅಲ್ಲ, ಕೊರೋನಾ ಬಗ್ಗೆನೂ ತುಂಬ ತಪ್ಪು ತಿಳುವಳಿಕೆ ಜನರಿಗಿದೆ. ತುಂಬ ಈ ವಾಟ್ಸಾಪ್ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ರಾಂಗ್ ಇನ್ಫಾರ್ಮೇಷನ್ಸ್ ಬರುತ್ತೆ, ಮತ್ತು ಅದನ್ನು ಯಾರೂ ವೆರಿಫೈ ಮಾಡೋದಿಗೂ ಇಲ್ಲ, ಅದು ಒಂದು ಸುಮ್ಮನೆ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಮತ್ತು ಕೆಲವೇ ವಿಧಾನದ ಟ್ರೀಟ್ಮೆಂಟು ಅವರವ್ರದ್ದೇ ಒಂದು ಹೈಪಾಥಿಸಿಸ್ ಮಾಡ್ತಾರೆ, ಇದು ಎಫೆಕ್ಟ್ ಆಗುತ್ತೆ, ಇನ್ಯಾರಿಗೂ ಎಫೆಕ್ಟ್ ಆಗಿತ್ತು, ಹಾಗೆಲ್ಲ ಮಾಡ್ತಾರೆ. ಸೊ ಇದೆಲ್ಲ ನಾವು ಸೈಂಟಿಫಿಕಲಿ ಪ್ರೂವ್ ಆಗಿರೋ ಟ್ರೀಟ್ಮೆಂಟ್ ಮಾತ್ರ ನಾವು ಎಂಡಾರ್ಸ್ ಮಾಡ್ಬೋದು. ಆಸ್ ಎ ಡಾಕ್ಟರ್ ನಾನು ಅನ್ಸೈಂಟಿಫಿಕ್ ಆಗಿ ಇರೋ ಅಂಥ ಯಾವುದೇ ಒಂದು ವ್ಯವಸ್ಥೆನ ನಾನು ಎಂಡಾರ್ಸ್ ಮಾಡೋಕ್ಕಾಗಲ್ಲ.
ನನಗೆ ಎವಿಡೆನ್ಸ್ ಬೇಕು, ಈ ಎವಿಡೆನ್ಸ್ಗೆ ಈ ಥರ ಆಗುತ್ತೆ ಅಂತ. ಬೇರೆ ಸೈಂಟಿಫಿಕ್ ಇಲ್ಲದೆ ಇರೋ ಮೆಥಡಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ ಅಂದರೆ ಅದನ್ನು ಸರಿ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಜನಕ್ಕೆ ಏನು ಯೋಚನೆ ಮಾಡಬೇಕು ಅಂದರೆ, ಭಯ ಯಾವಾಗ ಆಗುತ್ತೆ ಅಂದರೆ ಇದೆಲ್ಲ ಓದೋದ್ರಿಂದ ಭಯ ಆಗ್ತಾಯಿದೆ. ಅವರು ಈ ಥರ ಓದಿ ಕೆಲವರು ಈ ಥರ ಮಾಡಬೇಕು, ಇದು ಹೀಗೆ ಅಂತೆಲ್ಲ ಒಂದು ಮಾತಾಡ್ತಾರಲ್ಲ, ಅದರಿಂದ ಭಯ ಆಗ್ತಾಯಿದೆ. ಅದು ಸೋಷಿಯಲ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ, ಅದ್ರ ಜೊತೆಗೆ ಜನಗಳು ಅವರವರಲ್ಲಿ ಮಾತಾಡುವಂಥ ಒಂದು ಸ್ವಭಾವ ಏನಿದೆ, ಅದು ಯಾವುದನ್ನು ಅವರು ಲೈಟಾಗಿ ತೊಗೊಳ್ತಾರೆ. ಅದರಿಂದನೇ ಇದೆಲ್ಲ ತೊಂದರೆ ಆಗ್ತಿರೋದು. ಯಾವುದನ್ನು ಲೈಟಾಗಿ ತೊಗೋಬಾರ್ದು. ಈಗ ನೋಡಿ, ಹೋದ ವರ್ಷ ನಮಗೇನಿಸ್ತು, ದೊಡ್ಡವ್ರಿಗೆ ವಯಸ್ಸಾದವ್ರಿಗೆ ಮಾತ್ರ ಅಂತ. ಈ ವರ್ಷ ನಾವು ಗಟ್ಟಿಮುಟ್ಟಾಗಿರೋ ಯಂಗ್ಸ್ಟರ್ಸ್ಗಳು ಮತ್ತೆ 40 ವರ್ಷದ ಕೆಳಗಡೆ ಇರೋರು, ರೋಗ ಇಲ್ದಲೇ ಇದ್ದವರು, ಅವರೆಲ್ರಿಗೂ ಎಫೆಕ್ಟ್ ಆಗ್ತಿದೆ. ಯಾಕೆಂದರೆ ಇದು ಉಡಾಫೆ ಭಾವನೆ ಒಂದು ಜಾಸ್ತಿ. ನಮಗೇನಾಗಲ್ಲ, ನಾವು ಚಿಕ್ಕ ವಯಸ್ಸು, ನಮಗೆ ಇಮ್ಯುನಿಟಿ ಜಾಸ್ತಿ ಇರುತ್ತೆ. ಇಲ್ಲ. ಮತ್ತು ನೀವು ಹೇಳಿದರೆ ಯಾರೋ ವಯಸ್ಸಾದವರು 2 ಸತಿ ಬಂದವರು ರಿಕವರ್ ಆದರು, ಈ ಚಿಕ್ಕ ವಯಸ್ಸವರು ರಿಕವರ್ ಆಗಲ್ಲ. ಅದು ಇಮ್ಯುನಾಲಜಿಕಲ್ ರೆಸ್ಪಾನ್ಸ್ ಮೇಲೆ ಹೋಗುತ್ತೆ. ಇಫ್ ಐ ಆಮ್ ನಾಟ್ ರಾಂಗ್, ನಾನು ಹೇಳಿರುವಂತಹ ಮಾತು ಕರೆಕ್ಟ್, ನೀವು ಹೇಳಿದ ಮಾತು ಸರಿ. ನಮ್ಮ ಇಮ್ಯುನಾಲಜಿಕಲ್ ರೆಸ್ಪಾನ್ಸ್, ಒಂದ್ಸತಿ ವೈರಸ್ ನಿಮ್ಗೆ ಅಟ್ಯಾಕ್ ಆದಾಗ ನಮ್ಮ ಬಾಡಿಯಲ್ಲಿ ಏನು ಇಮ್ಯುನಾಲಜಿಕಲ್ ರೆಸ್ಪಾನ್ಸ್ ಇದೆ, ನಮ್ಮ ಇಮ್ಯುನಿಟಿ ಎಷ್ಟಿದೆ, ಅದ್ರ ಮೇಲೆ ಹೋಗುತ್ತೆ. ನಿಜ. ಅದರಿಂದ ನಾವು ಎಲ್ಲದನ್ನು ಒಂದು ಶೂನ್ಯವಾಗಿ ನೋಡೋಕ್ಕಾಗಲ್ಲ. ಸೊ ಅದಕ್ಕೆ ಎಲ್ಲದನ್ನು ನಾವು ಸೀರಿಯಸ್ ಆಗಿ ತಗೋಬೇಕು. ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಏನಾದರೂ ಸಿಂಪ್ಟಮ್ಸ್ ಬಂದರೆ ಅದಕ್ಕೆಲ್ಲ ಟ್ರೀಟ್ಮೆಂಟ್ ತಗೋಬೇಕು. ನನ್ನ ಪ್ರಕಾರ ಯಾವುದು ಮೆಡಿಕಲಿ ಅಕ್ಸೆಪ್ಟೆಡ್, ಸೈಂಟಿಫಿಕಲಿ ಪ್ರೂವ್ಡ್ ಟ್ರೀಟ್ಮೆಂಟ್ ತಗೋಬೇಕು. ಓಕೆ. ಸೊ ಕೆಲವರು ಅನ್ಪ್ರೂವ್ಡ್ ಟ್ರೀಟ್ಮೆಂಟ್ ತೊಗೊಂಡು ಇಂಪ್ರೂವ್ಮೆಂಟ್ ಆಗ್ತಾರೆ ಅಂತಾರೆ. ನಿಮಗೆ ಗೊತ್ತಿರೋ ಹಾಗೆ ಸುಮಾರಾಗಿ more than 100 million people ಆಲ್ ಓವರ್ ವರ್ಲ್ಡ್ ಆರ್ ಅಫೆಕ್ಟೆಡ್ ಬೈ ಕೊರೋನಾ ಟಿಲ್ ನೌ. more than 100 people. ಅದರೊಳಗೆ 2.1 million people ಹ್ಯಾವ್ ಡೈಡ್. ಆಯಿತಾ? ಹಾಗೆ ತೊಗೊಂಡ್ರೆ ನಿಮಗೆ 2% ಆಯಿತು ಮಾರ್ಟ್ಯಾಲಿಟಿ. ಹೋದ ವರ್ಷ ನಮ್ಮ ಮಾರ್ಟ್ಯಾಲಿಟಿ 1.67 1.76%ವರೆಗೂ ಇತ್ತು. ಅಂದರೆ ನಿಮಗೆ 100ರಲ್ಲಿ 98 ಜನಕ್ಕೆ ಏನು ತೊಂದರೆ ಆಗಲ್ಲ ಅಂತ ನಾವು ಹೇಳ್ತೀವಿ. ಆದರೆ ಅವು 2% ಇದಲ್ಲ, ಅವ್ರು ಕೇರ್ಫುಲ್ ಆಗಿದ್ದರೆ ಅವ್ರಿಗೂ ತೊಂದರೆ ಆಗ್ತಿತ್ತಿಲ್ವನೋ, ಅಥವಾ ಅವ್ರ ಇಮ್ಯುನಾಲಜಿಕಲ್ ರೆಸ್ಪಾನ್ಸ್ ಕಡಿಮೆ ಇದೆ ಅಂತ ಒಂದು ಭಯ ಇದೆ. ಅದಕ್ಕೋಸ್ಕರ ಭಯ ಪಡೋಕ್ಕಿಂತ ಅದನ್ನು ನಾವು ಟ್ರೀಟ್ಮೆಂಟಲ್ಲಿ ಆ ಥರ ನೋಡಬೇಕು. ಈಗ ಮೊನ್ನೆ ಒಂದು ನಮ್ಮ ಸೈಂಟಿಫಿಕ್ ಸ್ಟಡಿ ಒಂದು ಮಾಡಿ ಬರ್ತೇನೆ ಡಾಕ್ಟರ್. ಒಂದು ಹಲೋ ಸರ್, ನಮಸ್ತೆ. ನಮಸ್ತೆ ಮಾಧವ ಪೂಜಾರಿ ಅವರು. ನಮಸ್ತೆ ಸರ್. ನಮಸ್ತೆ, ಮಾತಾಡಿ ಸರ್. ನಮಸ್ತೆ. ಮಾತಾಡಿ ಸರ್, ತಮ್ಮ ಪ್ರಶ್ನೆ. ಕೈಕರ್ ಮತ್ತ ಕುತ್ತುಂಡು ತಿಗಳಬ್ರ ಬೇನೆ ಆಪುಂಡು ಅಂತ ಪನ್ಪರತ್ತೆ ಸರ್. ಓಕೆ. ಇತ್ತೆ ಈರ್ ದಾದಾ ಮಲ್ಪೊಡಿ ಈ ಸಂದರ್ಭ ಪನ್ಪನ ಪ್ರಶ್ನೆ. ಓಕೆ ಸರಿ ಸರ್, ಸರಿ. ತಮಗೆ ಉತ್ತರವನ್ನು ನಾವು ಕೊಡ್ತೇವೆ ಸರ್. ಎಸ್ ಸರ್, ಥ್ಯಾಂಕ್ ಯು. ಟಿವಿ ವಾಲ್ಯೂಮ್ ಸರ್ ತಾವು ಮ್ಯೂಟ್ ಮಾಡಿಲ್ಲ, ದಯಮಾಡಿ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಕರೆ ಮಾಡಿ. ಆ್ಯಂಡ್ ಎಸ್ ಸರ್ ಡಾಕ್ಟರ್, ಏನು ಅವ್ರದ್ದು ಕ್ವಶನ್ ಕೇಳಿಸ್ಲಿಲ್ಲ? ಎಸ್, ಅವರು ಕೇಳಿರುವಂಥ ಪ್ರಶ್ನೆ, ಅವರಿಗೆ ಎದೆ ನೋವು ಆಗುತ್ತೆ, ಜೊತೆಗೆ ಅವರಿಗೆ ಇನ್ನಿತರ ಸಮಸ್ಯೆಗಳು ಬರುತ್ತೆ. ಈ ಸಂದರ್ಭ ನಾನು ಏನು ಮಾಡಬೇಕು? ತೀವ್ರವಾಗಿ ಎದೆ ನೋವು ಆಗುತ್ತೆ ಮನೆಯಲ್ಲಿ. ಈಗ ಇವತ್ತಿನ ನಾವು ಸಂವಾದ ಮಾಡ್ತಿರೋದು ಈ ಕೊರೋನಾ ಬಗ್ಗೆ ಮತ್ತು ಹಾರ್ಟ್ ಡಿಸೀಸ್ ಬಗ್ಗೆ. ಯಾರಿಗೆ ಯಾವ ರೀತಿ ಸಿಂಪ್ಟಮ್ಸ್ ಬಂದರೂ ಅದು ಟ್ರೀಟ್ ಮಾಡಬೇಕಾಗತ್ತೆ, ಅದು ಇನ್ವೆಸ್ಟಿಗೇಟ್ ಮಾಡಬೇಕಾಗತ್ತೆ. ಅವರು ತಕ್ಷಣ ಹತ್ತಿರದ ಆಸ್ಪತ್ರೆಗೆ ಹೋಗಿ ECG ಮಾಡುವುದಾಗಲಿ, ಟ್ರೀಟ್ಮೆಂಟ್ ಆಗಲಿ ತಗೋಬೇಕು. ಓಕೆ, ಬರ್ತೀನಿ ಡಾಕ್ಟರ್. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ಸರ್, ತಮ್ಮ ಹೆಸರು? ಓಕೆ, ಪನೋಡ್ಚಿ. ಇರ್ನ ಸಮಸ್ಯೆ ದಾದ ಬಾಲ್ನೆ ಸರ್, ಇರ್ನ ಸಮಸ್ಯೆ ದಾದ ಪ್ರಾಬ್ಲಮ್ ದಾದ. ಹಲೋ ಸರ್, ನಿತಿನ್ ಪಾತ್ರದಲ್ಲ, ನಿತಿನ್ ಬಿ ಸಾಲಿನ ಪಾತ್ರದಲ್ಲ, ಇರ್ನ ಪುದರ್ ಪಾಲನೆ, ಇರ್ನ ಸಮಸ್ಯೆ ಪಾಲನೆ. ನಮಸ್ತೆ ಸರ್, ನಮಸ್ತೆ. ಓಕೆ, ಆಪರೇಟ್ ಕೊರೋನಾ ಒಂದು ಆಯ್ರ ಬೋಡದು ಬೇರೆ ದುಂಡ್ರಾಜ್ ಮಾತ್ರೆ ಕಾರಣ ದಯ ಪಂಡ ನಮ್ಮ ನೇಕ್ಲ ದುಂಬಿರೆ ಸ್ವಂತ ನಮ್ಮ ಪೋಣದ ಇಂಚೆಂಚ ಪೂರ ಒಂದು ಇಂಚೆಂಚ ಪೂರ ಪನ್ನದ
ಕಂಡಕ್ಟರ್ ಪಂಪಿನ ಎಂಗ್ಲಿಗೆ ಜನ ಬೋರ್ಡ್ ಬಂದದ್ದು ಒಂಜಿ ಜನ ಮಾಸ್ಕ್ ಪಡೆದಿದ್ದಾರೆ ಅರ್ಥ ಆಗಿ ಪನ್ನಾಗ ಕಂಡಕ್ಟರ್ ಎಣ್ಣಕ್ಕೆಲ್ಲ ಪಾಡಿದ್ದಾರೆ ಎಂಗ್ಲಿಗೆ ಜನ ಬೋರ್ಡ್ ಅರೆಡ ದೂರ ಜನ ಕೇಳಿ ಆ ರೀತಿ ಬಂದ ಬಸ್ ಮಾಲೀಕರ ಸಂಘದ ಅಧ್ಯಕ್ಷತೆ ಅದಕ್ಕೆ ನಮ್ಮ ಊರು ಈ ಕೊರೋನಾ ಪಾಡುಗಳ ದಾಯಕ ಕಾರಣ ಆರು ಮಾತ್ರ ಅದಕ್ಕೆ ಕೆಲವು ನಮ್ಮ ಕಲೆಯಲ್ಲ ಪೂರ ಕೊಡ್ತಾ ಮಾತ್ರ ಪೂರ ಬೈದಿನಿ ಬಸ್ಸದ ಜನ ಬೋರ್ಡಿಗೆ ನಮ್ಮ ಕುಡ್ಲದಾಗಲ್ಲ ಮಾಸ್ಕ್ ಮಾಡುವ ಒಂದು ಕುಡ್ಲ ಬುಡುಪೂಜ ಮಾಸ್ಕ್ ಮಾಡುವ ಸರಿ 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 ಗೊತ್ತಾಂಡು ಈ ವಿಚಾರ ನೆಡ್ ದುಂಬುಲ ಒಂಚೂರು ಪಂದಿತ್ತಿನ ನಮ್ಮ ನೀವು ಸ್ಟ್ರಿಕ್ಟ್ ಆದ ಆಕ್ಷನ್ ತೆಪ್ಪುನ ವಿಚಾರ ಮಲ್ದುವ ನಮ್ಮ ಕುಡ್ಲ ಇಂಚಿನ ಊರು ನಮ್ಗೆ ಹೆಚ್ಚಿನ ಶೀತಲ ಪಾಲನೆ ಸರಿ 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 ಸರ್ ಸರಿ ಸರಿ ತುಕ್ಕ ಎಸ್ ಸರ್ ಥ್ಯಾಂಕ್ ಯು ಸರಿ 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 ಓಕೆ ಸರ್ ಈಜಿ ಪಾತ್ರಕ ನಡೆದು ದುಂಬು ಒಂಜಿ ಈ ವಿಚಾರ ಮಿನಿ ಗೊತ್ತಾಗ್ತದೆ ಅದನ್ನ ಸಿಕ್ಟದ ಆಕ್ಷನ್ ದೆಪ್ಪುನಂಚಿನ ವಿಚಾರ ಆಯ್ತು ಎಸ್ ಸರ್ ಥ್ಯಾಂಕ್ ಯು ಓಕೆ ಇದು ಬಸ್ಸಿನಲ್ಲಿ ಸಮಸ್ಯೆಗಳು ಆಗುತ್ತೆ ಹರಡುವಂತಹ ವಿಚಾರಗಳು ಆಗುತ್ತೆ ಅನ್ನುವಂತಹ ವಿಚಾರವನ್ನು ಅವರು ಹೇಳ್ತಾ ಇದ್ರು ಸೊ ಇವರು ಅವರವರ ಒಂದು ಆಕ್ರೋಶ ಅವರವರ ಬೇಸರ ಎಲ್ಲವೂ ಕೂಡ ಇರುವಂಥದ್ದು ಈಗ ನಾವೆಲ್ಲರೂ ಕೂಡ ಲಾಕ್ಡೌನ್ ಆಗಿದೆ ಮನೆಯಲ್ಲಿದ್ದೇವೆ ಸೊ ಅನೇಕ ಕರೆಗಳು ಬರ್ತಾ ಇದೆ ಇವತ್ತು ಸ್ವಲ್ಪ ತಾಂತ್ರಿಕವಾಗಿರುವಂಥ ಸಮಸ್ಯೆ ಇದೆ ಸೊ ಹಾಗಾಗಿ ಮತ್ತೊಂದು ನಂಬರನ್ನು ಸಂಖ್ಯೆಯನ್ನು ನಾವು ಕೊಟ್ಟಿದ್ದೇವೆ ಎಸ್ ಡಾಕ್ಟರ್ ಈಗ ಈ ಸಂದರ್ಭ ನಾವು ಗಮನಿಸಬೇಕಾದಂಥ ಅಂಶ ಯುವಕರಿಗೆ ಜಾಸ್ತಿಯಾಗಿ ಕೊರೋನಾ ಸೋಂಕು ಅಟ್ಯಾಕ್ ಆಗ್ತಾ ಇದೆ ಎಲ್ಲೊಂದು ಕಡೆ ಅಟ್ಯಾಕ್ ಆಗ್ತಾ ಇದೆ ಅಂತ ಬಂದಾಗ ಅಲ್ಲಿ ಗುಣಮುಖರಾಗಿ ಬರ್ತಾ ಇದೆ ಅಂತ ಬಂದಾಗ ಖುಷಿಯ ವಿಚಾರ ಆದರೆ ಇಲ್ಲಿ ಸಾವಿನ ಸಂಖ್ಯೆ ಕೂಡ ಯುವಕರಲ್ಲಿ ಜಾಸ್ತಿ ಆಗ್ತಾ ಇರೋದು ದೊಡ್ಡ ಮಟ್ಟದಲ್ಲಿ ಬೇಸರದ ಸಂಗತಿ ಯಾವ ರೀತಿ ಅಂತ ಹೇಳಿದ್ರೆ ಯುವಕರು ಗಟ್ಟಿಮುಟ್ಟಾಗಿರ್ತಾರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅನ್ನೋಂಥದ್ದು ತಾವು ಹೇಳಿದಾಗೆ ಒಂದು ಕಡೆ ಅಹಂಭಾವ ಇರುತ್ತೆ ನಾನೇ ಸುಪ್ರೀಂ ಪವರ್ ಅನ್ನೋಂಥ ಒಂದು ಮೈಂಡ್ ಸೆಟ್ ಬರುತ್ತೆ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಅನೇಕ ಪ್ರಕರಣಗಳನ್ನು ನಾವು ನೋಡಿದ್ದೇವೆ ಸರಿಯಾಗಿದ್ದಾರೆ ಕೋವಿಡ್ ಪಾಸಿಟಿವ್ ಬಂದಿದೆ ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿದ್ದಾರೆ ಅಂತ ಬಂದಾಗ ಮರುದಿನ ಎದ್ದಾಗ ಅವರು ಸಾವನ್ನಪ್ಪಿರ್ತಾರೆ ಯಾವ ರೀತಿ ಅಂತ ಹೇಳಿದ್ರೆ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ ಅವರಿಗೆ ಅನ್ನೋದು ಏನು ಕಾರಣ ಆಗಿರ್ಬೋದು ಡಾಕ್ಟರ್ ನೋಡಿ ಇದಕ್ಕೆ ಈ ವಿಷಯದಲ್ಲಿ ನಾನು ಒಂದು ಬಹಳ ಇಂಪಾರ್ಟೆಂಟ್ ಒಂದು ಇದನ್ನು ಇನ್ಫಾರ್ಮೇಷನ್ ಕೊಡ್ತೀನಿ ಇದು ಎಲ್ಲ ಜನಗಳಿಗೆ ಗೊತ್ತಿರಬೇಕು ಏನಂದರೆ ಕೊರೋನಾ ಅಂತಂದರೆ ಬರೀ ಶ್ವಾಸಕೋಶದಲ್ಲಿ ನ್ಯೂಮೋನಿಯಾ ಆಗತ್ತೆ ಅಂತ ಎಲ್ಲ ಅನ್ಕೊಂಡಿದ್ರು ಸ್ಟಾರ್ಟಿಂಗಲ್ಲಿ ಹಾಗೆ ಅನ್ಕೊಂಡಿದ್ರು ಹಾಗಲ್ಲ ಕೊರೋನಾ ಶ್ವಾಸಕೋಶದಲ್ಲಿ ಎಫೆಕ್ಟ್ ಆಗುತ್ತೆ ಅದೇ ಥರನೇ ಶ್ವಾಸಕೋಶಕ್ಕೆ ಎಂಟ್ರ್ ಆಗಬೇಕಾದ್ರೆ ಅದೇ ಥರ ಕೆಲವು ಸೆಲ್ಸ್ಗಳಿದೆ ಆ ರಿಸೆಪ್ಟಾರ್ಸಿಂದ ಹಾರ್ಟಿಗೆ ಮತ್ತು ನಮ್ಮ ಇದು ಗ್ಯಾಸ್ಟ್ರೋಎಂಟ್ರಾಲಜಿ ಟ್ರ್ಯಾಕಿಗೂ ಎಫೆಕ್ಟ್ ಆಗಬಹುದು ಹಾರ್ಟ್ಗೆ ಎಫೆಕ್ಟ್ ಆಗುತ್ತೆ ಹೇಗೆ ಅಂತಂದರೆ ಇದು ಒಂದು ಕಾರಣದಲ್ಲಿ ಆ ಸ್ಪೈಕ್ ಪ್ರೋಟೀನಿಂದ ಥ್ರಾಂಬೋಸಿಸ್ ಆಗುತ್ತೆ ಅಂದರೆ ನಮ್ಮ ಶರೀರದಲ್ಲಿ ರಕ್ತ ಹೆಪ್ಪುಗಟ್ಟಬಾರ್ದು ಅನ್ನೋದಕ್ಕಿರುವಂಥ ರಕ್ತ ಕಣಗಳಿರ್ತಾರಲ್ಲ ಆ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಅದು ಎಫೆಕ್ಟ್ ಆಗುತ್ತೆ ಹಾಗಾಗಿ ಈಗ ನಮ್ಮ ಕೊರೋನಾ ಬಂದಾಗ 3 ಫೇಸ್ ಅಂತ ಹೇಳ್ತೀವಿ ಮೊದಲನೇ ಫೇಸಲ್ಲಿ ಮೊದಲನೇ ವಾರದಲ್ಲಿ ಅಕ್ಯೂಟ್ ಇನ್ಫೆಕ್ಷನ್ ಫೇಸ್ ಅಂತ ಇನ್ಫೆಕ್ಟಿವ್ ಫೇಸ್ ಅಂತ ಆ ಫೇಸಲ್ಲಿ ಏನಾಗುತ್ತೆ ಮೊದಲನೇ ವಾರದಲ್ಲಿ ನಿಮ್ಗೆ ಇನ್ಫೆಕ್ಷನ್ ಬರುತ್ತೆ ಇನ್ಫೆಕ್ಷನ್ ಬಂದಾಗ ನಿಮಗೆ ಜ್ವರ ಬರೋದು ಕೆಮ್ಮು ಕಫ ಬರೋದು ನ್ಯೂಮೋನಿಯಾ ಆಗೋದು ಆಗುತ್ತೆ ಅದು ಒಂದು ಫೇಸ್ ಆದರೆ ಎರಡನೇ ಫೇಸಲ್ಲಿ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ ಈಗ ನಮ್ಮ ಬಾಡಿಗೆ ಇನ್ಫೆಕ್ಷನ್ ಬಂದಾಗ ನಮ್ಮ ಶರೀರ ಅದನ್ನು ತಡೆ ಹಿಡಿಯೋದಕ್ಕೆ ಅದು ಫೈಟ್ ಮಾಡುತ್ತೆ ಅದು ನಮ್ಮ ಇಮ್ಯುನಿಟಿ ಮೇಲೆ ಹೋಗುತ್ತೆ ಆ ಫೈಟ್ ಮಾಡಬೇಕಾದ್ರೆ ಅದು ಇನ್ಫ್ಲಮೇಷನ್ ಆಗುತ್ತೆ ಆ ಇನ್ಫ್ಲಮೇಷನ್ನು ಆ ಫೈಟಿಂಗು ಇನ್ಫ್ಲಮೇಷನ್ಗೆ ಹೋಗುವಂಥ ಟಗ್ ಆಫ್ ವಾರ್ ಇದೆಯಲ್ಲ ಆ ವಾರಲ್ಲಿ ಯಾವುದು ಗೆಲ್ಲತ್ತೆ ಅನ್ನೋದ್ರ ಮೇಲೆ ಹೋಗುತ್ತೆ ಯಾವಾಗ ಇನ್ಫ್ಲಮೇಷನ್ನ ಜಾಸ್ತಿ ಆಗುತ್ತೆ ಅದು ಶರೀರಕ್ಕೆ ತೊಂದರೆ ಆಗುತ್ತೆ ಅದು ಇನ್ಫ್ಲಮೇಟರಿ ಫೇಸ್ ಈ ಇನ್ಫ್ಲಮೇಟರಿ ಫೇಸ್ ಆದಮೇಲೆ ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಫೇಸ್ ಇದೆ ಇದನ್ನು ನಾವು ಡಾಕ್ಟ್ರುಗಳು ಸುಮಾರು ಜನಕ್ಕೆ ಅವರು ಅದನ್ನು ಐಡೆಂಟಿಫೈ ಮಾಡಿಲ್ಲ ಈಗಲೂ ಟ್ರೀಟ್ಮೆಂಟಲ್ಲಿ ಐಡೆಂಟಿಫೈ ಮಾಡಲ್ಲ ಅಂತ ನನಗೆ ಒಂದು ಹೆದರಿಕೆ ಇದೆ ಅದರರ್ಥ ಥರ್ಡ್ ಫೇಸಲ್ಲಿ ಥ್ರಾಂಬೋಟಿಕ್ ಫೇಸ್ ಅಂತ ಕರಿತೀವಿ ಥ್ರಾಂಬೋಟಿಕ್ ಫೇಸ್ ಅಂದರೆ ಒಂದು ಕಾರಣದಲ್ಲಿ ಈ ಪೇಷಂಟು ಇನ್ಫೆಕ್ಷನ್ನಿಂದ ರಿಕವರ್ ಆದರು ಇನ್ಫ್ಲಮೇಷನಿಂದ ರಿಕವರ್ ಆದರು ಥ್ರಾಂಬೋಸಿಸ್ ಆದರೆ ಬ್ಲಡ್ ಕ್ಲಾಟ್ ಆದರೆ ಹಾರ್ಟ್ ಅಟ್ಯಾಕ್ ಆಗ್ಬೋದು ಅಥವಾ ಶ್ವಾಸಕೋಶಕ್ಕೆ ಹೋಗೋ ರಕ್ತನಾಳದಲ್ಲಿ ಬ್ಲಾಕ್ ಆಗಿ ಪಲ್ಮರಿ ಎಂಬಾಲಿಸಮ್ ಆಗಿ ಡೆತ್ ಆಗ್ಬೋದು ನೀವು ತುಂಬ ಜನ ನೋಡಿರಬಹುದು ಈಗ ಮೊನ್ನೆ ನಾನು ಈಗಿನ ರೀಸೆಂಟ್ ಎಕ್ಸಾಂಪಲ್ ಕೊಡ್ತೀನಿ ಈಗ ತಾನೇ ಆಜ್ ತಕ್ ಅವರು ಸರ್ಡಾನಾ ಅವರು ಡೆತ್ ಆಯಿತು ಅದು ಒಂದು ಸ್ಟೋರಿ ಕೇಳಿದ್ರೆ ಪೇಷಂಟ್ಗೆ ಫಸ್ಟ್ ಇನ್ಫೆಕ್ಷನ್ ಆಗಿದೆ ರಿಕವರ್ ಆದರು ಪೂರ್ತಿ ರಿಕವರ್ ಆದಮೇಲೆ ಮನೆಗೆ ಹೋದರು ಆಮೇಲೆ ಸಡನ್ಲಿ ಡೆತ್ ಆಯಿತು ಅಂತ ಅನ್ನೋದು ತುಂಬ ಕಾಮನ್ ಆಗಿ ನೋಡ್ತೀವಿ
ಅದಕ್ಕೆ ಕಾರಣ ಏನು ಅಂದರೆ ಈ ಥರ ಥ್ರಾಂಬೋಸಿಸ್ ಆಗುತ್ತೆ. ಚಿಕ್ಕ ವಯಸ್ಸವ್ರಿಗಾಗಲಿ ದೊಡ್ಡವ್ರಿಗಾಗಲಿ ಈ ಥ್ರಾಂಬೋಸಿಸ್ ಅನ್ನೋದನ್ನು ಪ್ರಿವೆಂಟ್ ಮಾಡಬೇಕಾದ್ರೆ ಅದಕ್ಕೆ ಆ್ಯಂಟಿಕೋಗುಲೇಷನ್ ಅನ್ನೋ ಟ್ಯಾಬ್ಲೆಟ್ಸ್ನ ತಗೊಳ್ಳೇಬೇಕಾಗತ್ತೆ. ಓಕೆ. ಸೊ ಇದನ್ನು ನಾವು ಟ್ರೀಟ್ಮೆಂಟಲ್ಲಿ ನಾವು ಇನ್ಕ್ಲೂಡ್ ಮಾಡಿದ್ರೆ ತುಂಬ ಜನ ಡೆತ್ಗಳನ್ನು ನಾವು ತಡೆ ಹಿಡಿಬೋದು. ಅದರ ಅರ್ಥ ಏನಂದರೆ ತುಂಬ ಜನಕ್ಕೆ ಈಗ ನ್ಯೂಮೋನಿಯಾ ಆಗಿ ಅಡ್ಮಿಟ್ ಆದರು, ಕೋವಿಡ್ ನ್ಯೂಮೋನಿಯಾ ಆಗಿ, ಆಗ 1 ವಾರ ಇರ್ತಾರೆ ಹಾಸ್ಪಿಟ್ಲಲ್ಲಿ. ಆ 1 ವಾರ ನಾವು ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡ್ತೀವಿ ಅವ್ರಿಗೆ. ಅದಾದಮೇಲೆ ಅದು 1 ವಾರ ಅಥವಾ 10 ದಿವಸ ಆದಮೇಲೆ ನಾವು ಅವ್ರನ್ನ ಡಿಸ್ಚಾರ್ಜ್ ಮಾಡೋ ಟೈಮಲ್ಲಿ ಕೆಲವು ಟೆಸ್ಟ್ಗಳು ಮಾಡ್ತೀವಿ, ಡಿ ಡೈಮರ್ಸ್ ಅಂತೆಲ್ಲ ಟೆಸ್ಟ್ ಮಾಡ್ತೀವಿ. ಅದು ಲೆವೆಲ್ ಹೈ ಇದ್ದರೆ ಅವ್ರಿಗೆ ನಾವು ಆ್ಯಂಟಿಕೋಗುಲೇಷನ್ನು 1 ತಿಂಗಳವರೆಗೂ ಕೊಡಬೇಕು. ಕೆಲವರಿಗೆ 1.5 ತಿಂಗಳು ಕೊಡ್ತೀವಿ. 30 ದಿವಸದಿಂದ 45 ದಿವಸದವರೆಗೂ ಓರಲ್ ಆ್ಯಂಟಿಕೋಗುಲೇಷನ್ ಅಂತ ಒಂದು ಟ್ಯಾಬ್ಲೆಟ್ ಕೊಡ್ತೀವಿ. ಈ ಓರಲ್ ಆ್ಯಂಟಿಕೋಗುಲೇಷನ್ ಅನ್ನೋದು ಆಸ್ಪ್ರಿನ್ ಅಲ್ಲ. ಜನಕ್ಕೆ ಅನ್ಸ್ತಾರೆ ಬ್ಲಡ್ ಥಿನ್ನರ್ ಆಸ್ಪ್ರಿನ್ ಅಂತ. ಆಸ್ಪ್ರಿನ್ ಇಟ್ಸ್ ಕಾಲ್ಡ್ ಆಂಟಿ ಪ್ಲೇಟ್ಲೆಟ್, ಇಟ್ಸ್ ನಾಟ್ ಅನ್ ಆಂಟಿ ಕೋಗುಲೆಂಟ್. ನಮಗೆ ಬೇಕಾಗಿರೋದು ಆಂಟಿ ಕೋಗುಲೇಷನ್, ಅಂದರೆ ರಕ್ತ ಹೆಪ್ಪುಗಟ್ಟಬಾರದು ಅನ್ನೋಂಥ ಕೊಡುವಂಥ ಹೊಸ ಮಾತ್ರೆಗಳು. ಆ ಹೊಸ ಮಾತ್ರೆಯಲ್ಲಿ 2 ಟೈಪ್ ಉಂಟು. ಒಂದು ವಾರ್ಫರಿನ್ನು, ಇನ್ನೊಂದು ಹೊಸದಾಗಿ ಹೊಸ ಡ್ರಗ್ಸ್ಗಳು ಬಂದಿದೆ. ನಾನು ಲಾಸ್ಟ್ ಟೈಮು ಸುಮಾರು ಮೆಡಿಕಲ್ ಫೋರಮಲ್ಲಿ ಮಾತಾಡಿದ್ದೀನಿ. ಇದು ತುಂಬ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಪೇಷಂಟು ರಿಕವರ್ ಆಗ್ತಾರೆ, ಕೋವಿಡಿಂದ ಮನೆಗೆ ಹೋಗ್ತಾರೆ, ಮನೆಗೆ ಹೋಗಿ 2 ವಾರದಲ್ಲಿ ಡೆತ್ ಆಗುತ್ತೆ. ಎಷ್ಟೋ ಜನಕ್ಕೆ RT-PCR ನೆಗೆಟಿವ್ ಬಂದಿರುತ್ತೆ, ಡೆತ್ ಆಗುತ್ತೆ. ಅವಾಗ ಅದು ತುಂಬ ಒಂದು ರೀತಿಯ ತುಂಬ ಬೇಜಾರಾಗುತ್ತೆ. ಅದಕ್ಕೆ ಆ ಡೆತ್ಗಳನ್ನು ನಾವು ಪ್ರಿವೆಂಟ್ ಮಾಡಬೇಕಾದ್ರೆ ಪೇಷಂಟ್ಗಳಿಗೆ ನಾವು ಯಾರು ರಿಕವರ್ ಆಗ್ತಾರೆ ಅದರಲ್ಲಿ ಒಂದು ನಮ್ಮ ಸೈಂಟಿಫಿಕ್ ಎವಿಡೆನ್ಸ್ ಇದೆ. ಅದರ ಪ್ರಕಾರ ಅವ್ರಿಗೆ ಥ್ರಾಂಬೋಸಿಸ್ ಆಗೋ ಚಾನ್ಸ್ ಜಾಸ್ತಿ ಇದೆ, ಅಥವಾ ಅವರ ಶರೀರದಲ್ಲಿ ಆ ರೀತಿ ಬ್ಲಡ್ ಕ್ಲಾಟಿಂಗ್ ಆಗ್ತಾ ಇದೆ ಅಂತ ಗೊತ್ತಾದರೆ ನಾವು ಅವ್ರಿಗೆ 1 ರಿಂದ 1.5 ತಿಂಗಳು ಟ್ಯಾಬ್ಲೆಟ್ ಕೊಡ್ತೀವಿ. ಸಿಂಪಲ್ ಟ್ಯಾಬ್ಲೆಟ್ಟು, ಬಟ್ ಅದನ್ನು ಅವರಾಗೆ ತೊಗೊಳಕ್ಕಾಗಲ್ಲ. ಅದು ನಾವು ಮೆಡಿಕಲ್ ಪ್ರಾಕ್ಟೀಷನರ್ಸ್ ಕೊಡುವಂಥ ಟ್ರೀಟ್ಮೆಂಟ್. ನನ್ನ ಪ್ರಕಾರ ನಾವು ಆದಷ್ಟು ಇದನ್ನು ಜಾಸ್ತಿ ಆ್ಯಂಟಿಕೋಗುಲೇಷನ್ ಕೊಡೋಕ್ಕೆ ಶುರು ಮಾಡಿದ್ರೆ ತುಂಬ ಜನ ಡೆತ್ಗಳನ್ನು ನಾವು ತಡೆ ಹಿಡಿಬಹುದು. ಸೊ ಈ ಆ್ಯಂಟಿಕೋಗುಲೇಷನ್ನ ನಾವು ಕೊಡಬೇಕು. ಅದು ಜನಸಾಮಾನ್ಯರಿಗೆ ಗೊತ್ತಾಗಲ್ಲ. ನಾವು ಟ್ರೀಟ್ಮೆಂಟಲ್ಲಿ ಡಿಸ್ಚಾರ್ಜ್ ಆಗೋ ಟೈಮಲ್ಲಿ ನಾವು ಕೊಡ್ತೀವಿ. ಅದರಿಂದ ಇದೆಲ್ಲ ಸೈಂಟಿಫಿಕ್ ಎವಿಡೆನ್ಸ್ ಇರೋದ್ರಿಂದ ನಾವು ಸೆಲ್ಫ್ ಮೆಡಿಕೇಶನ್ ಮಾಡಬಾರ್ದು. ಈಗೇನಾಗ್ತಿದೆ, ಕೆಲವ್ರಿಗೆ ಅಡ್ಮಿಟ್ 1-2 ದಿವಸ ಜ್ವರ ಬರುತ್ತೆ, 1 ದಿವಸ ಕೆಮ್ಮು ಬರುತ್ತೆ, ಸರಿ ಹೊಟ್ಟೋಗ್ತಾರೆ, ನಮಗೆಲ್ಲ ಸರಿ ಹೋಗಿದೆ ಅಂತ ಅನ್ಕೊಂತಾರೆ. ಆ ರೀತಿ ಇದೆಲ್ಲ ಟೆಸ್ಟ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ನೀವು ಟೆಸ್ಟ್ ಮಾಡಿ ಇದು ನಮ್ಮ ಬ್ಲಡ್ ಟೆಸ್ಟ್ಗಳಲ್ಲಿ ಡಿ ಡೈಮರ್ ಲೆವೆಲ್ಸ್ ಎಲ್ಲ ಜಾಸ್ತಿ ಇದ್ದರೆ ಅವ್ರಿಗೆ ಸಿಂಪ್ಟಮ್ಸ್ ಇರಲ್ಲ, ಸಡನ್ ಡೆತ್ ಆಗ್ಬೋದು. ಸೊ ನನ್ನ ಪ್ರಕಾರ ಈಗ ಹೃದಯ ರೋಗಗಳು, ಹೃದಯಾಘಾತಗಳು, ಹಾರ್ಟ್ ಅಟ್ಯಾಕ್ಗಳು ಮತ್ತು ಸಡನ್ ಡೆತ್ಗಳಿಗೆ ಕಾರಣ ಥ್ರಾಂಬೋಸಿಸ್. ಥ್ರಾಂಬೋಸಿಸ್ ಅಂದರೆ ಬ್ಲಡ್ ಕ್ಲಾಟ್ ಆಗೋದು. ಆ ಕ್ಲಾಟ್ ಆಗೋದು ಅದು ಕೋವಿಡ್ ಇನ್ಫೆಕ್ಷನ್ನ ಒಂದು ಫೇಸ್, ಅದು 3rd ಫೇಸ್ ಆಫ್ ಕೋವಿಡ್ ಅಂತ. ಸೊ ಅದನ್ನು ನಾವು ಪ್ರಿವೆಂಟ್ ಮಾಡೋದಕ್ಕೆ ನಾವು ಓರಲ್ ಆ್ಯಂಟಿಕೋಗುಲೇಷನ್, ಅಲ್ಲಿ ಹಾಸ್ಪಿಟಲ್ ಅಡ್ಮಿಟ್ ಆದಾಗ ಇಂಜೆಕ್ಷನ್ಸ್ ಕೊಡ್ತೀವಿ, ಆ್ಯಂಟಿಕೋಗುಲೇಷನ್ ಇಂಜೆಕ್ಷನ್. ಬಟ್ ಡಿಸ್ಚಾರ್ಜ್ ಆಗಬೇಕಾದ್ರೆ ಅವ್ರಿಗೆ ನಾವು ಟ್ಯಾಬ್ಲೆಟ್ ಕೊಡ್ತೀವಿ. ಅದನ್ನು ತಗೊಂಡ್ರೆ ನನ್ನ ಪ್ರಕಾರ ಸುಮಾರಾಗಿ ಡೆತ್ತನ್ನು ನಾವು ಅವಾಯ್ಡ್ ಮಾಡ್ಬೋದು. ಯಾಕೆಂದರೆ ಈ ಲಂಗ್ಸಲ್ಲಿ ಬ್ಲಡ್ ಕ್ಲಾಟ್ ಆಗಿ ಸೇರುತ್ತಲ್ಲ, ಅದನ್ನು ಪಲ್ಮರಿ ಎಂಬಾಲಿಸಮ್ ಅಂತ ಕರಿತೀವಿ. ಅದು ಆದರೆ ಡೆತ್ತು ತುಂಬ ಜಾಸ್ತಿ, ಯಾಕೆಂದರೆ ಅದು ಹಾರ್ಟ್ ಅಟ್ಯಾಕ್ಗಿಂತ 3 ಪಟ್ಟು ಜಾಸ್ತಿ ಡೆತ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನೆಲ್ಲ ನಾವು ಪ್ರಿವೆಂಟ್ ಮಾಡ್ಬೋದು. ಅಂದರೆ ಪಲ್ಮರಿ ಎಂಬಾಲಿಸಮ್, DVT ಅಂತೆಲ್ಲ ಕರಿತೀವಿ, ಡೀಪ್ ವೇನ್ ಥ್ರಾಂಬೋಸಿಸ್ ಅಂತೆಲ್ಲ, ಇದೆಲ್ಲ ನಾವು ಪ್ರಿವೆಂಟ್ ಮಾಡಬೇಕಾದ್ರೆ ನಾನು ಅದನ್ನೇ ತುಂಬ ಎಂಫಸೈಸ್ ಮಾಡ್ತಾ ಇದ್ದೀನಿ. ಓರಲ್ ಆ್ಯಂಟಿಕೋಗುಲೇಷನ್ ಆಫ್ಟರ್ ಡಿಸ್ಚಾರ್ಜ್ after the COVID infection is very important part of our medical treatment. ಸೊ ಇದನ್ನು ನಾವು ಸಾಮಾನ್ಯ ಜನಗಳಾಗಿ ನೀವೊಂದು ಇವತ್ತು ತಿಳಿದ್ರೆ ನೀವು ಅದನ್ನು ಡಿಮ್ಯಾಂಡು ಮಾಡ್ಬೋದು. ಸರ್, ನಮಗೆ ಬ್ಲಡ್ ಥಿನ್ನರ್ಸ್ ಕೊಡ್ತಾ ಇದ್ದೀರಾ, ನಾವು ಕೋವಿಡ್ ಇನ್ಫೆಕ್ಷನಲ್ಲಿ ನಾವು ರಿಕವರ್ ಆಗಿದ್ದೀವಿ, ನಮಗೆ ಬ್ಲಡ್ ಥಿನ್ನರ್ಸ್ ಕೊಡೋಕ್ಕೆ ಅವಶ್ಯಕತೆ ಇದೆಯಾ ಅಂತ ನೀವು ಡಾಕ್ಟ್ರನ್ನ ಕೇಳ್ಬೋದು. ಆಗ ಅವರು ಅದು ಟೆಸ್ಟ್ ಪ್ರಕಾರ ಬೇಕು ಅಂದರೆ ಕೊಡ್ತಾರೆ, ಕೆಲವರಿಗೆ ಬೇಡ ಅಂದರೂ ಕೊಡಲ್ಲ. ಸೊ ಅದನ್ನು ಇಂಪಾರ್ಟೆಂಟ್. ಆದ್ದರಿಂದ ನನ್ನ ಪ್ರಕಾರ ಜನರು, ಪಬ್ಲಿಕ್ ಅವರು, ನೀವು ಟ್ರೀಟ್ಮೆಂಟ್ ತಗೋ ಟೈಮಲ್ಲಿ ನೀವು ಡಾಕ್ಟ್ರನ್ನ ನಾವು ಕೇಳಬಹುದು, ಯಾರು ಬೇಜಾರು ಮಾಡ್ಕೊಳ್ಳಲ್ಲ. ಸರ್, ನಮಗೆ ಬ್ಲಡ್ ಥಿನ್ನರ್ಸ್ ಬೇಕಾ, ಬ್ಲಡ್ ಥಿನ್ನರ್ಸ್ ಅಂದರೆ ಆ್ಯಂಟಿಕೋಗುಲೇಷನ್ ಬೇಕಾ ಅಂತ. ಸೊ ಅದನ್ನು ನಾನು ಇವತ್ತು ನನ್ನ ಟಾಕಲ್ಲಿ ನಾನು ಹೈಲೈಟ್ ಮಾಡೋದು, ಇದು ಇಂಪಾರ್ಟೆಂಟ್ ಪಾರ್ಟ್. ಇದರಿಂದ ನಾವು ತುಂಬ ಡೆತ್ಗಳನ್ನು, ಸಾವುಗಳನ್ನು ನಾವು ಕಡಿಮೆ ಮಾಡ್ಬೋದು ಅಥವಾ ನಿಲ್ಲಿಸಲೂಬಹುದು. ಓಕೆ ಡಾಕ್ಟರ್, ಈಗ ಯುವಕರು ಜಾಸ್ತಿಯಾಗಿ ಸಾವನ್ನಪ್ತಾ ಇದ್ದಾರೆ. ಆಗಲೇ ಹೇಳಿದಾಗ ಇದು ವಿಚಿತ್ರವಾಗಿರುವಂತಹ ಬೆಳವಣಿಗೆ ಅಂತ ಕಾಣುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ಆರೋಗ್ಯವಾಗಿರ್ತಾರೆ, ಅವ್ರು ಕೋವಿಡ್ ಪಾಸಿಟಿವ್ ಬಂದಿರಬಹುದು ಅಥವಾ ನೆಗೆಟಿವ್ ಕೂಡ ಬಂದಿರಬಹುದು. ಅಂದರೆ ಒಂದ್ಸಲ ಪಾಸಿಟಿವ್ ಬಂದು ಗುಣಮುಖರಾಗಿ, ತಾವು ಹೇಳಿದಾಗೆ ನೆಗೆಟಿವ್ ಬಂದಿರಿದ್ರೂ ಕೂಡ ಗಟ್ಟಿಮುಟ್ಟಾಗಿರುತ್ತೆ, ಯಾವುದರಿಂದ ಲಕ್ಷಣಗಳು ಕೂಡ ಇಲ್ಲ ಅವರಿಗೆ, ಕೋವಿಡ್ನ ಲಕ್ಷಣಗಳು ಇಲ್ಲ, ಆದರೂ ಕೂಡ ಕೋವಿಡ್ ಪಾಸಿಟಿವ್ ಬಂದಿರುತ್ತೆ.
ಅಂದರೆ ಕೋವಿಡ್ನ ಅಂಶಗಳು ಇರುತ್ತೆ. ಆದರೆ ಆ ಸಮಸ್ಯೆಯಲ್ಲಿ ಊಟ ಮಾಡಿ ಮಲಗಿದ್ದಾಗ ಬೆಳಿಗ್ಗೆ ಎದ್ದಾಗ ಸಡನ್ ಆಗಿರೋ ಈ ಹಾರ್ಟ್ ಅಟ್ಯಾಕ್ ಅಥವಾ ಸ್ತಂಭನ ಅನ್ನೋಂಥ ನಾವು ಏನೋ ಕರಿತೇವೆ ನೋಡಿ. ಸೊ ಇದೆಲ್ಲವೂ ಕೂಡ ಆಗುವಂತಹ ವಿಚಾರಗಳಲ್ಲಿ ಯುವಕರು ಏನು ಮಾಡಬೇಕು, ಏನು ಕತೆ, ಯಾತಕ್ಕೋಸ್ಕರ ಆಗುತ್ತೆ ಈ ಸಂದರ್ಭಗಳು, ಈ ಘಟನೆಗಳು? ಈಗ ನಾನು ಆಲ್ರೆಡಿ ನಮಗೆ ಎಕ್ಸ್ಪ್ಲೇನ್ ಮಾಡಿದಂಗೆ, ಈಗ ಕೆಲವು ಟೈಮ್ ಈಗ ಹೊಸ ಸ್ಟ್ರೈನ್ ಬಂದಿದೆಯಲ್ಲ, ಸೆಕೆಂಡ್ ವೇವ್ ಅಂತ, ಅದು ಸ್ಟ್ರೈನ್ಗಳು RT-PCR ಅದನ್ನ ಡಿಟೆಕ್ಟ್ ಮಾಡದಲ್ಲಿರೋ ಸ್ಟ್ರೈನ್ ಬಂದಿದೆ. ಈಗ ನಮ್ಮ ಫಸ್ಟ್ ವೇವಲ್ಲಿ ಒಂದು RT-PCR ಅನ್ನೋದು 70% ಸೆನ್ಸಿಟಿವ್ ಇತ್ತು. ಆದರೆ ಈ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಇದೆಯಲ್ಲ, ಅದು ಏನು ಸೆನ್ಸಿಟಿವ್ ಇಲ್ಲ, ಅದು 30% ಮಾತ್ರ, ಅದು ಸರಿ ಅಷ್ಟೊಂದು ಸೆನ್ಸಿಟಿವ್ ಇಲ್ಲ. ಈಗ 70% ಆಲ್ಮೋಸ್ಟ್ ಈಗ ನಮಗೆ ಗೋಲ್ಡ್ ಸ್ಟ್ಯಾಂಡರ್ಡ್ RT-PCR ಕೋವಿಡ್ಗೆ. ಆದರೆ ಈಗ ಹೊಸ ಸ್ಟ್ರೈನಲ್ಲಿ ಈವನ್ ಅದು ಡಿಟೆಕ್ಟ್ ಆಗದಲ್ಲೇ ಇರುವಂಥದ್ದು, ಅದು ನೆಗೆಟಿವ್ ಬರೋ ಚಾನ್ಸಸ್ ಇರುತ್ತೆ. ಈಗ ಮೊದಲನೇ ಸ್ಟ್ರೈನಲ್ಲಿ ಏನಾಗ್ತಿತ್ತು, 100ರಲ್ಲಿ 70 ಜನಕ್ಕೆ RT-PCR ಬಂದರೆ ಅವ್ರಿಗೆ ಇನ್ಫೆಕ್ಷನ್ ಇದೆ ಅಂತ ಅರ್ಥ. ಆದರೆ 30% RT-PCR ನೆಗೆಟಿವ್ ಬಂದಿರಬಹುದು, ಅವ್ರಿಗೆ ಇನ್ಫೆಕ್ಷನ್ ಇರುತ್ತೆ, ನೆಗೆಟಿವ್ ಬಂದಿರ್ಬೋದು ಅಂತಿತ್ತು. ಈಗ ಆ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಇದೆ. ಅಂದರೆ RT-PCR ಡಿಟೆಕ್ಟ್ ಮಾಡದಲೇ ಇರೋ ಕೋವಿಡ್ ಸಿಚುಯೇಷನ್ ಆಗಿರೋದ್ರಿಂದ ನಮಗೆ ಟ್ರೀಟ್ಮೆಂಟ್ ಮಾಡೋದು ಕಷ್ಟ. ಈಗ ಜನಗಳಿಗೆ ಏನು ಅನ್ಸುತ್ತೆ, RT-PCR ಮಾಡಿದ್ದೀವಿ, ನೆಗೆಟಿವ್ ಬಂದಿದೆ, ಆದರೂ ಇವರು ಡಾಕ್ಟರ್ಗಳು ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಅನ್ನೆಸರಿ ಅಂತೆಲ್ಲ ಅನ್ಸುತ್ತೆ. ಅದು ತುಂಬ ಕಾಮನ್. ಈಗ ನಿಮ್ಗೆ ಗೊತ್ತಿರೋ ಹಾಗೆ ಸೋಷಿಯಲ್ ಮೀಡಿಯಾ ಅಥವಾ ಎಲ್ಲ ಕಡೆನೂ ಅಂತಾರೆ, ಇವರು ಸುಮ್ಮನೆ ಅಡ್ಮಿಟ್ ಮಾಡಿದ್ರು, ಇದು ದುಡ್ಡುಗೋಸ್ಕರ ಅಡ್ಮಿಟ್ ಮಾಡಿದ್ರು ಅಂತ ಆಸ್ಪತ್ರೆಗಳ ಮೇಲಾಗಲಿ ಸಿಬ್ಬಂದಿಗಳ ಮೇಲಾಗಲಿ ಹೇಳ್ತಾರೆ. ಈಗ ನಮ್ಮ ಪ್ರಾಬ್ಲಮ್ ಏನಂದರೆ, ಹೋದ ಫಸ್ಟ್ ವೇವಲ್ಲಿ 100ರಲ್ಲಿ 30% ನೆಗೆಟಿವ್ ಬಂದಿದ್ರೂ ಇನ್ಫೆಕ್ಷನ್ ಇರ್ಬೋದು ಅಂತಿದೆ. ಆದರೆ ಸೆಕೆಂಡ್ ವೇವ್ ಅಲ್ಲಿ ಅದಕ್ಕಿಂತ ಜಾಸ್ತಿ ಪರ್ಸೆಂಟೇಜು RT-PCR ಡಿಟೆಕ್ಟ್ ಆಗದಲ್ಲೇ ಇರೋದ್ರಿಂದ ಅವ್ರಿಗೆ ಸಿಂಪ್ಟಮ್ಸ್ ಇದ್ರೆ ನಾವು ಅದೊಂದೇ ಟೆಸ್ಟ್ ಮಾಡಲ್ಲ, ನಾವು CT ಸ್ಕ್ಯಾನ್ ಮಾಡ್ತೀವಿ. CT ಸ್ಕ್ಯಾನಲ್ಲೂ ಗೊತ್ತಾಗುತ್ತೆ. ಈಗ CT ಸ್ಕ್ಯಾನಲ್ಲಿ ಮೊನ್ನೆ CT ಸ್ಕ್ಯಾನ್ ರಿಪೋರ್ಟ್ ಪ್ರಕಾರ ನಾವು ವ್ಯಾಕ್ಸಿನ್ ಒಂದು ವಿಷಯ ತುಂಬ ಇಂಪಾರ್ಟೆಂಟ್, ಸೈಂಟಿಫಿಕ್ ಎವಿಡೆನ್ಸ್. ಈಗ ನಾವು ವ್ಯಾಕ್ಸಿನ್ ಬಗ್ಗೆನೂ ತುಂಬ ಹೇಳ್ತಾ ಇದ್ರು. ವ್ಯಾಕ್ಸಿನ್ ಬರೋ ಮುಂಚೆ ಜನಗಳು ಹೇಳ್ತಿದ್ರು, ವ್ಯಾಕ್ಸಿನ್ ಯಾಕೆ, ಕೊರೋನಾ ಕಡಿಮೆ ಆಗಿದೆ, ಅದು ತಗೊಳ್ಳೋದು ಪ್ರಯೋಜನ ಇಲ್ಲ, ವ್ಯಾಕ್ಸಿನ್ ತಗೊಂಡ ಮೇಲೂ ಮಾಸ್ಕ್ ಹಾಕಬೇಕು, ಹಾಗಾದ್ರೆ ವ್ಯಾಕ್ಸಿನ್ ಹಾಕಿ ಅದರಿಂದ ತುಂಬ ಡೌಟ್ ಇತ್ತು. ಅವಾಗ ನಾವು ವ್ಯಾಕ್ಸಿನ್ ಬೇಕು ಅಂದಾಗ ಸುಮಾರು ಜನ ಹೆಲ್ತ್ ವರ್ಕರ್ಸು ತಗೊಳ್ಳಿಲ್ಲ. ವ್ಯಾಕ್ಸಿನ್ ಬಂದಾಗ ಗೌರ್ಮೆಂಟ್ ಹೆಲ್ತ್ ವರ್ಕರ್ಸ್ಗೆ ಫಸ್ಟ್ ಕೊಟ್ಟಿದ್ದು, ಅವಾಗಲೂ ತಗೊಳ್ಳಿಲ್ಲ, ಯಾಕೆಂದ್ರೆ ಅದು ಅವ್ರಿಗೆ ಬ್ರೀಫ್ ಇಲ್ಲ. ಆಮೇಲೆ ಏನಾಯ್ತು, ಯಾವಾಗ ಡಿಸೀಸ್ ಸೆಕೆಂಡ್ ವೇವ್ ಬಂತು ಆಗ ಎಲ್ರಿಗೂ ವ್ಯಾಕ್ಸಿನ್ ಬೇಕಾಗಿತ್ತು. ಈಗ ಲೈನಲ್ಲಿ ನಿಲ್ತಿದ್ದಾರೆ. ಮೊನ್ನೆ ಲಾಠಿ ಚಾರ್ಜ್ ಆಯಿತು ವೆನ್ಲಾಕಲ್ಲಿ. ಸೊ ಈ ಥರ ಸಿಚುಯೇಷನ್ ಬರೋದಕ್ಕೆ ನಮಗೆ ಒಂದು ಫಸ್ಟ್ ನಾವು ತಗೊಳ್ಳಿ ಅಂತ ಹೇಳಿದಾಗ ಅದು ನಂಬಿಕೆ ಬರಲಿಲ್ಲ. ಈಗ ಬೇಕು ಅಂದಾಗ ಅದು ಸಿಗ್ತಿಲ್ಲ, ಯಾಕೆಂದ್ರೆ ಅಷ್ಟು ಜನಕ್ಕೆ ವ್ಯಾಕ್ಸಿನ್ ಕೊಡೋದು ಕಷ್ಟ. ಮೊನ್ನೆ ನಾವು ಸ್ಟಡಿ ಮಾಡಿದೀವಿ, ಅಂದ್ರೆ ನಂದು ಸ್ಟಡಿ ಅಲ್ಲ, ನಮ್ಮ ಇದದ್ದು. ಈಗ 1000 ಜನ CT ಸ್ಕ್ಯಾನ್ ಮಾಡಿದ್ದಾರೆ, ಕೋವಿಡ್ ಪೇಷಂಟ್ ಇರೋರು 1000 ಜನ CT ಸ್ಕ್ಯಾನ್ ಮಾಡಿದಾಗ ಅದರೊಳಗೆ 92% ಕೋವಿಡ್ ನ್ಯೂಮೋನಿಯಾ ಬಂದಿರೋದು ಯಾರು ವ್ಯಾಕ್ಸಿನ್ ತಗೊಂಡಿಲ್ಲ ಅವ್ರಿಗೆ. ಯಾರು ವ್ಯಾಕ್ಸಿನ್ ತಗೊಂಡಿಲ್ಲ ಅವ್ರಿಗೆ 92%. ಇನ್ನು 8% ವ್ಯಾಕ್ಸಿನ್ ತಗೊಂಡವರು ಬಟ್ ಒಂದೇ ಡೋಸ್ ತಗೊಂಡವ್ರಿಗೆ ಬಂದಿದೆ. ಆದರೆ ಯಾರು 2 ಡೋಸ್ ತಗೊಂಡಿದ್ದಾರೆ, 2 ಡೋಸ್ ತಗೊಂಡು 2 ವಾರ ಆದಮೇಲೆ ಮ್ಯಾಕ್ಸಿಮಮ್ ಇಮ್ಯುನಿಟಿ ಬಂದಿರುತ್ತೆ, ಇಮ್ಯುನಲಾಜಿಕಲ್ ರೆಸ್ಪಾನ್ಸ್ ಇರುತ್ತೆ, ಅವ್ರಿಗೆ ಯಾರಿಗೂ ಕೋವಿಡ್ ನ್ಯೂಮೋನಿಯಾ ಬಂದಿಲ್ಲ ಅಂತ HRCT ಮಾಡಿದ್ದು ಒಂದು ರಿಪೋರ್ಟ್ ಮೊನ್ನೆ ಬಂತು. ಅದರ ಅರ್ಥ ನಿಮ್ಗೆ ಗೊತ್ತಾಯಿತು. 100 ಜನ ಕೋವಿಡ್ ವ್ಯಾಕ್ಸಿನ್ ಇದು CT ಸ್ಕ್ಯಾನ್ ಮಾಡಿದ್ರೆ 92 ಜನಕ್ಕೆ ಕೋವಿಡ್ ನ್ಯೂಮೋನಿಯಾ ಆಗಿರೋರಿಗೆ ಯಾರು ವ್ಯಾಕ್ಸಿನ್ ತಗೊಳ್ದಲೇ ಇದ್ದೋ ಗ್ರೂಪ್. ಅದು ಯಂಗ್ಸ್ಟರ್ ಇರ್ಬೋದು, ಓಲ್ಡ್ ಇರ್ಬೋದು. ಈಗ ನಾವು ಹೇಳೋಕ್ಕಾಗಲ್ಲ ಯಂಗ್ಸ್ಟರ್ಸ್ಗೆ ಬರಲ್ಲ ಅಂತ, ಅದು ಒಂದು. ಎರಡನೇದು, ಇನ್ನೂ 1 ಡೋಸ್ ತಗೊಂಡವ್ರಿಗೂ 8% ಬಂದಿದೆ. ಆದರೆ 0% ಯಾರು ವ್ಯಾಕ್ಸಿನ್ 2 ಡೋಸ್ ತಗೊಂಡಿರ್ತಾರೆ ಅವ್ರಿಗೆ ನ್ಯೂಮೋನಿಯಾ ಬಂದಿಲ್ಲ. ಬಟ್ ಅವ್ರಿಗೆ ಕೋವಿಡ್ ಬಂದಿರ್ಬೋದು. ಕೋವಿಡ್ ಬಂದ್ರೂ ಆ ಕೋವಿಡ್ ಆ ಇನ್ಫೆಕ್ಷನ್ ತುಂಬ ಮೈಲ್ಡ್ ಆಗಿರುತ್ತೆ. ಯಾವುದೇ ರೀತಿ ಕಾಂಪ್ಲಿಕೇಶನ್ ಆಗಿ ನ್ಯೂಮೋನಿಯಾ ಆಗಿ ವೆಂಟಿಲೇಷನ್ಗೆ ಹೋಗುವಂಥ ಕಾಂಪ್ಲಿಕೇಶನ್ ಆಗಿರೋದು ತುಂಬ ವಿರಳ. ಸೊ ಅದರಿಂದ ನಾವು ಕೋವಿಡ್ ವ್ಯಾಕ್ಸಿನ್ ನಾವು ತಗೊಳ್ಳೇಬೇಕು, ಅದರೊಳಗೆ ಸಂಶಯನೇ ಇಲ್ಲ. ನಮಗೆ ಪ್ರೊಟೆಕ್ಷನ್ ಕೊಡ್ತಾ ಇದೆ ಅದು. ಆದರೆ ವ್ಯಾಕ್ಸಿನ್ ತಗೊಂಡ ಮೇಲೂ ನಾವು ಮಾಸ್ಕ್ ಹಾಕೋದಾಗ್ಲಿ, ಸ್ಯಾನಿಟೈಸರ್ ಯೂಸ್ ಮಾಡೋದಾಗ್ಲಿ, ಸೋಷಿಯಲ್ ಡಿಸ್ಟೆನ್ಸ್ ಅದು ಇರಲೇಬೇಕು. ಎಸ್ ಸರ್, ಬರ್ತೇನೆ. ವೆರಿ ಇನ್ಫಾರ್ಮೇಟಿವ್. ಬಿಫೋರ್ ದಟ್ ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್. ನಮಸ್ತೆ ಸರ್, ನಾನು ಗೋಪಾಲಕೃಷ್ಣ ಕುಂಪಲದಿಂದ ಗೋಪಾಲಕೃಷ್ಣ. ನಮಸ್ತೆ ಸರ್, ಮಾತಾಡಿ ಸರ್, ತಮ್ಮ ಪ್ರಶ್ನೆ. ಸರ್, ಈ ಕೊರೋನಾ ಎಂಬ ವೈರಸ್ ಕಳೆದ ವರ್ಷಕ್ಕೆ ನೋಡಿದ್ರೆ ಈ ವರ್ಷದಲ್ಲಿ ಜನಗಳು ತುಂಬಾ ಮುಂಜಾಗ್ರತಾ ಕ್ರಮ ವಹಿಸಿಕೊಂಡಿದ್ದಾರೆ. ಆದ್ರೆ ಏನು ಅಂತ ಹೇಳಿದ್ರೆ ಸರ್, ಆಸ್ಪತ್ರೆಗೆ ಹೋಗುವುದ ಹೆದರುವ ಒಂದು ವಿಷಯದಿಂದ ಮಾತ್ರ ಜನಗಳು ಇದು ಮಾಡ್ಕೊಳ್ತಾರ.
ಅಲ್ಲ ಇವಾಗ ಈಗ ಕೋವಿಡ್ ಇಂಜೆಕ್ಷನ್ ಎಲ್ಲ ಕೊಡ್ತಾ ಇದ್ದಾರೆ, ಆದ್ರೆ ಕೆಲವರು ಕೊಡ್ತಾರೆ, ಕೆಲವರು ಕೊಡದೇ ಇರ್ತಾ ಇದ್ದಾರೆ. ಆದ್ರೆ ಅದು ಅವರ ಶಾರೀರಿಕವಾಗಿ ಕೆಲವರು ಹೆದರ್ಕೊಳ್ತಾರೆ, ಏನೋ ಜ್ವರ ಬರ್ತದೆ, ಅದು ನಮ್ಗೆ ಹುಷಾರಿಲ್ಲದೆ ಆಗ್ತದೆ, ಹಾಗೆ ಹೀಗೆ ಅಂತ ಹೆದರ್ಕೊಳ್ತಾರೆ. ಸರ್ ನಂದೊಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ ಸರ್, ಓಕೆ ಕೇಳಿ. ನಮ್ಮ ಒಂದು ಪೈಕಿ ಅವರು ಕಳಿಸಲ ಹುಷಾರಿಲ್ಲದೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆದ್ರು. ಆದ್ರೆ ಅವರಿಗೆ ಯಾವುದೇ ರೀತಿಯ ಆಪರೇಷನ್ ಆಗ್ಲಿ, ಯಾವುದೇ ರೀತಿಯ ಒಂದು ಸರ್ಜರಿ ಆಗ್ಲಿ, ಎಂತದು ಕೂಡ ಹಾಸ್ಪಿಟಲ್ ಅಲ್ಲಿ ಆಗ್ಲಿಲ್ಲ. ಆದ್ರೆ ಅವರು ಆಸ್ಪತ್ರೆಗೆ ಒಳಗೆ ಕರೆದುಕೊಂಡು ಹೋದ ಮೇಲೆ ನಂತರ ಅವರು ನಮ್ಗೆ ಯಾರನ್ನ ನೋಡ್ಲಿಕ್ಕೆ ಬಿಡ್ಲಿಲ್ಲ. ಅವರು ಒಳಗೆ ಹೋಗ್ಲಿಕ್ಕೆ ಬಿಡುದಿಲ್ಲ ನಮ್ಮ ಜನ. ಅಂದ್ರೆ ಒಳ್ಳೆ ವ್ಯಕ್ತಿ, ಹುಷಾರಿದ್ದ ವ್ಯಕ್ತಿ ಆಸ್ಪತ್ರೆ ಒಳಗೆ ಹೋದ್ರು. ಕಾರಣ ಎಂತ ಹೇಳಿದ್ರೆ ಯಾವ ರೀತಿ ಅವರು ವೈದ್ಯಕೀಯ ಅವರಿಗೆ ಔಷಧಿಯನ್ನು ಕೊಟ್ಟಿದ್ದಾರೋ ಅಥವಾ ಇದು ಮಾಡಿದಾರೋ ಎಂದು ನಮ್ಗೆ ಗೊತ್ತಿಲ್ಲ. 4 ದಿನ ಬಿಟ್ಟು ಹೋದಾಗ ಅವರು ವೀಕ್ ಆಗಿ ಬಿಟ್ಟೆ ಐಸಿಯಿಂದ ಅವರು ಇಂಟರ್ನೆಟ್ ಅಲ್ಲಿ ಹಾಕ್ಬೇಕು, ಅವರು ಬದುಕುದಿಲ್ಲ ಅಂತ ಹೇಳಿದ್ರು ಸರ್. ಇದು ನಮ್ಗೆ ಒಂದು ಬಹಳ ಬೇಸರದ ವಿಷಯ. ಒಮ್ಮೆ ನೋಡ್ಲಿಕ್ಕೆ ಬಿಡಿ, ನಾವು ನೋಡ್ತೇವೆ ಅಂತ ಹೇಳಿದ್ರೆ ಅದಾಗ್ಲೇ ನೋಡ್ಲಿಕ್ಕೆ ಆಗುದಿಲ್ಲ. ಡಾಕ್ಟರ್ ಬರ್ಬೇಕು, ಅವ್ರು ಬರ್ಬೇಕು, ಇವರು ಬರ್ಬೇಕು ಅಂತ ನಮ್ಮನ್ನು ಒತ್ತಾಡಿಸಿದ್ದಾರೆ. ಕ್ರಮೇಣವಾಗಿ ನಾವು ಅಷ್ಟು ಜೋರು ಮಾಡಿದಕ್ಕೆ ರಾತ್ರಿ 11 ಗಂಟೆ ಆಗುವಾಗ ಡರ್ತಾ ಇದೆ ಅಂತ ಹೇಳಿದ್ರು ಸರ್. 11:30 ಗಂಟೆಗೆ ಡರ್ತಾದಾಗ ನಮ್ಗೆ ಬಾಡಿ ಕೊಡಿ, ನಾವು ಬಿಲ್ ಕೊಡಿ ಅಂತ ಹೇಳುವಾಗ 3 ಲಕ್ಷ ರೂಪಾಯಿ ಬಿಲ್ ಕೊಡಿ ಅಂತ ನಮ್ಮ ಹತ್ರ ಕೇಳ್ತಾ ಇದ್ದಾರೆ. ಆದ್ರೆ ನಮ್ಗೆ ಒಂದು ದಿಕ್ಕಲ್ಲಿ ನಮ್ಮ ಆ ಚಿಕ್ಕ ಮಕ್ಕಳನ್ನು ಇಟ್ಕೊಂಡು ನಾವು ಆಸ್ಪತ್ರೆಯಲ್ಲಿ ಯಾವ ರೀತಿಯಿಂದ ನಾವು ಆ ನೋವನ್ನ ಅನುಭವಿಸಬೇಕು, ಇನ್ನೊಂದು ದಿಕ್ಕಿನಲ್ಲಿ ಆ ಮರಣ ದಿನ ಕೊನೆಯ ಪಕ್ಷವಾದ್ರೂ ಆ ಮರಣದ ಮುಖವನ್ನ ನೋಡುವ ಒಂದು ಸಂದರ್ಭದಲ್ಲಿ ನಾವು ಆ 3 ಲಕ್ಷವನ್ನು ಎಲ್ಲಿಂದ ಮಾಡ್ಬೇಕು? ಯಾವುದೇ ರೀತಿಯ ಒಂದು ಆಪರೇಷನ್ ಆಗ್ಲಿ, ಯಾವುದೇ ರೀತಿಯ ಒಂದು ಇದು ಆಗದೆ ಈ ಕೊರೋನಾಕ್ಕೆ ಆಸ್ಪತ್ರೆಯಲ್ಲಿ ಹೋಗಿ ಇಷ್ಟು ಲಕ್ಷದ ಬಿಲ್ ಅನ್ನ ತಗೊಳ್ತಾರೆ. ಯಾವ ರೀತಿ ಸರ್ ನ್ಯಾಯ? ಪ್ರಪಂಚ ಅಂದ್ರೆ ಭಾರತ ದೇಶ ಅಲ್ಲ, ಇಡೀ ವಿಶ್ವದಲ್ಲೇ ಕೊರೋನಾ ಎಂಬ ಮಹಾಮಾರಿ ಜನಗಳ ಮೇಲೆ ಹಬ್ಬಿದೆ. ಕರ್ನಾಟಕದ ಜನಗಳು ಪ್ರತಿಯೊಂದು ಲಾಕ್ ಡೌನ್ ಮುಂಜಾಗ್ರತಾ ಕ್ರಮ ವಹಿಸುದು ಒಂದಕ್ಕೆ ಹೇಳಿದ್ರೆ ಈ ಹಣದ ವಿಷಯದಿಂದ ಆಸ್ಪತ್ರೆಗೆ ಹೋದ್ರೆ ನಾವು ಈಗ ಕರೆಕ್ಟ್ ಇಲ್ಲ ಸರ್, ತಮ್ಮ ಸಮಸ್ಯೆ, ತಮ್ಮ ಬೇಸರ ಎಲ್ಲವೂ ಕೂಡ ಅರ್ಥ ಆಗುತ್ತೆ. ಆದ್ರೆ ನಾವು ಈ ಸಂದರ್ಭ ಪ್ರಜ್ಞಾವಂತ ನಾಗರಿಕರಾಗಬೇಕು, ಎಲ್ಲಾ ವಿಚಾರಗಳನ್ನ ಪಾಲನೆ ಮಾಡ್ಬೇಕಂದ್ರೆ ನಾವುಗಳು ತಪ್ಪು ಮಾಡ್ತಾ ಇದ್ದೇವೆ ಸರ್. ತಾವು ಹೇಳ್ತಾ ಇದ್ದೀರಾ ನಾವೆಲ್ಲರೂ ಕೂಡ ಕೊರೋನಾದ ರೂಲ್ಸ್ಗಳನ್ನ ಫಾಲೋ ಮಾಡ್ತಾ ಇದ್ದೇವೆ ಅಂತದ್ದು. ನನ್ನ ಪ್ರಕಾರ ತಾವೆಲ್ಲರೂ ಕೂಡ ಒಂದ್ ಕಡೆ ನಮ್ಮ ಮಂಗಳೂರಿಗೆ ಸಿಟಿಗಳಿಗೆ ಒಂದು 10 ಗಂಟೆಯ ಸಮೀಪ ಅಂದ್ರೆ 8ರಿಂದ 9, 10, 6, 7 ಗಂಟೆಗೆ ಬಂದ್ರೆ ಇವತ್ತು ಬೆಳಿಗ್ಗೆ, ನಾಳೆ ಬೆಳಿಗ್ಗೆ ಗೊತ್ತಾಗುತ್ತೆ ಸರ್ ಯಾವ ರೀತಿ ಇದೆ ಅನ್ನುವಂಥದ್ದು. ಯಾರು ಕೂಡ ಕೇರ್ ಮಾಡ್ತಾ ಇಲ್ಲ ಸರ್. ಯಾವ ರೀತಿ ಹೇಳ್ತಾ ಇದಾರೆ, ಏನ್ ಕೊರೋನಾ, ಎಲ್ಲಿದೆ, ಅದೆಲ್ಲ ಸುಳ್ಳು, ಹಣ ಮಾಡ್ತಾ ಇದಾರೆ ಅನ್ನೋ ಮಾತನ್ನ ಹೇಳುವಂತ ಮೂರ್ಖರಿದ್ದಾರೆ. ಇನ್ನೊಂದ್ ಕಡೆ ನಮ್ಮ ದೇಶದ ವ್ಯಾಕ್ಸಿನೇಷನ್ ಇಡೀ ಹೊರ ದೇಶಗಳು ನೋಡಿ ಹೊಗಳ್ತಾ ಇದೆ, ಹೊರ ದೇಶಗಳಿಂದ ಆಮದಾಗ್ತಾ ಇದೆ. ಆದ್ರೆ ನಮ್ಮ ದೇಶದ ವ್ಯಾಕ್ಸಿನೇಷನ್ಗಳನ್ನ ಅಪಪ್ರಚಾರ ಮಾಡಿದ್ದೆ ಜಾಸ್ತಿ. ನಾವುಗಳು ಹೇಳಿದ್ವಿ ಕೊರೋನಾ ಯಾಕೆ ಮತ್ತೆ ಬರುತ್ತೆ, ಯಾಕೆ ನಾವು ತಗೊಳ್ಬೇಕು ವ್ಯಾಕ್ಸಿನ್ಗಳನ್ನ ಹಾಕಿದ್ರು ಕೂಡ ಕೊರೋನಾ ಬರುತ್ತೆ, ಯಾಕೆ ಬೇಕು ಅನ್ನುವಂತ ವಿಚಾರಗಳನ್ನ ನಾವು ದೊಡ್ಡ ಬುದ್ಧಿವಂತರ ರೀತಿಯಲ್ಲಿ ನಾವು ಪೋರ್ಟ್ರೇಟ್ ಮಾಡಿದ್ವಿ. ಇದು ಆಗ್ತಾ ಇರುವಂತ ಸಮಸ್ಯೆಗಳು ಸರ್. ಹಾಗೆ ಓಕೆ, ಆದ್ರೆ ಎಂತ ಹೇಳಿದ್ರೆ ನಮ್ಮ ನೋವನ್ನ ನಾವು ಹಾಸ್ಪಿಟಲ್ಗೆ ಹೋದ್ರೆ ಯಾರ ಹತ್ರ ಹೇಳುದು ಸರ್? ಎಸ್ ಸರ್, ಇಲ್ಲ ವೈದ್ಯರು ಅಂತ ಬಂದಾಗ ಅವರು ದೇವರಿಗೆ ಸಮಾನ, ವೈದ್ಯು ನಾರಾಯಣ ಹರಿ ಅನ್ನುವಂಥದ್ದು. ಕೆಲವು ಕಡೆಗಳಲ್ಲಿ ಕೆಲವು ಕಡೆಗಳಲ್ಲಿ ಇಂಥ ಪ್ರಕರಣಗಳು ಆಗುತ್ತೆ, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ ಸರ್. ಎಸ್, ಹೋದಾಗ ಡಾಕ್ಟರ್ ನಮ್ಮ ಜೀವವನ್ನು ನಾವು ಅವರ ಕೈಯಲ್ಲಿ ಕೊಟ್ಟು ನಿಜ ಸರ್, ನಿಜ ಆದ್ರೆ ಮಾಡುದು ನ್ಯಾಯವಲ್ಲ. ನಮ್ಮ ಒಂದು ವಯಸ್ಸಾದರ ಒಂದು ವಿಷಯ ಬೇರೆ ಸರ್. ಈ 45-50 ವರ್ಷದ ವ್ಯಕ್ತಿಗಳನ್ನ ಆಸ್ಪತ್ರೆ ಕೊಂಡೋಗಿ ಅವರ ಕೈಯಲ್ಲಿ ಕೊಟ್ಟಾಗ ನಮ್ಮನ್ನ ಆಸ್ಪತ್ರೆ ಒಳಗೆ ಹೊಕ್ಕಲಿಕ್ಕೆ ಅನುಮತಿಯ ಕೊಡದಂತ ಸಂದರ್ಭದಲ್ಲಿ ನಮ್ಗೆ ಈ ರೀತಿ ಆಗುತ್ತಿದ್ದು ನ್ಯಾಯ ಅಲ್ಲ ಸರ್. ಸರಿ, ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸೋ ಮಚ್. ಅನೇಕ ಕರೆಗಳು ಬರ್ತಾ ಇದೆ ಅಂಡ್ ಗೊತ್ತಾಗುತ್ತೆ ತಮ್ಮ ಬೇಸರ ಎಲ್ಲವೂ ಕೂಡ ಅರ್ಥ ಆಗುತ್ತೆ. ಎಸ್ ಡಾಕ್ಟರ್, ಈ ಸಂದರ್ಭ ನಾನು ಕೇಳ್ತಾ ಇರುವಂಥದ್ದು ಈ ಹಾರ್ಟ್ ಅಟ್ಯಾಕ್ಗಳ ವಿಚಾರಗಳಲ್ಲಿ ನಾವು ಮಾತನಾಡಿದಾಗ ಇನ್ನೊಂದು ಕಡೆ ಏನು ಬರದ ರೀತಿಯಲ್ಲಿ ನಾವು ಏನನ್ನ ಮಾಡಬೇಕು. ಒಂದು ಕಡೆ ಕೋವಿಡ್ ಅನ್ನೋಂಥ ವಿಚಾರ, ಈ ಒಂದು ವೈರಸ್ನ ಸೋಂಕಿನ ಒಂದು ಭಯ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಈ ಒಂದು ಹಾರ್ಟ್ ಅಟ್ಯಾಕ್ನ ಭಯ ಕೂಡ ಇನ್ನೊಂದು ಕಡೆ ಇರುವಂಥದ್ದು. ಕೋವಿಡ್ ಅಂತ ಬಂದಾಗ ನೇರವಾಗಿ ಇದು ಶ್ವಾಸಕೋಶಗಳಿಗೆ ಅಟ್ಯಾಕ್ ಮಾಡುವಂತಹ ಒಂದು ಸೋಂಕ ಯಾವ ರೀತಿ ಇದು? ಅದೇ ನಾನು ಫಸ್ಟೇ ಹೇಳಿದಂಗೆ ಕೋವಿಡ್ ಅದು ಹಾರ್ಟ್ ಅಟ್ಯಾಕ್ ಆಗೋದು ಕೋವಿಡ್ ಅನ್ನೋ ಒಂದು ಇನ್ಫೆಕ್ಷನಿಂದ ಅದು ನ್ಯೂಮೋನಿಯಾ ಆಗಿ ಬರುವಂಥದ್ದು. ಈಗ ನಮಗೆ ನ್ಯೂಮೋನಿಯಾಗಿಂತ ಜಾಸ್ತಿ ಈಗ ಬೇರೆ ರೀತಿಯ ಡಿಸೀಸ್ಗಳು ಬರ್ತಾ ಇದೆ. ಈಗ ಸೆಕೆಂಡ್ ವೇವಲ್ಲಿ ಹಾರ್ಟಿಗೆ ಸಂಬಂಧಪಟ್ಟದ್ದಾಗಲಿ ಅಥವಾ ಕೆಲವರಿಗೆ ಡಯೇರಿಯಾ, ಒಂದು ಲೂಸ್ ಮೋಷನ್ ಆಗಿ ಆ ಥರನೂ ಆಗ್ಬೋದು. ಯಾಕೆಂದರೆ ಅದೆಲ್ಲ ಬೇರೆ ಏಟಿಪಿಕಲ್ ಪ್ರೆಸೆಂಟೇಷನ್ ಅಂತ ಹೇಳ್ತೀವಿ. ಸೊ ಯಾವುದೇ ರೀತಿಯಾದರೂ ನಾವು ಒಂದು ರೀತಿ ಈಗ ಒಂದು ಪೇಷಂಟ್ಗೆ ಕೊರೋನಾ ಬಂದರೆ ಅವ್ರು ಹೇಗೆ ಬಿಹೇವ್ ಮಾಡ್ತಾರೆ ಅಂತ ತುಂಬ ಪ್ರೆಡಿಕ್ಟ್ ಮಾಡೋದು ಕಷ್ಟ. ಜನ ಒಂದು ಅರ್ಥ ಮಾಡ್ಕೋಬೇಕು. ಯಾಕೆಂತಂದರೆ ಕೆಲವರು ರಿಕವರ್ ಆಗ್ತಾರೆ, ಕೆಲವರು ರಿಕವರ್ ಆಗಲ್ಲ. ಅದು ಅವರ ಇಮ್ಯುನಲಾಜಿಕಲ್ ರೆಸ್ಪಾನ್ಸ್ ಮೇಲೆ ಹೋಗುತ್ತೆ. ಸೊ ಕೆಲವು ಟೈಮು ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟರು ಅವರು ಅದು ರೆಸ್ಪಾಂಡ್ ಮಾಡದೇ ಇರೋ ಚಾನ್ಸ್ ಇದೆ. ಕೆಲವರು ರೆಸ್ಪಾಂಡ್ ಮಾಡ್ತಾರೆ.
ಈಗ ಏನಾಗುತ್ತೆ, ಕೆಲವು ರೆಸ್ಪಾಂಡ್ ಮಾಡಿದವರು ರಿಕವರ್ ಆದವರು ತುಂಬ ಜನ ಇದ್ದಾರೆ. ಈಗ ನಮ್ಮ ಏನಾಗಿದೆ, ನಮ್ಮ ಹೈಲೈಟ್ ಯಾವಾಗ ಡೆತ್ ಆಗುತ್ತೆ ಅದಕ್ಕೆ ಹೈಲೈಟ್ ಮಾಡ್ತಾ ಇರ್ತೀವಿ. ಅದು 2% ಇರಬಹುದು, 100ರಲ್ಲಿ 2%. ಆದರೆ ನಮ್ಮ ಪಾಪ್ಯುಲೇಷನ್ ಎಷ್ಟು ಜಾಸ್ತಿ ಇದೆ ಅಂದರೆ 2% ಅಂದರೂ ತುಂಬ ಜಾಸ್ತಿ. ಯಾಕೆಂದರೆ ನಿನ್ನೆವರೆಗೂ 3500 4000 ಡೆತ್ಗಳಾಗ್ತಾ ಇದೆ. ಸೊ ಈ ರೀತಿ ಆಗ್ತಿದ್ದಾಗ ಹೆದರಿಕೆ ಬರುತ್ತೆ ನಿಜವಾಗಿಯೂ. ಆದರೆ ಯಾವುದೇ ಕಾರಣಕ್ಕೂ ನಾವು ನೆಗ್ಲೆಕ್ಟ್ ಮಾಡದಲ್ಲೇ ಪ್ರಿಕಾಷನ್ ತೊಗೊಳ್ಳೋದೇ ಬೆಟರ್. ಈಗ ಟ್ರೀಟ್ಮೆಂಟ್ಗೆ ಆಸ್ಪೆಕ್ಟ್ಗಿಂತ ನನ್ನ ಪ್ರಕಾರ ಈಗ ಎಲ್ಲರೂ ವ್ಯಾಕ್ಸಿನ್ ಹಾಕಿಸ್ಲೇಬೇಕು. ವ್ಯಾಕ್ಸಿನ್ ಸಿಕ್ಕಿದಾಗ ನಿಮಗೆ ಟರ್ನ್ ಬಂದಾಗ ನೀವು ತಗೊಳ್ಳದಲ್ಲೇ ಇದ್ದರೆ ಅದು ನಿಮ್ಮ ತಪ್ಪು. ಯಾಕೆಂತಂದರೆ ವ್ಯಾಕ್ಸಿನೇಷನ್ನು ಎಫೆಕ್ಟಿವ್ ಇಲ್ಲ ಅದೆಲ್ಲ ಪೊಲಿಟಿಕಲ್ ಮಾತಾಡಬಾರ್ದು. ಸೈಂಟಿಫಿಕಲ್ ನಮ್ಗೆ ಎವಿಡೆನ್ಸ್ ಇದೆ. ಎಲ್ಲ ಇಡೀ ವರ್ಲ್ಡಲ್ಲಿ ಎಲ್ಲರೂ ತೊಗೊಳ್ತಾ ಇದ್ದಾರೆ, ನಾವೆಲ್ಲ ತೊಗೊಂಡಿದ್ದೀವಿ, ನೀವು ತೊಗೊಳ್ಳಿ. ಆದರೂ 1-2 ದಿವಸ ಜ್ವರ ಬರುತ್ತೆ ಅಂತ ಹೆದರಬೇಡಿ. ಯಾರಿಗೂ ಬ್ಲಡ್ ಕ್ಲಾಟ್ಸ್ ಆಗುತ್ತೆ ಅಂತ ಇನ್ನೊಂದು ಆಸ್ಟ್ರಾಜೆನಿಕಾ ಕೋವಿಶೀಲ್ಡಲ್ಲಿ ಬ್ಲಡ್ ಕ್ಲಾಟ್ಸ್ ಆಗುತ್ತೆ ಅಂತ ಕೆಲವು ಎವಿಡೆನ್ಸ್ಗಳು ಬಂದಿತ್ತು. ಅದು ಇಲ್ಲ, ಅದು ಸರಿ ಇಲ್ಲ. ಅದು 1 ಮಿಲಿಯನ್ ಪೀಪಲಲ್ಲಿ 4 ಜನಕ್ಕಾಗತ್ತೆ. ಅಂದರೆ ಅಷ್ಟು ಕಡಿಮೆ, ಅದು 0.00004% ಅದು ಬ್ಲಡ್ ಕ್ಲಾಟ್ ಆಗುತ್ತೆ. ಅಂದರೆ ಯಾವುದೇ ವ್ಯಾಕ್ಸಿನ್ ಆಗಲಿ, ವ್ಯಾಕ್ಸಿನ್ ಅನ್ನೋದು ಒಂದು ರೀತಿ ಅದೊಂದು ನಿಮ್ಮ ಬಾಡಿಗೆ ರೆಸ್ಪಾನ್ಸ್ ಆಗುವಂಥ ಸಿಚುಯೇಷನ್. ಹೇಗೆ ರೆಸ್ಪಾನ್ಸ್ ಆಗುತ್ತೆ ಹೇಳೋಕ್ಕಾಗಲ್ಲ. ಈಗ 4 ಥರ ವ್ಯಾಕ್ಸಿನ್ ಇದೆ ಕೋವಿಡಲ್ಲಿ. ಆ 4 ಥರ ವ್ಯಾಕ್ಸಿನಲ್ಲಿ ನಮ್ಮಲ್ಲಿ ಈಗ 2 ಥರ ವ್ಯಾಕ್ಸಿನ್ ಸಿಗ್ತಾ ಇದೆ. ಸೊ ಆ 2 ವ್ಯಾಕ್ಸಿನು ಈಕ್ವಲಿ ಗುಡ್. ಕೋವ್ಯಾಕ್ಸಿನ್ ಆಗಲಿ ಕೋವಿಶೀಲ್ಡ್ ಆಗಲಿ. ಕೋವ್ಯಾಕ್ಸಿನ್ ಅನ್ನೋದು ಲೈವ್ ಅಟೆನ್ಯೂಯೇಟೆಡ್ ವ್ಯಾಕ್ಸಿನ್, ಅದು MMR ಥರ ವ್ಯಾಕ್ಸಿನ್ ಥರ. ಅದು ಕೋವಿಶೀಲ್ಡ್ ಅನ್ನೋದು ವೆಕ್ಟರ್ ಕ್ಯಾರಿಂಗ್, ಇದಕ್ಕೆ ಸ್ಪೈಕ್ ಪ್ರೋಟೀನ್ ವೆಕ್ಟರ್ಗೆ ಕ್ಯಾರಿಂಗ್ ವೈರಲ್ ವೆಕ್ಟರ್ ವ್ಯಾಕ್ಸಿನ್ ಅಂತ ಕರೀತೀವಿ. ಇನ್ನೊಂದು mRNA ವ್ಯಾಕ್ಸಿನ್. mRNA ವ್ಯಾಕ್ಸಿನ್ ನಮ್ಮಲ್ಲಿ ಇಲ್ಲ. ಫೈಸರ್ದು, ಮೊಡರ್ನಾದು US ವ್ಯಾಕ್ಸಿನ್. ಅದು mRNA ಅಂದರೆ ಜೆನೆಟಿಕಲ್ ವೇರಿಯೇಷನ್ mRNA ನ್ಯೂಕ್ಲಿಕ್ ಆ್ಯಸಿಡ್ ವ್ಯಾಕ್ಸಿನ್ ಅಂತ ಕರಿತೀವಿ. ಸೊ ಈ 2 ವ್ಯಾಕ್ಸಿನ್, ಈಗ ನಮ್ಮಲ್ಲಿರೋ 2 ವ್ಯಾಕ್ಸಿನ್ನು ತುಂಬ ಒಳ್ಳೆ ವ್ಯಾಕ್ಸಿನ್ಸ್. ಅದನ್ನು ನಾವು ತಗೊಳ್ಳೇಬೇಕು. ಅದರಲ್ಲಿ ಕಾಂಪ್ಲಿಕೇಶನ್ ಆಗೋದು, ಸೈಡ್ ಎಫೆಕ್ಟ್ ಇರೋದು ತುಂಬ ಕಡಿಮೆ. 1-2 ದಿವಸ ಜ್ವರ ಬಂತು, ಮೈಕೈ ನೋವು ಬಂತು, ಒಂದು ಪ್ಯಾರಾಸಿಟಮಾಲ್ ತೊಗೊಂಡ್ರೆ ಸರಿ ಹೋಗುತ್ತೆ. ಆದರೆ ಅದರಲ್ಲಿರೋ ಬೆನಿಫಿಟ್ ತುಂಬ ಜಾಸ್ತಿ ಇದೆ. ಈ ರೋಗ ಇನ್ನು ಸದ್ಯಕ್ಕೆ ಹೋಗಲ್ಲ, ಈ ವರ್ಷವೂ ಹೋಗದಲ್ಲೇ ಇರ್ಬೋದು. ಆಗಸ್ಟ್ ಸೆಪ್ಟೆಂಬರಲ್ಲಿ ಇನ್ನೊಂದು ವೇವ್ ಬರ್ಬೋದು. ಸೊ ಅದಕ್ಕೆ ನಾವು ಏನು ಮಾಡಬೇಕು, ನಾವು ಎಲ್ಲರೂ ವ್ಯಾಕ್ಸಿನ್ ತೊಗೋಬೇಕು. ಮತ್ತು ಸೋಷಿಯಲ್ ಡಿಸ್ಟೆನ್ಸ್ ನಮ್ಮ ಯೂಶುವಲ್ ಎಲ್ಲರೂ ಹೇಳ್ತೀವಲ್ಲ ಅದು. ಈಗ ಅವರು ಕರೆ ಮಾಡಿದವ್ರು ಹೇಳಿದ್ರು ನಮ್ಮ ಮಂಗಳೂರಲ್ಲಿ ಫಾಲೋ ಮಾಡ್ತೀವಿ ಅಂತ. ನನ್ನ ಪ್ರಕಾರ ನೀವು ಹೇಳಿದ್ರಿ, ನಾನು ನೋಡಿದ್ದೀನಿ, ಯಾರು ಸೀರಿಯಸ್ ಇಲ್ಲ. ನೋಡಿ ಏನಂತಂದ್ರೆ ಸೀರಿಯಸ್ ಆಗಿರಲ್ಲ, ಪ್ರಿಕಾಷನ್ ತಗೊಳ್ಳಲ್ಲ. ಡಿಸೀಸ್ ಬಂದಾಗ ಅವರು ಬ್ಲೇಮ್ ಮಾಡಕ್ ಶುರು ಮಾಡ್ತಾರೆ. ಆ ಸಿಸ್ಟಮ್ ಸರಿಗಿಲ್ಲ, ಸರ್ಕಾರ ಸರಿಗಿಲ್ಲ, ಆಸ್ಪತ್ರೆ ಸರಿಗಿಲ್ಲ, ಡಾಕ್ಟರ್ಗಳು ಸರಿಗಿಲ್ಲ, ಆಸ್ಪತ್ರೆಗಳು ದುಡ್ಡು ಮಾಡ್ತಾರೆ ಅಂತೆಲ್ಲ ಅವರು ಬ್ಲೇಮ್ ಮಾಡ್ತಾರೆ. ಅದು ನಾನು 100% ಇಲ್ಲ ಅಂತ ಹೇಳಲ್ಲ, ಆದರೆ ಎಲ್ಲ ಒಂದೇ ರೀತಿ ಹೇಳಕ್ಕಾಗಲ್ಲ. ಈಗ ಯಾರೋ ಒಬ್ರು ಚೆನ್ನಾಗಿದ್ರು, 50 ವರ್ಷದವರು ಚೆನ್ನಾಗಿದ್ರು, ಸಡನ್ಲಿ ಡೆತ್ ಆಯಿತು. ಈಗ ಕೋವಿಡ್ ಡೆತ್ಗಳು ಹಾಗೆ ಆಗೋದು. ಸಡನ್ ಡೆತ್ ಯಾಕಾಗತ್ತೆ ಅಂದರೆ ಒಳ್ಳೆಯವರು ಗಟ್ಟಿಮುಟ್ಟಾಗಿರೋರು ಯಂಗ್ಸ್ಟರ್ಗಳು ಈಗ ಸೆಕೆಂಡ್ ವೇವಲ್ಲಿ ಡೆತ್ ಆಗ್ತಿದೆ. ಅದಕ್ಕೆ ಕಾರಣ ಆಸ್ಪತ್ರೆಯ ಒಂದು ಸಿಸ್ಟಮ್ ಅಲ್ಲ, ನಮ್ಮ ಆ ಡಿಸೀಸೇ ಆಗಿದೆ. ಕೆಲವು ರಿಕವರ್ ಆಗ್ತಾ ಇದ್ದಾರೆ. ನಾವು ರಿಕವರ್ ಆಗಿರೋ ಸ್ಟೋರಿನೂ ಕೇಳಬೇಕು, ಬರೀ ಡೆತ್ ಆಗಿರೋ ಸ್ಟೋರಿ ಮಾತ್ರ ಕೇಳಬಾರ್ದು. ಯಾವಾಗಲೂ ಪಾಸಿಟಿವ್ ಇರಬೇಕು. ನಮ್ಮ ಪಾಸಿಟಿವ್ ಆಗಿದ್ದಾಗ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀವಿ. ಸರ್, ತಾವು ಹೇಳಿದಾಗ ಒಂದು ಮಾತು ನೆನಪಿಗೆ ಬರುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ಕೆಲವರು ಕೋವಿಡ್ ಪಾಸಿಟಿವ್ ರಿಪೋರ್ಟ್ ಕೈಗೆ ಬಂದಾಗ ಇದನ್ನ ನೋಡಿ ಹಾರ್ಟ್ ಅಟ್ಯಾಕ್ಗೆ ಒಳಗಾಗಿರುವಂತದ್ದು. ಈ ಸಂದರ್ಭ ಒಂದು ಹೇಳ್ತೀನಿ ಕೇಳಿ, ಇದೆಲ್ಲ ಕಂಟ್ರೋಲ್ ಮಾಡಬಹುದಾ ಹೇಗೆ? ನಮ್ಮ ತನವನ್ನ, ನಮ್ಮ ಹಾರ್ಟ್ ಅಟ್ಯಾಕ್ ಗಳನ್ನ, ನಮ್ಮ ಹೃದಯಘಾತವನ್ನ. ಅದೇ ನಮ್ಮಲ್ಲಿ ಒಂದು ನಂಬಿಕೆ ಇಂಪಾರ್ಟೆಂಟ್. ಈಗ ನಾನು ನಂಬಿದ್ರೆ ಮಾತ್ರ ನೀವು ನಾನು ಏನು ಹೇಳ್ತೀನಿ ಕೇಳ್ಬೋದು. ಈಗ ಫಸ್ಟ್ ಆಫ್ ಆಲ್ ಒಂದು RT-PCR ರಿಪೋರ್ಟ್ ಕೊಟ್ಟರೆ ಎಷ್ಟೋ ಜನಕ್ಕೆ ಅದು RT-PCR ರಿಪೋರ್ಟ್ ಮೇಲೆ ಡೌಟು. ಇವರು ಸರಿಗೆ ರಿಪೋರ್ಟ್ ಸುಮ್ಮನೆ ಬರೆದಿದ್ದಾರೆ. ಕೆಲವು ಸೆಂಟರಲ್ಲಿ ಇರ್ಬೋದು, ನಮಗೆ ಗೊತ್ತಿಲ್ಲ. ಆದರೆ 99% ಈಗ ಈ ಸೆಂಟರಲ್ಲಿ RT-PCR ಮಾಡಿದಾಗ ಅದ್ರ ರಿಪೋರ್ಟ್ ಕೊಡ್ತಾರಲ್ಲ, ಅದು ಜೆನ್ಯೂನ್ ರಿಪೋರ್ಟ್ ಇರುತ್ತೆ. ಎಲ್ಲೋ ಯಾರೋ ಒಂದು 1% ಆ ಕಡೆ ಈ ಕಡೆ ಆಗಿದ್ರೆ ನಮಗೆ ಗೊತ್ತಿಲ್ಲ, ಆಯ್ತಾ? ಅದು ಒಂದು ನಂಬಬೇಕು ಫಸ್ಟ್. ಆ ರಿಪೋರ್ಟಲ್ಲಿ ನೆಗೆಟಿವ್ ಇದ್ರು, ನಾನು ಅವಾಗಲೇ ಹೇಳಿದೆ, 70% ಮಾತ್ರ ಅದು ಡಿಟೆಕ್ಟ್ ಮಾಡುತ್ತೆ. ಇನ್ನು 30% ಅದು ನೆಗೆಟಿವ್ ಇರ್ಬೋದು. ಈಗ ನಾವು ಅದು ನೆಗೆಟಿವ್ ಬಂತು, ಆದರೆ ಅವ್ರಿಗೆ ಸಿಂಪ್ಟಮ್ಸ್ ಇದೆ. ನಾವು ಅವ್ರಿಗೆ ಹೇಳ್ತೀವಿ, ನೋಡಿ ಈ ಸಿಂಪ್ಟಮ್ಸು ಕೋವಿಡ್ ಥರ ಇದೆ, ಅದರ RT-PCR ನೆಗೆಟಿವ್ ಇದೆ, ಟೆಸ್ಟ್ ಮಾಡಿ ಅಂದರೆ ಅವ್ರಿಗೆ ಸಂಶಯ. ನೆಗೆಟಿವ್ ಇದೆ, ಯಾಕೆ ಟೆಸ್ಟ್ ಮಾಡೋಕ್ಕೆ ಹೇಳ್ತಾರೆ ಅಂತ. ಆದರೆ ನೀವು ನೆಕ್ಸ್ಟ್ HRCT ಅಂತ CT ಸ್ಕ್ಯಾನ್ ಮಾಡಿದ್ರೆ ಅದರೊಳಗೆ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ.
ಇದು ಕೋವಿಡ್ RT-PCR ನೆಗೆಟಿವ್ ಇದ್ರೂ ಅದ್ರೊಳಗೆ ಗೊತ್ತಾಗುತ್ತೆ. ಈಗ ಸೆಕೆಂಡ್ ವೇವ್ ಅಲ್ಲಿ ನಮ್ಗೆ ಅದು ಇಂಪಾರ್ಟೆಂಟು. ಯಾಕೆಂದ್ರೆ ಎಷ್ಟೋ ಪೇಷಂಟ್ RT-PCR ನೆಗೆಟಿವ್ ಬರ್ತಿದೆ, ಆದರೆ HRCT ಮಾಡಿದ್ರೆ ಪಾಸಿಟಿವ್ ಬರುತ್ತೆ. ಆ CT ಇಲ್ಲಿ ವ್ಯಾಲ್ಯೂಸ್ ಇದೆ. ಆ CT ವ್ಯಾಲ್ಯೂಸ್ ಅಲ್ಲಿ CT ವ್ಯಾಲ್ಯೂ ಹೈ ಇದ್ರೆ, ಎಬೋವ್ 15 ಇದ್ರೆ, 20-25 ಇದ್ರೆ, 20 ಮೇಲಿದ್ರೆ ಡೆತ್ ಡೆಫಿನೆಟ್ ಆಗುತ್ತೆ. ಅದನ್ನು ಪ್ರಿವೆಂಟ್ ಮಾಡೋದು ತುಂಬ ಕಷ್ಟ. CT ವ್ಯಾಲ್ಯೂ ಎಬೋವ್ 20. ಸೊ CT ವ್ಯಾಲ್ಯೂ ಬಿಟ್ವೀನ್ 15 ಅಂದರೆ ಮಾಡ್ರೇಟ್ ಅಂತ, ಸಿವಿಯರ್ ಅಂದರೆ ಎಬೋವ್ 20 ಅಂತ. ಸೊ 20 to 25 ಇದ್ದರೆ ನೀವು ಎಷ್ಟೇ ಟ್ರೀಟ್ಮೆಂಟ್ ಮಾಡೋಕ್ಕೆ ಹೋದರೂ ಡೆತ್ ಆಗಬಹುದು. ಸೊ ಅದನ್ನು ನಾವು ಡಿಟೆಕ್ಟ್ ಮಾಡಬೇಕು. ಅಂಥ ಪೇಷಂಟ್ಗೆ ಡೆತ್ ಆಗುತ್ತೆ ಅಂತ ನಾವು ಅಡ್ಮಿಟ್ ಮಾಡಬಾರ್ದು. ಅಂಥ ಪೇಷಂಟ್ಗಳಿಗೆ ಕೋವಿಡ್ ನ್ಯೂಮೋನಿಯಾ ಆಗಿ ವೆಂಟಿಲೇಷನ್ಗೆ ಹೋಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದನ್ನು ಜನ ಅರ್ಥ ಮಾಡ್ಕೋಬೇಕು. ಯಾವುದೇ ರಿಪೋರ್ಟ್ ಎಲ್ಲದಕ್ಕೂ ಅವ್ರ ನಂಬಿಕೆ ಒಂದು ಇಂಪಾರ್ಟೆಂಟ್. ನಂಬಿಕೆ ಬೇಕು, ನೀವು ನಂಬಿಕೆ ಬೇಕು. ಆ ರಿಪೋರ್ಟ್ ಸರಿಗಿಲ್ಲ, ಸುಮ್ಮನೆ ಹೇಳಿದ್ರು ಅಂತೆಲ್ಲ ಒಂದು ಯೋಚನೆ ಮಾಡ್ತೀರಿ. ಆಮೇಲೆ ಅವ್ರಿಗೆ ಏನೂ ಆಗಿತ್ತಿಲ್ಲ, ಸುಮ್ಮನೆ ಅಡ್ಮಿಟ್ ಮಾಡಿದ್ರು, ವೈಟಮಿನ್ C ಕೊಟ್ಟರು, ಪ್ಯಾರಾಸಿಟಮಾಲ್ ಕೊಟ್ಟರು, ಅದು ಮನೇಲೇ ತೊಗೋಬೇಕಾಯ್ತು ಅಂತ. ಅದಕ್ಕೆ ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಅದಕ್ಕೆ ನಾನು ಕಾಮನ್ ಎಕ್ಸಾಂಪಲ್ ಏನು ಹೇಳ್ತೀನಿ ಅಂದರೆ, ನೀವು ಕಾರ್ ತೊಗೊಂಡಾಗ ನಿಮಗೆ ABS ಮತ್ತು ಏರ್ ಬ್ಯಾಗ್ ಬರುತ್ತೆ. ನೀವು ಆ ಏರ್ ಬ್ಯಾಗಿಗೆ ದುಡ್ಡು ಕೊಟ್ಟಿರ್ತೀರಿ, ಆಯಿತಾ? ನೀವು ಆಮೇಲೆ ನೀವು ಹೇಳ್ತೀರಿ, ನಾನು ಏರ್ ಬ್ಯಾಗ್ ಇಷ್ಟು ದಿವಸ ಆದರೂ ಓಪನ್ನೇ ಆಗಲಿಲ್ಲ, ಅದು ನಂಗೆ ಪ್ರೊಟೆಕ್ಷನ್ ಕೊಡ್ತಿದೆ ಅಂತ ಏನು ಗ್ಯಾರಂಟಿ ಅಂತ. ಅದು ಯಾವಾಗ ಆಕ್ಸಿಡೆಂಟ್ ಆಗುತ್ತೆ ಅವಾಗ ಮಾತ್ರ ಅದು ಓಪನ್ ಆಗುತ್ತೆ. ನಾನು ಸುಮ್ಮನೆ ಅನ್ನೆಸರಿ ದುಡ್ಡು ಕೊಟ್ಟೆ ಏರ್ ಬ್ಯಾಗ್ಗೆ ಅಂತ ನೀವು ಹೇಳಿದ್ರೆ ಅದರೊಳಗೆ ಏನಾದ್ರು ಮೀನಿಂಗ್ ಇದೆಯಾ? ಹಾಗೆ ಯಾವುದೇ ರೋಗ ಅದು ಯಾವ ರೀತಿ ಚೇಂಜ್ ಆಗತ್ತೆ ಅಂತ ಪರ್ಟಿಕ್ಯುಲರ್ಲಿ ಕೋವಿಡಲ್ಲಿ ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಎಷ್ಟೋ ಜನ ವಯಸ್ಸಾದವರು ರಿಕವರ್ ಆಗಿ ಬರ್ತಾರೆ, ಎಷ್ಟೋ ಜನ ಯಂಗ್ಸ್ಟರ್ಸು ರಿಕವರ್ ಆಗಲ್ಲ. ಅದು ಅವರ ಇಮ್ಯುನಲಾಜಿಕಲ್ ರೆಸ್ಪಾನ್ಸ್ ಮೇಲೆ ಹೋಗುತ್ತೆ ಹೊರತು ನಾವು ಸಿಸ್ಟಮ್ ಬ್ಲೇಮ್ ಮಾಡಿ ನಂಬಿಕೆ ಇಲ್ದಲೇ ಇದು ಮಾಡಿ ಟೆನ್ಷನ್ ಮಾಡ್ಕೊಳ್ಳೋದು ತಪ್ಪು. ಹಾಗಂತ ಸಿಸ್ಟಮ್ 100% ಕರೆಕ್ಟ್ ಅಂತ ನಾನು ಹೇಳ್ತಿಲ್ಲ, ಆದರೆ ಒಂದು ನಂಬಿಕೆ ಇರಬೇಕು ಯಾವುದಕ್ಕಾದ್ರು. ಏನೆಲ್ಲ ಮಾಡಬಹುದು ಡಾಕ್ಟರ್? ಅಂದ್ರೆ ಈಗ ಯುವಕರು ಕೋವಿಡ್ ಪಾಸಿಟಿವ್ ಬಂತು ಅಂತ ಬಂದಾಗ ಏನೆಲ್ಲ ಮಾಡಬಹುದು? ಜೊತೆಗೆ ಈ ಹಾರ್ಟ್ ಅಟ್ಯಾಕ್ಗಳ ವಿಚಾರಗಳ ಬಗ್ಗೆ ಕೂಡ ಮಾತನಾಡಿದಾಗ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ನಾವುಗಳು ತೆಗೆದುಕೊಳ್ಬೇಕು? ಯಾಕಂದ್ರೆ ಅನೇಕ ಜನರು ಹೇಳ್ತಾರೆ, ನಾವು ಆಗ್ಲೇ ಹೇಳ್ತೇವೆ, ಮುಖ್ಯಮಂತ್ರಿ ಅವರ ವಿಚಾರದ ಬಗ್ಗೆ ಅಥವಾ ಇನ್ನಿತರ ವಿಚಾರ ಬಗ್ಗೆ ಮಾತನಾಡಿದಾಗ ಅವರ ಒಂದು ಆರೋಗ್ಯ ಶೈಲಿ, ಜೀವನ ಶೈಲಿ ಆ ರೀತಿ ಇತ್ತು. ಶ್ರಮಜೀವಿಗಳಾಗಿದ್ರು, ತುಂಬಾ ದೊಡ್ಡ ಮಟ್ಟದಲ್ಲಿ ಹೋರಾಟದ ಜೀವನವನ್ನು ಮಾಡ್ಕೊಂಡು ಬಂದರು. ಅದೇ ಈಗಿನ ಕಾಲಘಟ್ಟದ ಯುವಕರು 8 ಗಂಟೆಗಳ ಕಾಲ 9 ಗಂಟೆಗಳ ಕಾಲ ಕಾರ್ಪೊರೇಟ್ ಜೀವನ ಆಗಿರುವಂಥದ್ದು, PC ಮುಂದೆ ಕಂಪ್ಯೂಟರ್ ಮುಂದೆ ಕುಳಿತುಕೊಂಡಿರುವಂತಹ ವಿಚಾರ, ಇವೆಲ್ಲವೂ ಕೂಡ ಜೊತೆಗೆ ನಮ್ಮ ಆಹಾರ ಶೈಲಿ, ಜೀವನ ಶೈಲಿ, ಜಂಕ್ ಫುಡ್ಗಳು ಇವೆಲ್ಲವೂ ಕೂಡ ಸೇರ್ಕೊಂಡು ಈ ರೀತಿ ವೈರಸ್ ಅಟ್ಯಾಕ್ ಆದಾಗ ನೇರವಾಗಿ ಒಂದೇ ಸಮಾನ ಅಟ್ಯಾಕ್ ಆಗುತ್ತೆ. ಇಸ್ ಇಟ್? ಇದು ಏನಂದ್ರೆ, ಈಗ ಮೊನ್ನೆ ತಾನೇ ಒಂದು ACC ಜರ್ನಲ್ ಅಲ್ಲಿ ಒಂದು ಆರ್ಟಿಕಲ್ ಬಂದಿದೆ. ಅದ್ರ ಪ್ರಕಾರ ಫಿಸಿಕಲಿ ಯಾರು ಆಕ್ಟಿವ್ ಇರ್ತಾರೆ ಅವ್ರಿಗೆ ವೈರಸ್ ಅಫೆಕ್ಟ್ ಆದ್ರೂ ಅವರು ದೇ ವಿಲ್ ಕಮ್ ಔಟ್ ಆಫ್ ಇಟ್ ಅಂತ. ಫಿಸಿಕಲಿ ಆಕ್ಟಿವ್, ನೀವು ಡೈಲಿ ಎಕ್ಸಸೈಸ್ ಮಾಡ್ತೀರಿ. ಅದಕ್ಕೆ ನಾವು ಹೇಳೋದು, ಈ ಕೋವಿಡ್ ಟೈಮಲ್ಲಿ, ಲಾಕ್ಡೌನ್ ಟೈಮಲ್ಲೂ ನೀವು ಎಕ್ಸಸೈಸ್ ಮಾಡಬೇಕು, ನೀವು ಫಿಸಿಕಲಿ ಆಕ್ಟಿವ್ ಆಗಿರಿ, ಒಳ್ಳೆ ಆಹಾರ ಇದು ತಗೊಳ್ಳಿ, ಫಿಸಿಕಲಿ ಆಕ್ಟಿವ್ ಆಗಿರಿ. ಅಂದರೆ ನಿಮ್ಮ ಇಮ್ಯುನಿಟಿ ಡೆವಲಪ್ ಆಗುತ್ತೆ, ನೀವು ಇಮ್ಯುನಿಟಿ ಬಿಲ್ಡ್ ಮಾಡಬೇಕು. ಈಗ ನೋಡಿ, ಫೈನಲಿ ನೀವು ಎಷ್ಟೇ ಮೆಡಿಸಿನ್ ಕೊಡಿ, ಯಾವುದೇ ಕೊಡಿ, ವಾಟ್ ಮ್ಯಾಟರ್ಸ್ ಈಸ್ ಯುವರ್ ಇಮ್ಯುನಿಟಿ. ಇಮ್ಯುನಿಟಿ ಅಂತಂದರೆ ನಿಮ್ಮ ನ್ಯಾಚುರಲ್ ಇಮ್ಯುನಿಟಿ, ನಿಮ್ಮ ಶರೀರದಲ್ಲಿರುವಂಥ ಆ ರೋಗ ಲಕ್ಷಣಗಳನ್ನು ತಡೆಯುವಂಥ ಶಕ್ತಿ ಪ್ಲಸ್ ವ್ಯಾಕ್ಸಿನ್. ಇದು ಎರಡೇ ನನ್ನ ಪ್ರಕಾರ ಟ್ರೀಟ್ಮೆಂಟ್. ಇಲ್ಲಾಂದರೆ ಇದು ಈಗ ಎಷ್ಟು ಸ್ಪ್ರೆಡ್ ಆಗಿದೆ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಸ್ಪ್ರೆಡ್ ಆಗಿದೆ ಪರ್ಸಂಟೇಜು, ಮತ್ತು ಎಲ್ರಿಗೂ ಎಫೆಕ್ಟ್ ಆಗ್ತಾ ಇದೆ. ಅದಕ್ಕೆ ನಾವು ಏನು ಟ್ರೀಟ್ಮೆಂಟ್ ಅಂತ ಕೇಳಿದ್ರೆ ಎಲ್ಲಿ ಮಾಡ್ಬೋದು ಅಂದರೆ, ಈಗ ಕೆಲವು ಟೈಮ್ ನಮ್ಗೆ ಏನು ಮಾಡೋಕ್ಕಾಗದೇ ಇರುವಂಥ ಸಿಚುವೇಶನ್ ಬಂದಿರೋದ್ರಿಂದ ಈಗ ಆಸ್ಪತ್ರೆಗಳಲ್ಲಿ ಬೆಡ್ ಇಲ್ಲ, ICU ಅಲ್ಲಿ ಬೆಡ್ಸ್ ಇಲ್ಲ, ಪೇಷಂಟ್ಗಳಿಗೆ ವಾಪಸ್ ಕಳಿಸ್ಬೇಕಾಗುವಂಥ ಸಿಚುವೇಶನ್ ಬಂದಿದೆ. ಅದಕ್ಕೆ ನಾವು ಆ ಸಿಚುವೇಶನ್ ಹೋಗ್ದಂಗೆ ನೋಡ್ಕೋಬೇಕು. ಅಂದರೆ ಯಾರಿಗಾದ್ರೂ RT-PCR ಬಂದು ಕೋವಿಡ್ ಪಾಸಿಟಿವ್ ಬಂದರೆ ಹೆದರೋ ಅವಶ್ಯಕತೆ ಇಲ್ಲ. ಅದಕ್ಕೆ ನೀವು ಕನ್ಸಲ್ಟ್ ಮಾಡಿ ಡಾಕ್ಟರ್ಗೆ, ಮನೆಯಿಂದನೇ ಕನ್ಸಲ್ಟ್ ಮಾಡಿ, ಸೆಲ್ಫ್ ಐಸೋಲೇಷನ್ ಮಾಡಿ ಮನೆಯಲ್ಲಿ. ಆಗ ಪ್ರತಿ ದಿವಸನೂ ನೀವು ಏನೇನು ಫಾಲೋ ಮಾಡಬೇಕು ಅಂತ ಅವರು ಡಾಕ್ಟ್ರು ನಿಮಗೆ ಫೋನಲ್ಲೇ ಹೇಳ್ತಾರೆ. ನಿಮಗೆ ಒಂದು SpO2 ಅಂದರೆ ನಿಮ್ಮ ಪಲ್ಸ್ ಆಕ್ಸಿಮೀಟರ್ ಒಂದು ಸಿಗುತ್ತೆ, ಅದು ಮನೇಲಿ ಇಟ್ಕೋಬೇಕು. ಟೆಂಪ್ರೇಚರ್ ಒಂದು ನೋಡಬೇಕು, ಮತ್ತು ನಿಮ್ಮ ಆಕ್ಸಿಜನ್ ಲೆವೆಲ್ ನೋಡ್ತಾ ಇರಬೇಕು. ಯಾವಾಗ ಅದು ನಾರ್ಮಲ್ ಮೇಂಟೈನ್ ಆಗ್ತಿದೆ, ಎಬೋವ್ 95 ಇದ್ದರೆ ಏನು ವರಿ ಮಾಡೋ ಅವಶ್ಯಕತೆ ಇಲ್ಲ. ಯಾವಾಗ ಅದು ಡ್ರಾಪ್ ಆಗ್ತಿದೆ ಆವಾಗ ಕೇಳಬೇಕಾಗತ್ತೆ. ಅದು ನಿಮ್ಗೆ ಅಡ್ವೈಸ್ ತಗೋಬೋದು, ಆಯಿತಾ? ಅದ್ರ ಜೊತೆಗೆ ಏನಾದರೂ ಆ್ಯಂಟಿಬಯೋಟಿಕ್ ಆಗಲಿ ಅಥವಾ ಪ್ಯಾರಾಸಿಟಮಾಲ್ ಆಗಲಿ ಏನಾದರೂ ಅದು ಡಾಕ್ಟರ್ ಹೇಳ್ತಾರೆ, ಅದು ತಗೋಬೋದು. ಹೀಗೆ ತಗೊಂಡ್ರೆ ಸುಮಾರು ಜನ 90% ನನ್ನ ಪ್ರಕಾರ ಮನೆಯಲ್ಲಿ ಐಸೋಲೇಟ್ ಆಗಿ ಟ್ರೀಟ್ಮೆಂಟ್ ತಗೊಂಡು ಗುಣ ಆಗಿರೋರು ಇದ್ದಾರೆ, ಆಯಿತಾ? ಅದು ಅಂದ್ರೆ ಅರ್ಥ ಅವ್ರಿಗೆ ಆಸ್ಪತ್ರೆ ಹೋಗೋ ಅವಶ್ಯಕತೆ ಬರಲ್ಲ. ಆದರೆ ಅವರು ಅಲ್ಲಿ ಮಾನಿಟರಿಂಗ್ ಮಾಡ್ತಿರ್ಬೇಕು. ಇವರ ಸ್ಟೇಟಸ್ನ ಯಾರು ಡಾಕ್ಟ್ರು ಮಾನಿಟರ್ ಮಾಡ್ತಿರ್ಬೇಕು. ಕೆಲವು ಬ್ಲಡ್ ಟೆಸ್ಟ್ಗಳು ಮಾಡಬೇಕಾಗತ್ತೆ,
ಕೆಲವು ಟೈಮ್ ನಾವೇನು ಮಾಡ್ತೀವಿ, ಅವ್ರಿಗೆ ಸಿಂಪ್ಟಮ್ಸ್ ಇಲ್ದಲೇ ಇದ್ರು ಕೆಲವು ಬ್ಲಡ್ ಟೆಸ್ಟ್ ರಿಸಲ್ಟ್ಸಲ್ಲಿ ಅಬ್ನಾರ್ಮಲ್ ಬಂದರೆ ನಾವು ಅಡ್ಮಿಟ್ ಮಾಡೋಕ್ಕೆ ಹೇಳ್ತೀವಿ. ಓಕೆ. ಯಾಕೆಂದರೆ ಟ್ರೀಟ್ಮೆಂಟು ಇಂಥ ಪೇಷಂಟು ಅವ್ರಿಗೆ ಕಾಂಪ್ಲಿಕೇಶನ್ ಆಗೋ ರೇಟ್ ಜಾಸ್ತಿ ಅಂತ ನಮಗೆ ಗೊತ್ತಾದಾಗ ನಾವು ಅಡ್ಮಿಷನ್ಗೆ ಹೇಳ್ತೀವಿ. ಅಡ್ಮಿಷನ್ ಹೇಳಿ ಅವ್ರಿಗೆ ಟ್ರೀಟ್ಮೆಂಟ್ ಬೇರೆ ಟೈಪ್ ಆಫ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ. ಮೆಡಿಕೇಶನ್ಸೇ ಬೇರೆ ಥರ ಸ್ಟಾರ್ಟ್ ಮಾಡ್ತೀವಿ. ನಾನು ನಿಮಗೆ ಈಗ ಕ್ಲಾಟ್ ಬಗ್ಗೆ ಅದಕ್ಕೆ ಒಂದು ಡಿ-ಡೈಮ್, CRP ಕೆಲವು ಬ್ಲಡ್ ಟೆಸ್ಟ್ಗಳಿದೆ. ಅದು ಅಬ್ನಾರ್ಮಲ್ ಬಂದು ಅವ್ರ ಮನೇಲೇ ಅಬ್ನಾರ್ಮಲ್ ಇದ್ದರೆ ನಾವು ಇಮ್ಮಿಡಿಯೇಟ್ಲಿ ಕರಿತೀವಿ. ಆಮೇಲೆ ಒಂದೇ ಸತಿ ಬ್ಲಡ್ ಟೆಸ್ಟ್ ಮಾಡಿ ನಾರ್ಮಲ್ ಅಂತ ಹೇಳೋಕ್ಕಾಗಲ್ಲ. ಒಂದೊಂದು ಟೈಮ್ ಅದು ನೆಕ್ಸ್ಟ್ ಡೇನೂ ಮಾಡಬೇಕಾಗತ್ತೆ. ಅದು ಜಾಸ್ತಿ ಆಗ್ತಾ ಹೋದರೆ ಅವರ ಸ್ಯಾಚುರೇಷನ್ ಕಡಿಮೆ ಆದರೆ ಇಮಿಡಿಯೇಟ್ಲಿ ಅಡ್ಮಿಟ್ ಆಗಬೇಕಾಗತ್ತೆ. ಯಾಕೆಂದರೆ ಅವ್ರಿಗೆ ಆಕ್ಸಿಜನ್ ರಿಕ್ವೈರ್ಮೆಂಟ್ ಬೇಕಾಗಬಹುದು. ಅದು ಮನೇಲಿ ಕೊಡೋಕ್ಕಾಗಲ್ಲ, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಬೇಕಾಗತ್ತೆ. ಸೊ ಈ ರೀತಿ ಎಲ್ಲ ಕೆಲವು ಮನೆಯಿಂದನೇ ನಾವು ಯಾರಾದರೂ ಕರೆಕ್ಟ್ ಮಾನಿಟರ್ ಮಾಡಿದ್ರೆ 90% ಅವ್ರಿಗೆ ಏನು ತೊಂದರೆ ಬರಲಿಕ್ಕಿಲ್ಲ. ಒಂದು 10% ಪೇಷಂಟ್ಗಳಿಗೆ ನಿಜವಾಗ್ಲೂ ಅವ್ರಿಗೆ ಅಡ್ಮಿಷನ್ ಬೇಕಾಗತ್ತೆ. ಈಗ ಏನು ಪ್ರಾಬ್ಲಮ್ ಆಗಿದೆ ಅಂದರೆ 90% ಪೇಷಂಟ್ಗಳು ಅವ್ರು ಹೋಗಿ ಅಡ್ಮಿಟ್ ಆಗಿಬಿಟ್ರೆ ಈ 10% ಜನಕ್ಕೆ ಅವ್ರಿಗೆ ಬೆಡ್ ಸಿಗಲ್ಲ. ಸೊ ಅದೇ ಪ್ರಾಬ್ಲಮ್ ಆಗ್ತಿರೋದು. ಸೊ ಅದರಿಂದ ಮಾನಿಟರಿಂಗ್ ಮಾಡಿ ಏಸಿಂಪ್ಟಮ್ಯಾಟಿಕ್ ಇದ್ದರೆ ಮನೇಲೇ ಇರ್ಬೋದು, ಒಳ್ಳೆ ಟ್ರೀಟ್ಮೆಂಟು ಮನೇಲೇ ತಗೋಬೋದು, ಮತ್ತು ಈ ರೀತಿ ಎಲ್ಲ ಪ್ರಾಬ್ಲಮ್ ಬರಲ್ಲ. ಸೊ ಅದರಿಂದ ಆದರೆ 10% ಅವ್ರಿಗೆ ಬೆಡ್ ಬೇಕಾದರೆ ನಾವು ಈ 90% ಅವರು ಆದಷ್ಟು ಕೇರ್ಫುಲ್ ಆಗಿದ್ದು ಮನೇಲಿ ಟ್ರೀಟ್ಮೆಂಟ್ ತಗೋ. ಎಸ್ ಡಾಕ್ಟರ್ ಬರ್ತಾರೆ. ಹಲೋ ಸರ್, ನಮಸ್ತೆ. ಹಲೋ, ಡಾಕ್ಟರ್ ಕೇಳಿ ಮಾತಾಡ್ಬೇಕಾಯ್ತು. ಮಾತಾಡಿ ಮೇಡಮ್. ತಮ್ಮ ಹೆಸರು? ನಮ್ಮ ಹೆಸರು ವಸಂತ ಅಂತ. ಮಾತಾಡಿ ಮೇಡಮ್. ಸರ್, ಇದು ನಮ್ಮ ತಂದೆಯವ್ರಿಗೆ ಸ್ಟಂಟ್ ಹಾಕಿದ್ದಾರೆ. ಅದು ಮತ್ತೆ ಇಂಜೆಕ್ಷನ್, ಕೊರೋನಾ ಇಂಜೆಕ್ಷನ್ ಮಾಡಿಸ್ಬೋದಾ ಏನು ಅಂತ ಕೇಳೋಣ. ಓಕೆ. ಕೊರೋನಾ ಇಂಜೆಕ್ಷನ್ ಕೊಡಬಹುದಾ ಅಂತ ಹೇಳಿ. ತಂದೆ ಎಷ್ಟು ವಯಸ್ಸು ಸರ್? ಎಷ್ಟು ವಯಸ್ಸು ಮೇಡಮ್? ಅವ್ರಿಗೆ 70 ಆಗಿದೆ. 70. ನೋಡಿ, 18 ವಯಸ್ಸಿಂದ ಓಕೆ ಮೇಡಮ್. ತಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಡಾಕ್ಟರ್. ಎಸ್ ಮೇಡಮ್, ಥ್ಯಾಂಕ್ ಯು. ನೋಡಿ ಮಾ, ಸೈಂಟಿಫಿಕಲಿ ಮಾಹಿತಿ ಕೊಡ್ಬೇಕಾಯ್ತು. ಎಸ್ ಮೇಡಮ್, ಮಾಹಿತಿ ಕೊಡ್ತಾರೆ ಡಾಕ್ಟರ್ ಈಗ. ಎಸ್ ಮೇಡಮ್, ಕೇಳಿ. ನೋಡಿ, ಸೈಂಟಿಫಿಕಲಿ ಇಲ್ಲಿ ಈಗ ನಮ್ಮ ವರ್ಲ್ಡಲ್ಲಿರೋ ವ್ಯಾಕ್ಸಿನ್ಗಳನ್ನು 18 ವಯಸ್ಸಿಂದ 80 ವಯಸ್ಸುವರೆಗೂ ಟ್ರೈ ಮಾಡಿದ್ದಾರೆ. 18 ವಯಸ್ಸಿಂದ 80 ವಯಸ್ಸುವರೆಗೂ ನಮಗೆ ಸ್ಟಡಿ ಮಾಡಿರೋದು ನಮ್ಮ ಹತ್ರ ಡಾಟಾ ಇದೆ. ಓಕೆ. ಅದರಿಂದ ಎಲ್ಲರೂ ಎಲಿಜಿಬಲ್. ಆದರೆ ಪ್ರೆಗ್ನೆಂಟ್ ವುಮೆನ್ ಅಂದರೆ ಪ್ರೆಗ್ನೆನ್ಸಿ ಇರುತ್ತಲ್ಲ ಅವ್ರಿಗೆ, ಮತ್ತು ಲ್ಯಾಕ್ಟೇಟಿಂಗ್ ವುಮೆನ್ ಹಾಲು ಕೊಡುವಂಥ ತಾಯಿ, ಮತ್ತು 18 ವರ್ಷದ ಕೆಳಗಡೆ ಇರೋ ಮಕ್ಕಳು, ಮತ್ತು 80 ವರ್ಷದ ಮೇಲಿರೋರು. ಅಂದರೆ 80 ಅಂದರೆ ಕೆಲವ್ರಿಗೆ 80, 90 ಅಂತ ಹೇಳ್ತಾರೆ. ಅದು 80 ತುಂಬ ವಯಸ್ಸಾದವರು. ಅವ್ರಿಗೆ ನಾವು ವ್ಯಾಕ್ಸಿನ್ ಸ್ಟಡಿ ಮಾಡಿರೋ ಡಾಟಾ ಇಲ್ಲ. ಆದರೆ ಈಗ ಮತ್ತೆ ಪ್ರಾಬ್ಲಮ್ ಏನಾಗಿದೆ ಅಂದರೆ ನಮ್ಮ ಇಂಡಿಯಾದಲ್ಲಿ ಈಗ ಲ್ಯಾಕ್ಟೇಟಿಂಗ್ ಮದರ್ಸ್ ಅಂದರೆ ಹಾಲು ಕೊಡುವ ತಾಯಿಗಳು ಸದ್ಯಕ್ಕೆ ಅವ್ರಿಗೆ ವ್ಯಾಕ್ಸಿನ್ನು ಇಲ್ದಲೇ ಇದ್ರು ಇಂಡಿಕೇಶನ್ನು. ಈಗ ನಮ್ಮ ಫೋರಮ್ ಅಂದರೆ ಅವರು ಗೈನಕಾಲಜಿ ಫೋರಮ್ ಅವ್ರು ಕೇಳ್ತಾ ಇದ್ದಾರೆ, ಅವ್ರಿಗೂ ನಾವು ವ್ಯಾಕ್ಸಿನ್ ಕೊಡಬೇಕು. ಯಾಕೆಂದ್ರೆ ಅವ್ರಿಗೂ ಇನ್ಕ್ರೀಸ್ ಆಗ್ತಿದೆ, ಮತ್ತೆ ಪ್ರೆಗ್ನೆಂಟ್ ವುಮೆನ್ಗೂ ಇನ್ಕ್ರೀಸ್ ಆಗ್ತಿದೆ ಕೊರೋನಾ ಇನ್ಫೆಕ್ಷನ್ ಇಂಡಿಯಾದಲ್ಲಿ. ಅವ್ರಿಗೆ ಮಾತ್ರ ಈ 4 ಡಿವಿಷನ್ ಬಿಟ್ಟರೆ ಅವ್ರಿಗೆ ಕಾಂಟ್ರಾಇಂಡಿಕೇಶನ್ ಅಂದರೆ ರಿಲೇಟಿವ್ ಕಾಂಟ್ರಾಇಂಡಿಕೇಶನ್ ಅಂದರೆ ಅವ್ರಿಗೆ ಕೊಡೋಕ್ಕೆ ನಮಗೆ ಪರ್ಮಿಷನ್ ಇಲ್ಲ. ಯಾವುದು ಲ್ಯಾಕ್ಟೇಟಿಂಗ್ ವಿಮೆನ್, ಪ್ರೆಗ್ನೆಂಟ್ ವಿಮೆನ್, ಬಿಲೋ 18 ಎಬೋ 80 ಅವ್ರಿಗೆ ಅವ್ರ ಸೆಟ್ ಬಿಟ್ಟು ಇನ್ನೆಲ್ಲರೂ ಅಂದ್ರೆ ಯಾರಿಗೂ ಅದು ನೆಗೆಟಿವ್ ಅಂತಿಲ್ಲ. ಓಕೆ. ಈ ಮೇಡಮ್ ಕೇಳಿರುವಂತ ಪ್ರಶ್ನೆ, ಅವರ ತಂದೆಗೆ 70 ವರ್ಷ ವಯಸ್ಸಾಗಿದೆ, ಸ್ಟಂಟ್ ಹಾಕಿದ್ದಾರೆ, ಎಲ್ಲರೂ ಏನಾದ್ರೂ ಕೂಡ ಪ್ರಾಬ್ಲಮ್ ಇಲ್ಲ. ಮತ್ತೆ ಸಮಸ್ಯೆ ಇನ್ನೊಂದು ನಾನು ಹೇಳ್ತೀನಿ, ವ್ಯಾಕ್ಸಿನ್ ತಗೋಬೇಕಾದ್ರೆ ಯಾವ್ದಾದ್ರು ಮಾತ್ರೆ ನಿಲ್ಸ್ಬೇಕಂತ ಹಾರ್ಟ್ ಪೇಷಂಟ್ ಅವ್ರು ಕೇಳ್ತಾರೆ. ಯಾವ ಮಾತ್ರೆ ನಿಲ್ಸೋ ಹಾಗಿಲ್ಲ, ಯಾವ ಮಾತ್ರೆ ನಿಲ್ಸೋ ಅವಶ್ಯಕತೆ ಇಲ್ಲ. ಅವ್ರು ಯಾವ ಮಾತ್ರೆ ತಗೊಂಡ್ರು ವ್ಯಾಕ್ಸಿನ್ ತಗೋಬಹುದು. ಆದ್ರೆ ಒಂದೇ ಒಂದು ಮಾತ್ರೆ ಇದೆ, ಆಂಟಿಕೋಗುಲೇಷನ್ ಅಂತ ಹೇಳ್ತೀವಿ. ಅಂದ್ರೆ ಆಸ್ಪ್ರಿನ್ ಅಲ್ಲ, ಈ ನಾನು ನಿಮ್ಗೆ ಮುಂಚೆ ಹೇಳಿದೆ ನೋಡಿ, ವಾರ್ಫರಿನ್ ಅಂತ ಮಾತ್ರೆ, ಈ ರಕ್ತ ಕಟ್ಟಬಾರದು, ಹೆಪ್ಪುಗಟ್ಟಬಾರದು ಅಂತ ಕೊಡುವಂತ ಮಾತ್ರೆ, ವಾರ್ಫರಿನ್ ರಿಲೇಟೆಡ್ ಡ್ರಗ್ಸ್ ಅಂತ, ಆಂಟಿಕೋಗುಲೇಷನ್. ಅದು ತಗೊಳ್ಳೋರು ಮಾತ್ರ ನಾವು ಒಂದು ಬ್ಲಡ್ ಟೆಸ್ಟ್ ಮಾಡಿ ಅದು PT ಲೆವೆಲ್ ನೋಡಿ ನಾವು ಅವ್ರಿಗೆ ವ್ಯಾಕ್ಸಿನ್ ತಗೋಬೋದಾ ಇಲ್ವಾ ಹೇಳ್ತೀವಿ. ಅದೊಂದು ಗ್ರೂಪ್ ಬಿಟ್ರೆ ಬೇರೆ ಎಲ್ಲರೂ ಯಾವುದೇ ಕಾರಣದಲ್ಲೂ ವ್ಯಾಕ್ಸಿನ್ ತಗೊಳ್ಳದಲ್ಲಿರೋ ಅವಶ್ಯಕತೆ ಇಲ್ಲ ಅಂತಿಲ್ಲ. ಎಲ್ಲರೂ ತಗೊಳ್ಳೇಬೇಕು, ಎಲ್ಲರೂ ತೆಗೆದುಕೊಳ್ಳಲೇಬೇಕು ವ್ಯಾಕ್ಸಿನ್. ಯಾವುದೇ ಮಾತ್ರೆ ನಿಲ್ಲಿಸೋ ಅವಶ್ಯಕತೆ ಇಲ್ಲ.
ನಿಜ ನಿಜ ನಿಜ. ಒಂದು ಕಡೆ ಎಲ್ಲರೂ ಕೂಡ ತೆಗೆದುಕೊಳ್ಳಬಹುದು. ಗರ್ಭಿಣಿ ಸ್ತ್ರೀಯರು, ಹಾಲುಣಿಸುವಂತಹ ತಾಯಂದಿರು, ಜೊತೆಗೆ 18 ವರ್ಷದ ಕೆಳಗಿರುವಂತಹ ಮಕ್ಕಳು ತೆಗೆದುಕೊಳ್ಳುವಂತಿಲ್ಲ. ಮತ್ತೆ ಎಲ್ಲರೂ ಅವ್ರಿಗೆ ಇನ್ನು ನಮ್ಗೆ ಎವಿಡೆನ್ಸ್ ಇಲ್ಲ. ಈಗ ಅವ್ರದ್ದು ಸ್ಟಡೀಸ್ ನಡೀತಾ ಇದೆ ಸದ್ಯಕ್ಕೆ, ವ್ಯಾಕ್ಸಿನ್ ಅವರಲ್ಲೂ ಸ್ಟಡೀಸ್ ನಡೀತಿದೆ. ಅದು ರಿಪೋರ್ಟ್ಸ್ ಇನ್ನು ಬರ್ದಲ್ಲೇ ಇರೋದ್ರಿಂದ ನಮಗೆ ಧೈರ್ಯವಾಗಿ ಅವ್ರು ತಗೋಬೇಕು ಅಂತ ಹೇಳೋದು ಕಷ್ಟ. ಎಸ್ ಡಾಕ್ಟರ್, ಇನ್ನೊಂದು ಕಡೆ ಬರುವಂತಹ ಪ್ರಶ್ನೆ, ಈಗ ಎಲ್ಲರೂ ಕೂಡ ಮನೆಯಲ್ಲಿದ್ದಾರೆ. ಅಪಾರ್ಟ್ ಫ್ರಮ್ ದಟ್, ಅಂದ್ರೆ ಕೊರೋನಾ ಈ ವಿಚಾರಗಳನ್ನ ಸ್ವಲ್ಪ ಬದಿಗಿಟ್ಟು ನಮ್ಮ ಈ ಹೃದಯ ರೋಗ, ಅಂದ್ರೆ ಕೊರೋನಾದೊಂದಿಗೆ ನಾವು ಜೀವನ ಮಾಡಬೇಕು, ಜೊತೆಗೆ ಹೃದಯ ರೋಗ ಈ ಹಿಂದಿನಿಂದಲೂ ಕೂಡ ದೊಡ್ಡ ಮಟ್ಟದಲ್ಲಿ ಕಂಡು ಬರುವಂತಹ ದೊಡ್ಡ ಮಟ್ಟದ ಸಮಸ್ಯೆ. ಮನೇಲಿದ್ದೇವೆ ಎಲ್ಲರೂ ಅಂತ ಬಂದಾಗ ಲಾಕ್ಡೌನ್ ಆಗಿದೆ, ಎಲ್ಲವೂ ಕೂಡ ಕ್ಲೋಸ್ ಆಗಿರುವಂತಹ ಸ್ವಯಂ ನಿರ್ಬಂಧ. ಈ ಸಂದರ್ಭ ಯಾರಿಗಾದರೂ ಹೃದಯ ಸ್ತಂಭನ ಅಥವಾ ಹೃದಯ ಸಂಬಂಧ ಕಾಯಿಲೆಗಳು ಅಥವಾ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಬಂದಾಗ ಏನು ಮಾಡಬೇಕು ಜನರು, ಸುತ್ತಮುತ್ತಲಿನವರು, ಜೊತೆಗೆ ಆ ಮನೆಯವರು ಅಥವಾ ರೋಗಿ, ಆ ಪೇಷಂಟ್ ಏನು ಮಾಡಬಹುದು, ಏನು ಮಾಡಬೇಕು, ಆತನ ಜೀವವನ್ನು ಉಳಿಸಬೇಕು ಅನ್ನೋಂಥ ಪ್ರಶ್ನೆ. ಯಾಕಂದರೆ ಇದರಿಂದ ಕೂಡ ಅನೇಕ ಜನರು ಸಾವನ್ನಪ್ಪಿರುವಂತಹ ವಿಚಾರ ಇದೆ. ಈಗ ನಾನೇನು ಹೇಳ್ತೀನಿ ಅಂದರೆ, ಈಗ ಕೊರೋನಾ ಬಂದಾಗಿರೋದ್ರಿಂದ ಎಲ್ಲರ ಒಂದು ಫೋಕಸ್ ಬರೀ ಕೊರೋನಾ ಆಗ್ಬಿಟ್ಟಿದೆ. ಹೌದು, ಪೇಷಂಟ್ಗಳಿಗಾಗಲಿ, ಜನ ಸಾಮಾನ್ಯರಿಗಾಗಲಿ, ಮೀಡಿಯಾಗಾಗಲಿ, ಈವನ್ ಡಾಕ್ಟರ್ಗಳಿಗಾಗಲಿ ನಾವು ಬರೀ ಕೊರೋನಾ ಬಗ್ಗೆನೇ ಯೋಚನೆ ಮಾಡ್ತೀವಿ. ಆದ್ರೆ ಒಂದು ತಿಳ್ಕೋಬೇಕು, ಬೇರೆ ರೋಗಗಳೇನು ಕಡಿಮೆ ಆಗಿಲ್ಲ, ಬೇರೆ ರೋಗಗಳು ಹಾಗೇ ಇದೆ. ಆದರೆ ಅದನ್ನ ನಾವು ನೆಗ್ಲೆಕ್ಟ್ ಮಾಡೋ ಥರ ಸಿಚುಯೇಷನ್ ಆಗಿದೆ. ಯಾಕೆಂದ್ರೆ ಅದು ಕಾನ್ಸಂಟ್ರೇಷನ್ ಆಗ್ತಾ ಇಲ್ಲ. ಸೊ ಈಗ ಕೆಲವು ಪೇಷಂಟ್ಗಳಿಗೆ ಹಾರ್ಟ್ ಪ್ರಾಬ್ಲಮ್ ಇದ್ದರೆ ಅವರು ಕೊರೋನಾ ಅಂತ ಹೇಳಿ ಎಲ್ಲಿ ನಾವು ಆಸ್ಪತ್ರೆಗೆ ಹೋದರೆ ಕೊರೋನಾ ಟ್ರೀಟ್ಮೆಂಟ್ ಅಂತ ಮಾಡ್ತಾರೋ ಅಲ್ಲಿ ಕೊರೋನಾ ವಾರ್ಡ್ಗೆ ಹಾಕ್ತಾರೆ ಅಂತ ಒಂದು ಹೆದರಿಕೆಯಿಂದ ಅವ್ರ ಆಸ್ಪತ್ರೆಗೆ ಬರ್ತಾ ಇಲ್ಲ. ಇದರಿಂದಾಗಿ ನಮ್ಗೇನಾಗಿದೆ, ತುಂಬ ಜನ ಹಾರ್ಟ್ ಡಿಸೀಸ್ ಇರೋರು, ಹೃದಯ ರೋಗ ಇರೋರು ಅಥವಾ ಹೃದಯ ರೋಗದಿಂದ ಬಳಲ್ತಾ ಇರೋರು, ಟ್ರೀಟ್ಮೆಂಟ್ ತಗೊಳ್ಳೋರು ಆ ಹೆದರಿಕೆಯಿಂದನೇ ಅವ್ರ ಆಸ್ಪತ್ರೆಗೆ ಬರದಲ್ಲೇ ಕೆಲವು ಮರಣಗಳು ಮನೆಯಲ್ಲಿ ಆಗ್ತಾ ಇದೆ. ಅದಕ್ಕೆ ಕಾರಣ ಅವರು ಬರ್ತಾ ಇಲ್ಲ. ಸೊ ನಾವು ಹೇಳೋದೇನೆಂದರೆ, ನಾವು ಜನಸಾಮಾನ್ಯರಿಗೆ ಏನು ಹೇಳ್ತೀವಿ ಅಂದರೆ, ಯಾವುದೇ ಆಸ್ಪತ್ರೆ ತಗೊಳ್ಳಿ, ನಮ್ಮ ಎಜೆ ಆಸ್ಪತ್ರೆ ಒಂದೇ ಅಲ್ಲ, ಎಲ್ಲ ಆಸ್ಪತ್ರೆಯಲ್ಲಿಯೂ ಕೋವಿಡ್ಗೆ ಟ್ರೀಟ್ಮೆಂಟ್ಗೆ ಸಪ್ರೇಟ್ ವಾರ್ಡ್ ಇದೆ. ಅದಕ್ಕೆ ಸಪ್ರೇಟ್ ಟೀಮ್ ಆಫ್ ಡಾಕ್ಟರ್ಸ್ ಇದ್ದಾರೆ, ಸಪ್ರೇಟ್ ಸ್ಟಾಫ್ ನರ್ಸ್ ಇದ್ದಾರೆ, ಸಪ್ರೇಟ್ ICU ಇದೆ, ಸಪ್ರೇಟ್ ವಾರ್ಡ್ ಇದೆ. ಅದನ್ನು ಅವರು ಶಿಫ್ಟ್ ಮಾಡೋ ವಾರ್ಡ್ ಬಾಯ್ಗಳು ಸಪ್ರೇಟ್ ಇರ್ತಾರೆ, ಲಿಫ್ಟ್ ಸಪ್ರೇಟ್ ಇರುತ್ತೆ. ಸೊ ಅದರ ಅರ್ಥ ಕೋವಿಡ್ ಬಂದವರಿಗೆ ಟ್ರೀಟ್ಮೆಂಟ್ ಸಪ್ರೇಟ್ ಇರುತ್ತೆ. ಅದಕ್ಕೂ ಮತ್ತೆ ನಾನ್ ಕೋವಿಡ್ ಡಿಸೀಸ್ಗಳನ್ನ ಕಂಬೈನ್ ಮಾಡಲ್ಲ ನಾವು. ಸೊ ಹಾಗಾಗಿ ಈ ಭಯದಿಂದ ಅವರಿಗೆ ಅಲ್ಲಿ ಬಂದು ಅಡ್ಮಿಟ್ ಮಾಡ್ತಾರೆ. ಇಲ್ಲ, ಆ ಥರ ಇಲ್ಲ. ಅಲ್ಲಿ ಬಂದರೆ ನಾವು ಟೆಸ್ಟ್ ಅಂತೂ ಮಾಡಬೇಕಾಗತ್ತೆ. ಈಗಿನ ಗೌರ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರ ನಾವು RT-PCR ಟೆಸ್ಟು ನಾವು ಮಾಡ್ತೀವಿ. ಅದು ಪಾಸಿಟಿವ್ ಬಂದರೆ ನಾವು ಟ್ರೀಟ್ಮೆಂಟ್ಗೆ ಹೇಳ್ತೀವಿ. ಆದರೆ ಅದು ನೆಗೆಟಿವ್ ಬಂದು ಏನಾದ್ರು ಬೇರೆ ಹಾರ್ಟ್ ಡಿಸೀಸ್ಗಳಿದ್ದರೆ ಅಥವಾ ಬೇರೆ ಯಾವ್ದಾದ್ರು ರೋಗ ಇದ್ದರೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡೋ ಡಾಕ್ಟರ್ಗಳೇ ಬೇರೆ, ಅದು ಟ್ರೀಟ್ಮೆಂಟ್ ವಿಂಗೇ ಬೇರೆ ಇರುತ್ತೆ. ಸೊ ಕೋವಿಡ್ ವಿಂಗ್ ಸಪ್ರೇಟ್ ಇರೋದ್ರಿಂದ ಆ ರೀತಿ ಒಂದು ಧೈರ್ಯವಾಗಿ ಬರ್ಬೋದು ಅಂತ. ಆದರೆ ಆ ಮನಸ್ಸಲ್ಲಿದೆ ಜನಕ್ಕೆ, ಅಯ್ಯೋ ಕೋವಿಡ್ ಇರೋದ್ರಿಂದ ನಾವು ಅಲ್ಲಿ ಬಂದರೆ ನಮಗೆ ಕೆಲವರು ಅಂತಾರೆ ಅಲ್ಲಿ ಕೋವಿಡ್ ಬಂದರೆ ನಮಗೆ ಕೋವಿಡ್ ಟೆಸ್ಟ್ ಮಾಡ್ತಾರೆ, ಇನ್ನು ಕೆಲವರು ಅನ್ಕೊಂತಾರೆ ಆ ಆಸ್ಪತ್ರೆಯಲ್ಲಿ ಹೋದ್ರೆ ನಮಗೆ ಕೋವಿಡ್ ಇನ್ಫೆಕ್ಷನ್ ಆಗುತ್ತೆ ಅಂತ. ಅದು ತಪ್ಪು. ನಿಮಗೆ ಯಾವಾಗ ಟ್ರೀಟ್ಮೆಂಟ್ ಬೇಕು ಆಸ್ಪತ್ರೆ ಬೇಕು, ಬಟ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರೋರು ಇದ್ರೆ ನಮ್ಗೆ ಅವ್ರ ಹತ್ರ ಬೇಡ ಅಂತ ಹೇಳಕ್ಕಾಗಲ್ಲ. ಯಾಕೆಂದ್ರೆ ನಾವು ಅವ್ರ ಹತ್ರ ಕೂರಿಸ್ತಾ ಇಲ್ಲ, ಅದು ಸಪರೇಟ್ ವಿಂಗ್. ಅವರು ಸಪರೇಟ್ ಐಸೋಲೇಟ್ ಆಗಿರ್ತಾರೆ. ಆಮೇಲೆ ಇನ್ನೊಬ್ರು ನಮ್ಮ ಕಾಲರ್ ಕೇಳಿದ್ರು ನಮ್ಗೆ ನೋಡಕ್ ಬಿಡಲ್ಲ ಅಂತ. ಅದು ಯಾಕೆ ಅಂತಂದ್ರೆ ಆ ಕೋವಿಡ್ ಇನ್ಫೆಕ್ಟಿವ್ ವಾರ್ಡ್ಗೆ ಹೋಗ್ಬೇಕಾದ್ರೆ ಪೂರ್ತಿ PPE ಹಾಕಿ 2 ಲೈನ್ PPE ಹಾಕಿ ಒಳಗೆ ಹೋಗ್ಬೇಕಾಗುತ್ತೆ. ನೀವು ಯಾರೋ ಒಬ್ರು ಅಟೆಂಡರ್ಸ್ ನಮ್ಗೆ ನೋಡಕ್ಕೆ ಬಿಡ್ಲಿಲ್ಲ ಅಂದ್ರೆ ಅವ್ರು ಬಿಡಬೇಕಾದ್ರೆ ಅವರು 2 ಡಬಲ್ PPE ಹಾಕಿ ಒಳಗೆ ಹೋಗ್ಬೇಕಾಗತ್ತೆ. ಮಾಸ್ಕ್ ಹಾಕಿ, ಶೀಲ್ಡ್ ಹಾಕಿ, ಅದೆಲ್ಲ ಖರ್ಚು ಮಾಡಿ ಒಳಗೆ ಹೋಗ್ಬೇಕಾಗುತ್ತೆ. ಖರ್ಚೇ ಬೇರೆ ವಿಷಯ. ಸೊ ಹಾಗಾಗಿ ನಾವು ಬೇರೆ ರೋಗದ ಥರ ಅವ್ರು ನಮ್ಗೆ ನೋಡಕ್ಕೆ ಬಿಡಬೇಕು ಲಾಸ್ಟ್ ಮಿನಿಟ್ ಅಂತ ಹೇಳೋದು ಅವ್ರು ಹೇಳೋದು ಸರಿ. ಆದರೆ ಇದೆಲ್ಲ ಪ್ರಾಬ್ಲಮ್ ಉಂಟು. ಇದೆಲ್ಲ ಒಂಥರ ನಮಗೆ ಅನ್ಎಕ್ಸ್ಪೆಕ್ಟೆಡ್ ಪ್ರಾಬ್ಲಮ್ ಆಗಿದೆ. ಮತ್ತೆ ಈ ನೋವಿದೆಯಲ್ಲ, ಜನಕ್ಕೆ ನೋವಿದೆಯಲ್ಲ, ಅಷ್ಟೇ ನೋವು ನಮ್ಮ ಡಾಕ್ಟರ್ಗಳಿಗೂ ಇದೆ. ಈಗ ನಾವು ಡಾಕ್ಟರ್ ವೃತ್ತಿಲಿ ಯಾರಾದರೂ ನಮಗೆ ಟ್ರೀಟ್ಮೆಂಟ್ಗೆ ಬಂದು ಅವರು ನಗ್ನಗ್ತಾ ಹೋದ್ರೆ, ಮನೆಗೆ ಹೋದ್ರೆ ಅವ್ರಿಗೆ ಖುಷಿಗಿಂತ 2 ಡಬಲ್ ಖುಷಿ ನಮ್ಗಾಗತ್ತೆ. ಆದ್ರೆ ಏನಾದ್ರೂ ಬೈ ಚಾನ್ಸ್ ಡೆತ್ ಆದ್ರೆ ಅವ್ರ ಬೇಜಾರ್ಗಿಂತ ನಮಗೂ ಬೇಜಾರಾಗತ್ತೆ. ಯಾಕೆಂದ್ರೆ ನಾವು ಮನುಷ್ಯರೇ, ನಾವು ಹ್ಯೂಮನ್ ಬೀಯಿಂಗ್ಸ್, ನಮಗೂ ಹ್ಯೂಮನ್ ವ್ಯಾಲ್ಯೂಸ್ ಇರುತ್ತೆ. ಆದ್ರೆ ನಮ್ಗೆ ಒಂದೊಂದು ಟೈಮ್ ಅಯ್ಯೋ ಇಷ್ಟು ನಮ್ಗೇನು ಮಾಡಕ್ ಆಗ್ಲಿಲ್ವಲ್ಲ ಅಂತ ಹೇಳ್ತೀವಿ. ಯಾಕೆಂದ್ರೆ ನಾವು ದೇವರಲ್ಲ ಎಲ್ಲರನ್ನೂ ಉಳಿಸಕ್ಕೆ. ಆದ್ರೆ ನಾವು ವಿ ಆರ್ ಫೆಸಿಲಿಟೇಟರ್ಸ್, ವಿ ಆರ್ ನಾಟ್ ಗಾಡ್, ವಿ ಆರ್ ಫೆಸಿಲಿಟೇಟರ್. ಓನ್ಲಿ ಹಿ ವಿಲ್ ಲುಕ್ ಆಫ್ಟರ್ ಅಸ್ ಅಂತ ನಾನು ಎಲ್ರಿಗೂ ಹೇಳ್ತೀನಿ. ಸೊ ಈ ಥರ ಇದ್ದಾಗ ಏನು ಹೇಳ್ತೀವಿ, ಅವ್ರಿಗೆ ಅನಿಸ್ತತೆ ನಮಗೇನು ಮಾನವೀಯತೆ ಇಲ್ಲ, ನಮ್ಗೆ ಇನ್ನೂ ಜಾಸ್ತಿ ಮಾನವೀಯತೆ ಇದೆ. ಬೇರೆ ಪ್ರೊಫೆಷನ್ಗೆ ಕಂಪೇರ್ ಮಾಡಿದ್ರೆ
ನಾವು ಡಾಕ್ಟ್ರುಗಳಾಗಿ ನಮಗೆ ಮಾನವೀಯತೆ ಜಾಸ್ತಿ ಇದೆ. ಆದರೆ ಏನಾಗುತ್ತೆ, ನಮ್ಗೆ ಕೆಲವು ಟೈಮ್ ಅಸಹಾಯಕತೆ, ನಿಜ ನಿಜ, ನಮ್ಗೇನು ಮಾಡೋಕ್ಕಾಗ್ದಲೇ ಇರುವಂತ ಆಗುತ್ತೆ. ಅವಾಗ ನಮಗೂ ಬೇಜಾರಾಗತ್ತೆ. ಆದರೆ ಅವರು ಲವಲವಿಕೆಯಿಂದ ಹೊರಗಡೆ ಹೋದರೆ ಅವ್ರಿಗಿಂತ ಜಾಸ್ತಿ ನಮಗೂ ಖುಷಿಯ ವಿಚಾರ. ಸೊ ಇದು ಇಂಪಾರ್ಟೆಂಟ್, ಇದು ಜನಗಳು ಅರ್ಥ ಮಾಡ್ಕೊಳ್ಬೇಕು. ಎಸ್ ಡಾಕ್ಟರ್, ಬ್ಯೂಟಿಫುಲ್ ಬ್ಯೂಟಿಫುಲ್. ಧನ್ಯವಾದ ಸರ್ ಡಾಕ್ಟರ್. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ತಮ್ಮ ಹೆಸರು? ಮಂಗಳೂರಿನಿಂದ ಹರೀಶ್ ಅಂತ. ಹರೀಶ್ ಅವರು, ನಮಸ್ತೆ ಸರ್, ಮಾತಾಡಿ ಸರ್. ಹಲೋ. ಮಾತಾಡಿ ಸರ್, ತಮ್ಮ ಪ್ರಶ್ನೆ ಮಾತಾಡಿ ಸರ್. ನಾನು ಡಾಕ್ಟರ್ ಹತ್ರ ಒಂದು ಪ್ರಶ್ನೆ ಕೇಳುದು. ಮಾತಾಡಿ, ಕೇಳಿ. ಈಗ ಕೆಲವರಿಗೆ ಕೊರೋನಾ ಅಟ್ಯಾಕ್ ಆಗಿದ್ದು ಗೊತ್ತಾಗುದಿಲ್ಲ ಅಂತ ಹೇಳಿದ್ರಾಗ, ಒಬ್ಬ ವ್ಯಕ್ತಿಗೆ ಕೊರೋನಾ ಬಂದದ್ದು ಗೊತ್ತಾಗುದಿಲ್ಲ, ಬಂದು ಹೋಗಿ ಸಹ ಗೊತ್ತಾಗುದಿಲ್ಲ ಅಂತ ಹೇಳಿದ್ರಾಗ, ವ್ಯಕ್ತಿಗೆ ಕೊರೋನಾ ಬಂದದ್ದು ಗೊತ್ತಾಗುವ ಟೈಮಲ್ಲಿ ಕೊರೋನಾ ವ್ಯಾಕ್ಸಿನ್ ತಗೊಂಡ್ರೆ ಕಾರಣ ಇತ್ತು ಕೂಡ ವ್ಯಾಕ್ಸಿನ್ ತಗೊಂಡ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ತಾವು ಕೇಳ್ತಾ ಇದ್ದೀರಾ ಅಲ್ವಾ? ಕೊರೋನಾ ಇದ್ದು ಗೊತ್ತಿರದ ಟೈಮಲ್ಲಿ. ಈಗ ನನಗೆ ಕೊರೋನಾ ಅಂತ ಇಲ್ಲೋ ಗೊತ್ತಿಲ್ಲ, ನನಗೆ ನನ್ನಲ್ಲಿ ಇರಲು ಸಿಂಪ್ಟಮ್ಸ್ ಗೊತ್ತಾಗುದಿಲ್ಲ ಇದೆಯಾ ಅಂತ. ಆ ಟೈಮಲ್ಲಿ ನಾನು ವ್ಯಾಕ್ಸಿನ್ ತಗೊಂಡ್ರೆ ಏನಾದ್ರೆ ಹೆಚ್ಚು ಕಮ್ಮಿ ಆಗ್ತದೆ? ಬಹುಶಃ ಏನಾಗಲ್ಲ ಅನ್ನುವಂಥದ್ದು ನನ್ನ ಭಾವನೆ. ಎಸ್ ಡಾಕ್ಟರ್. ನೋಡಿ, ಅದು ಒಳ್ಳೆ ಕ್ವಶನ್, ವೆರಿ ಇಂಟೆಲಿಜೆಂಟ್ ಕ್ವಶನ್. ಈಗ ನಾವು ವ್ಯಾಕ್ಸಿನ್ ಬಗ್ಗೆ ಏನು ಹೇಳಬೇಕು ಅಂದರೆ, ಯಾರಿಗಾದ್ರೂ ಪಾಸಿಟಿವ್ ಬಂದು RT-PCR ಪಾಸಿಟಿವ್, ಕೊರೋನಾ ಪಾಸಿಟಿವ್ ಬಂದಿರೋ ಪೇಷಂಟ್ ಅವ್ರಿಗೆ ಟ್ರೀಟ್ಮೆಂಟ್ ತಗೊಂಡು ರಿಕವರ್ ಆಗಿ ಮನೆಗೆ ಹೋದ್ಮೇಲೆ ಅವರು 2 ತಿಂಗಳು ವ್ಯಾಕ್ಸಿನ್ ತಗೊಳ್ಳೋ ಆಗಿಲ್ಲ, 60 ದಿವಸ ವ್ಯಾಕ್ಸಿನ್ ತಗೋಬಾರ್ದು ಅಂತ ಇದೆ. ಹಾಗೆ ನಾವು ಅದನ್ನು ಫಾಲೋ ಮಾಡ್ತೀವಿ. ಯಾಕೆಂತಂದರೆ ಅವರಿಗೆ ಒಂದ್ಸತಿ ವ್ಯಾಕ್ಸಿನ್ ಅನ್ನೋದು ಅದು ಒಂಥರ ಇನ್ಫೆಕ್ಷನ್ ಅಲ್ಲ, ಅದು ಇನ್ಫೆಕ್ಷನ್ ಆಗಿ ನಮ್ಮ ಆಂಟಿಬಾಡೀಸ್ ಬರುತ್ತಲ್ಲ, ನಮ್ಮ ಶರೀರ ವೃದ್ಧಿಗೆ ಆಂಟಿಬಾಡೀಸ್ ಅಂದರೆ ಬರುತ್ತಲ್ಲ, ಅದೇ ಥರ ಇದು ಆಂಟಿಬಾಡೀಸ್ ಡೆವಲಪ್ ಆಗಿರುತ್ತೆ. ಸೊ ಆಗ ಆಲ್ರೆಡಿ ಅವ್ರಿಗೆ ಇನ್ಫೆಕ್ಷನ್ ಆಗಿ ಆಂಟಿಬಾಡೀಸ್ ಬಂದಿರೋದ್ರಿಂದ ಅವ್ರಿಗೆ ಆಂಟಿಬಾಡೀಸು ಶರೀರದಲ್ಲಿ ಇರುತ್ತೆ. ಸೊ ಅದಕ್ಕೆ ಮತ್ತೆ ನಾವು ಇನ್ನೊಂದು ಸತಿ ಅವ್ರಿಗೆ ವ್ಯಾಕ್ಸಿನ್ ಕೊಟ್ಟು ಆ ಇಮ್ಯುನಲಾಜಿಕಲ್ ರೆಸ್ಪಾನ್ಸ್ ಮಾಡೋ ಅವಶ್ಯಕತೆ ಇಲ್ಲ ಅಂತಿರೋದ್ರಿಂದ 60 ದಿವಸ 2 ತಿಂಗಳು ಅವರು ಕೊರೋನಾ ಆಗಿ 2 ತಿಂಗಳು ಆದಮೇಲೆ ವ್ಯಾಕ್ಸಿನ್ ತೊಗೋಬೇಕು ಅಂತ ಇದೆ. ಆದರೆ ಇವ್ರು ಕೇಳಿದ್ದು ನಂಗೆ ಗೊತ್ತೇ ಇರಲ್ಲ ಇನ್ಫೆಕ್ಷನ್ ಇದ್ದರೆ ವ್ಯಾಕ್ಸಿನ್ನು, ಅದು ತುಂಬ ಕಷ್ಟ, ಅದು ಕಂಡುಹಿಡಿಯೋದು ಕಷ್ಟ. ಹಾಗಂತ ನಾವು ಎಲ್ಲ ವ್ಯಾಕ್ಸಿನ್ ತೊಗೊಳ್ಳೋ ಮುಂಚೆ RT-PCR ಮಾಡಿ ಅದು ನೆಗೆಟಿವ್ ಇದ್ದರೆ ವ್ಯಾಕ್ಸಿನ್ ತೊಗೊಳ್ಳೋದು ಇಲ್ಲ, ಅದು ಕಷ್ಟ. ಅಥವಾ RT-PCRಲ್ಲೂ 30% ನೆಗೆಟಿವ್ ಬರ್ಬೋದು, ಇನ್ಫೆಕ್ಷನ್ ಇರ್ಬೋದು. ಹಾಗಂತ ನೋಡಿದ್ರೆ ನಮಗೆ ಎಂಡಿಲ್ಲ, ಅದರಿಂದ ನಮ್ಮ ಪ್ರಕಾರ ನಿಮಗೆ ಸಿಂಪ್ಟಮ್ಸ್ ಇಲ್ಲ, ನೀವು ನಾರ್ಮಲ್ ಆಗಿದ್ದೀರಿ, ಸಿಂಪ್ಟಮ್ಸು ಮತ್ತು ಇನ್ನೊಂದು ಕೊರೋನಾ ಸಿಂಪ್ಟಮ್ಸ್ನ ಮುಚ್ಚಿಡಕ್ಕಾಗಲ್ಲ. ಕೆಲವು ರೋಗಗಳನ್ನು ಮುಚ್ಚಿಡ್ಬೋದು ಸಿಂಪ್ಟಮ್ಸ್, ಆದರೆ ಕೊರೋನಾ ಮುಚ್ಚಿಡಕ್ಕಾಗಲ್ಲ. ಯಾಕೆಂತಂದರೆ ನಿಮಗೆ ಡೆಫಿನೆಟ್ಲಿ ಎಲ್ರಿಗೂ ಗೊತ್ತಾಗತ್ತೆ, ಜ್ವರ ಬರುತ್ತೆ, ಶೀತ ಆಗುತ್ತೆ, ಅಥವಾ ನಿಮ್ಮ ಕಫ ಬರುತ್ತೆ, ನಿಮಗೆ ಸಿಂಪ್ಟಮ್ಸ್ ವೈರಲ್ ಫೀವರ್ ಸಿಂಪ್ಟಮ್ಸ್ ಬರುತ್ತೆ, ಅದು ಮುಚ್ಚಿಡೋಕ್ಕಾಗಲ್ಲ. ಆದರೆ ಏನಂತಂದರೆ ನೀವು ಅದು ಸಿಂಪ್ಟಮ್ ಬಂದಾಗ ಟೆಸ್ಟ್ ಮಾಡ್ದಲೇ ಹೆದರ್ಕೊಂಡು ಟೆಸ್ಟ್ ಮಾಡ್ದಲೇ ಇರಬಹುದು. ಆದರೆ ಆ ರೀತಿ ನಾವು ಹೋಗೋಕ್ಕಾಗಲ್ಲ. ಅದರಿಂದ ನಾವೇನು ಹೇಳ್ತೀವಿ ಅಂದರೆ, ನಿಮಗೆ ಪಾಸಿಟಿವ್ ಬಂದು ನೀವು ಅಡ್ಮಿಟ್ ಆಗಿದ್ದು, ನೀವು ಕೋವಿಡ್ ಟ್ರೀಟ್ಮೆಂಟ್ ತೊಗೊಂಡು 1 ವಾರ ಆಸ್ಪತ್ರೆಯಲ್ಲಿದ್ದು ಹೊರಗಡೆ ಬಂದ ಮೇಲೆ 2 ತಿಂಗಳು ನೀವು ಅವಾಯ್ಡ್ ಮಾಡಬೇಕು ವ್ಯಾಕ್ಸಿನ್. ಓಕೆ, ಅದು ಶೂರ್. ರೈಟ್ ಡಾಕ್ಟರ್. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ? ಮಾತಾಡಿ ಸರ್. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಓಕೆ. ಎಸ್ ಡಾಕ್ಟರ್, ಈಗ ಈ ಸಂದರ್ಭ ಬರ್ತಾ ಇರುವಂತಹ ಇನ್ನೊಂದು ಪ್ರಶ್ನೆ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಅಂದರೆ ಹಾರ್ಟ್ ಅಟ್ಯಾಕ್ ಅಂದರೆ ಬಂದಾಗ ಕೆಲವರು ಹೇಳ್ತಾರೆ ಹಾರ್ಟ್ ಅಟ್ಯಾಕ್ ಆಗುವಂಥ ವಿಚಾರಗಳಲ್ಲಿ ನಮಗೆ ಒಂದು ದಿನ ಮೊದಲೇ ನಮಗೆ ಮುನ್ಸೂಚನೆ ಸಿಗುತ್ತೆ ಅನ್ನುವಂಥದ್ದು, ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಥವಾ ಈ ರೀತಿ ಸಮಸ್ಯೆಗಳು ಕಾಡುತ್ತೆ ಅಂತ. ಹೌದಾ, ಇದು ಈ ರೀತಿ ಆಗುತ್ತಾ? ಹೌದು, ಅದನ್ನ ಲಾಸ್ಟ್ ಟೈಮ್ ನಿಮ್ಮ ಪ್ರೋಗ್ರಾಮಲ್ಲಿ ನಾನು ಹೃದಯ ಸಂಬಂಧಪಟ್ಟಿದ್ದು ಕಾಯಿಲೆ ಬಗ್ಗೆ ಹೇಳಿದೆ. ಹೃದಯ ಸಂಬಂಧಪಟ್ಟಿದ್ದು ಕಾಯಿಲೆಗಳ ಲಕ್ಷಣಗಳು ಕಾಣಿಸುತ್ತೆ. ಸೈಲೆಂಟ್ ಅಟ್ಯಾಕ್ ಆಗುತ್ತೆ ಕೆಲವರಿಗೆ, ಆದರೆ ಅದು ಯೂಶಲಿ ಡಯಾಬಿಟಿಸ್ ಇರೋರಿಗೆ ಅಥವಾ ತುಂಬ ವಯಸ್ಸಾದವ್ರಿಗೆ ಅವ್ರಿಗೆ ಪೇನ್ ಪರ್ಸೆಪ್ಷನ್ ಕಡಿಮೆ ಇರೋದ್ರಿಂದ ಸೈಲೆಂಟ್ ಅಟ್ಯಾಕ್ ಆಗ್ಬೋದು. ಆದರೆ ಸೈಲೆಂಟ್ ಅಟ್ಯಾಕ್ ಅಂತ ಯಾವಾಗ ಹೇಳ್ತೀವಿ ಅಂದರೆ, ಅವ್ರಿಗೂ ಸಿಂಪ್ಟಮ್ಸ್ ಇರುತ್ತೆ, ಏಟಿಪಿಕಲ್ ಸಿಂಪ್ಟಮ್ಸ್. ಅಂದರೆ ಚೆಸ್ಟ್ ಪೇನೇ ಬರ್ದಲೇ ಇರ್ಬೋದು, ಅವ್ರಿಗೆ ತಲೆ ಸುತ್ತು ಬರ್ಬೋದು, ಅಥವಾ ಹೊಟ್ಟೆ ನೋವು ಬಂದಂಗೆ ಆಗ್ಬೋದು, ಅಥವಾ ವಾಂತಿ ಬಂದಂಗೆ ಆಗ್ಬೋದು,
ಕೆಲವು ಬೆನ್ನೋವು ಬರ್ಬೋದು. ಇದೆಲ್ಲ ರೋಗ ಲಕ್ಷಣಗಳೇ ಏಟಿಪಿಕಲ್ ಅಂತ ಹೇಳ್ತೀವಿ. ಸೊ ಬಟ್ ಯೂಶಲಿ ಒಂದು ರೋಗ ಲಕ್ಷಣ ಬಂದೇ ಬರುತ್ತೆ. ಆದರೆ ಮೋಸ್ಟ್ ಆಫ್ ದೆಮ್ ಏನಂತಾರೆ, ಇದು ಗ್ಯಾಸ್ಟ್ರಿಕ್ ಇರ್ಬೋದು ಅಂತ ಹೇಳಿ ಅದು ಟೆಸ್ಟ್ ಮಾಡಿಸದಲ್ಲೇ ಇರುವಂತಹ ಚಾನ್ಸಸ್ ಜಾಸ್ತಿ ಇದೆ. ಆದರೆ ನಾವೇನು ಹೇಳೋದು ಅಂದರೆ, ಯಾವುದೇ ಸಂಶಯ ಬಂದರೆ ನಿಮಗೆ ಒಂದು ಆ ಗ್ಯಾಸ್ಟ್ರಿಕ್ ಥರ ಒಂದು ಟ್ರೀಟ್ಮೆಂಟ್ ಒಂದು ಫೀಲಿಂಗ್ ಬರಬಹುದು. ಆ ಬಂದರೆ ಒಂದು ಜಸ್ಟ್ ಒಂದು ಸಿಂಪಲ್ ECG ಮಾಡಿ ಒಂದು ಫಿಸಿಷಿಯನ್ ಕಾಂಟ್ಯಾಕ್ಟ್ ಮಾಡಿದ್ರೆ ಆಗ ಅವರು ನೋಡಿ ಹೇಳ್ತಾರೆ. ಏನಾದರೂ ಅದರಲ್ಲಿ ಅವರು ಗ್ಯಾಸ್ಟ್ರೈಟಿಸ್ ಅಂತ ಹೇಳಿದಾಗ ಒಂದು ಭಯಪಡೋ ಅವಶ್ಯಕತೆ ಇರಲ್ಲ. ಬಟ್ ನೀವಾಗೆ ಸೆಲ್ಫ್ ಡಯಾಗ್ನೋಸಿಸ್ ಮಾಡಬೇಡಿ. ಓಕೆ ಗ್ಯಾಸ್ಟ್ರಿಕ್ ತರ ಏನಾದರೂ ಒಂದು ಸಮಸ್ಯೆ ಅಂತ ಬಂದ್ರೆ ನಾವು ನೆಗ್ಲೆಕ್ಟ್ ಮಾಡುವಂಥದ್ದಿಲ್ಲ. ECG ಅನ್ನುವಂಥದ್ದು ಮಾಡಲೇಬೇಕು, ಸೇಫ್ಟಿಗೋಸ್ಕರ. ಮಿನಿಮಮ್ ECG ಸೇಫ್ಟಿಗೋಸ್ಕರ. ಅವಾಗ ಗೊತ್ತಾಗುತ್ತೆ ಹೃದಯದ ಸಂಬಂಧ ಸಮಸ್ಯೆಗಳು ಅಥವಾ ಗ್ಯಾಸ್ಟ್ರಿಕ್ ಅನ್ನೋದು ಅಲ್ವಾ ಡಾಕ್ಟರ್? ಮಿನಿಮಮ್ ECG. ಬಟ್ ಅದು ECG ಏನಾದ್ರು ಡೌಟ್ ಇದ್ರೆ ಬೇರೆ ಟೆಸ್ಟ್ ಮಾಡ್ತೀವಿ. ಎಸ್ ಡಾಕ್ಟರ್, ಎಸ್. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಮೇಡಮ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ನಾಗಲಕ್ಷ್ಮಿ ಅಂತ, ಮಂಗಳೂರಿನಿಂದ ಕರೆ ಮಾಡ್ತಾ ಇದ್ದೀನಿ. ನಮಸ್ತೆ ಮೇಡಮ್, ಹೇಳಿ ಮೇಡಮ್ ತಮ್ಮ ಪ್ರಶ್ನೆ. ನಂದು ಒಂದು ಕ್ವಶನ್ ಏನಂದ್ರೆ, ಈಗ ಎಲ್ಲ ಕಡೆನೂ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಸಾಯ್ತಾ ಇದ್ದಾರೆ, ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಸಾಯ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಕೋವಿಡ್ ಬಂದವರು, ಮುಂಚೆ ಕೋವಿಡ್ ಬಂದವರು, ಅದು ನಮಗೆ ಹೇಗೆ ಗೊತ್ತಾಗುತ್ತೆ, ಅಥವಾ ಅದು ಪ್ರಿವೆನ್ಷನ್ ಹೇಗೆ, ನಾವು ಏನ್ ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ? ಓಕೆ, ಅಂದ್ರೆ ಈ ಹಿಂದೆ ಕೋವಿಡ್ ಬಂದವರು ಹಾರ್ಟ್ ಅಟ್ಯಾಕ್ ಇಂದ ಸಾವನ್ನಪ್ತಾ ಇದ್ದಾರೆ ಅನ್ನೋದು ನಾವು ಹೇಳ್ತಾ ಇರುವಂತದ್ದು. ಓಕೆ, ನಾವು ಹೇಗೆ ಪ್ರಿವೆನ್ಷನ್ ತಗೊಳ್ಬೇಕು ಅನ್ನೋದು ನಾವು ಕೇಳ್ತಾ ಇರುವಂತದ್ದು. ಹೌದು, ಹೇಗೆ ನಾವು ಟ್ರೀಟ್ಮೆಂಟ್ ಹೇಗೆ ತಗೋಬೇಕಾಗತ್ತೆ, ಅಥವಾ ಏನು ಒಂದು ಡಯಾಗ್ನೈಸ್ ಏನು ಹೇಗೆ ತಗೋಬೇಕಾಗತ್ತೆ, ನಾವು ECG ಮಾಡಿಸ್ಬೇಕಾ, ಯಾವ ತರ ನಾವು ಅದನ್ನ ತಿಳ್ಕೊಬೇಕಾಗತ್ತೆ ನಾವು? ಓಕೆ ಎಸ್ ಮೇಡಮ್, ಎಸ್. ಥ್ಯಾಂಕ್ ಯು ತಮ್ಮ ಪ್ರಶ್ನೆ. ಎಸ್, ಅದು ನಾನು ಆಲ್ರೆಡಿ ಹೇಳಿದೆ ಈ ವಿಷಯದಲ್ಲಿ. ಏನಂತಂದರೆ, ಕೋವಿಡ್ ಬಂದಿರೋ ಪೇಷಂಟ್ಗೆ ನಾವು ಡಿಸ್ಚಾರ್ಜ್ ಟೈಮಲ್ಲಿ ನಾವು ಕೆಲವು ಬ್ಲಡ್ ಟೆಸ್ಟ್ಗಳು ಮಾಡ್ತೀವಿ. D-ಡೈಮರ್ ಅದೆಲ್ಲ ಲೆವೆಲ್ಸ್ ನೋಡಿ ನಾವು ಆ್ಯಂಟಿಕೋಗ್ಯುಲೇಷನ್ ಕೊಡ್ತೀವಿ. ಅಥವಾ 30 ದಿವಸದಿಂದ 45 ದಿವಸದವರೆಗೂ ಅದು ತಗೊಂಡ್ರೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಯೂಶಲಿ ಆಗಲ್ಲ. ಸೊ ಅದು ಮಿಸ್ ಆದರೆ ಈ ಹಾರ್ಟಿಗೆ ಸಂಬಂಧಪಟ್ಟಂಗೆ ಹಾರ್ಟ್ ಅಟ್ಯಾಕ್ ಆಗಲಿ, ಸಡನ್ ಡೆತ್ ಆಗಲಿ ಆಗಬಹುದು. ಪಲ್ಮರಿ ಎಂಬಾಲಿಸಮ್ ಅಂತ ಕರಿತೀವಿ. ಅಥವಾ ನಮ್ಮ ಹಾರ್ಟ್ದು ಅಟ್ಯಾಕ್ ಆಗುವಂಥ ಮೈಕಾರ್ಡಿಯಲ್ ಇನ್ಫಾರ್ಕ್ಷನ್ ಅಂತ ಕರಿತೀವಿ. ಇದೆಲ್ಲ ಕ್ಲಾಟ್ ಫಾರ್ಮೇಷನ್ ಕೋವಿಡ್ನ ರೆಸ್ಪಾನ್ಸ್ ಆಗಿ, ಕೋವಿಡ್ ಇನ್ಫೆಕ್ಷನ್ ಆದಮೇಲೆ ಪೋಸ್ಟ್ ಕೋವಿಡ್ ಕಾಂಪ್ಲಿಕೇಶನ್ ಅಂತ ಹೇಳ್ತೀವಲ್ಲ, ಅದು ಈ ಥರ ಬರುತ್ತೆ. ಸೊ ಅದರಿಂದ ಇದು ಆ್ಯಂಟಿಕಾಗ್ಯುಲೇಷನ್ ತೊಗೊಂಡ್ರೆ ಅದು ಪ್ರಿವೆಂಟ್ ಆಗುತ್ತೆ. ಬಟ್ ಆ್ಯಂಟಿ ಪ್ಲೇಟ್ಲೆಟ್ ಅಲ್ಲ, ಅಂದರೆ ಆಸ್ಪ್ರಿನ್ ಅಲ್ಲ. ಆಸ್ಪ್ರಿನ್ ಅಲ್ಲ, ಆ್ಯಂಟಿಕಾಗ್ಯುಲೇಷನ್ ಅಂದರೆ ಬೇರೆ ಗ್ರೂಪ್ ಆಫ್ ಡ್ರಗ್. ಅದು ಕಾಮನ್ ಮ್ಯಾನ್ ಅವ್ರಿಗೆ ಗೊತ್ತಿರಲ್ಲ. ಬಟ್ ಫಿಸಿಷಿಯನ್ಸ್ ಆಗಲಿ, ಕಾರ್ಡಿಯಾಲಜಿಸ್ಟ್ ಆಗಲಿ, ಟ್ರೀಟ್ ಮಾಡೋರು ಅವರು ಕೊಟ್ಟಿರ್ತಾರೆ. ಅವ್ರು ಕೊಡದಲ್ಲೇ ಇದ್ರೆ ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ನೀವು ಕೇಳ್ಬೋದು, ಈ ಥರ ಮಾತ್ರೆ ಏನಾರು ಆ್ಯಂಟಿಕಾಗ್ಯುಲೇಷನ್ ತಗೋಬೇಕಾ ಅಂತ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಓಕೆ ಡಾಕ್ಟರ್, ಅದೇ ರೀತಿ ಅನೇಕ ಕರೆಗಳು ಬರ್ತಾ ಇದೆ. ಆದರೆ ಸಮಯದ ಅಭಾವ ಕೂಡ ತುಂಬಾ ಇರುವಂಥದ್ದು. ಕೊನೆಯದಾಗಿ ಡಾಕ್ಟರ್, ಮನೆಯಲ್ಲಿ ಎಲ್ಲರೂ ಕೂಡ ಇದ್ದಾರೆ. ಒಂದು ಕಡೆ ಯಾರಿಗಾದರೂ ಒಂದು ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಬಂದಾಗ ಏನೆಲ್ಲ ಕ್ರಮಗಳನ್ನು ನಾವು ತೆಗೆದುಕೊಳ್ಬೇಕು? ಆ್ಯಂಡ್ ಈ ಸಂದರ್ಭ, ಪ್ರಸಕ್ತ ಸಂದರ್ಭ ವೆರಿ ಇಂಪಾರ್ಟೆಂಟ್. ಅಂದರೆ ಮನೇಲಿದ್ದಾಗ ಕೆಲವು ವಿಚಾರಗಳು, ಕೋವಿಡ್ನ ವಿಚಾರಗಳು, ಕೆಲವು ಕಡೆ ಕೆಲಸಗಳು ಇಲ್ಲ, ಈ ಒಂದು ಟೆನ್ಷನ್ಗಳು, ಎಲ್ಲ ವಿಚಾರಗಳ ನಡುವೆ ದೊಡ್ಡ ಮಟ್ಟದಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ಇರುವಂಥದ್ದು ಕೂಡ ಇಲ್ಲ ಅನ್ನೋದು ನಾವು ಅಲ್ಲಗಳೆಯುವಂತಿಲ್ಲ. ಸೊ ಈ ಸಂದರ್ಭ ಏನು ಮಾಡಬಹುದು, ಏನು ಮಾಡಬೇಕು ಅನ್ನುವಂತಹ ವಿಚಾರಗಳು ಬರುತ್ತೆ. ಯಾಕಂದರೆ ಹೆಲ್ಪ್ಲೆಸ್ ಈ ಸಂದರ್ಭ. ಗಾಡಿಗಳು ಅದರಲ್ಲಿ ಯಾರನ್ನಾದರೂ ಕಟ್ಕೊಂಡು ಹೋಗಬೇಕು ಅಂತ ಬಂದಾಗ ಎಲ್ಲವೂ ಕೂಡ ಕ್ಲೋಸ್ ಆಗಿರುವಂಥದ್ದು ಈ ಸಂದರ್ಭ. ಹಾರ್ಟ್ ಅಟ್ಯಾಕ್ ಆಯಿತು ಮನೆಯಲ್ಲಿ ಅಂತ ಬಂದಾಗ ಹತ್ತಿರದವರು, ನಿಯರೆಸ್ಟ್ ಏನು ಮಾಡಬಹುದು, ಏನು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೋದು ಆ ರೋಗಿಯನ್ನು ಬದುಕಿಸಲಿಕ್ಕೆ ಅನ್ನುವಂಥದ್ದು ವಿಚಾರ. ನಾನು ಆಲ್ರೆಡಿ ಹೇಳಿದೆ, ಈಗ ಸಿಚುಯೇಷನ್ ತುಂಬ ಗ್ಲೂಮಿ ಇದೆ. ಅಂದರೆ ಇದು ಪ್ಯಾಂಡಮಿಕ್ ಇರೋದ್ರಿಂದ ಈಗ ತುಂಬ ಥರ ಅವ್ರ ಈ ಪ್ರಾಬ್ಲಮ್ಗಳನ್ನು ಜನಸಾಮಾನ್ಯರು ನಾವೆಲ್ಲ ಅನುಭವಿಸ್ತಾ ಇದ್ದೀವಿ. ಒಂದು ಈ ಸೈಡಲ್ಲಿ ಲಾಕ್ಡೌನ್ ಇದೆ, ರಿಸ್ಟ್ರಿಕ್ಟೆಡ್ ಮೂವ್ಮೆಂಟ್ ಇದೆ. ಹೊರಗಡೆ ಬಂದರೆ ಪೊಲೀಸ್ನವ್ರು ಕೇಳ್ತಾರೆ, ಯಾಕೆಂದರೆ ಅನ್ನೆಸರ್ಲಿ ಜನ ಓಡಾಡಬಾರ್ದು ಅಂತ. ಬಟ್ ಯಾವುದೇ ಈ ರೀತಿ ಮೆಡಿಕಲ್ ಎಮರ್ಜೆನ್ಸಿಗೆ ಯಾವುದೇ ಪೊಲೀಸ್ ಆಗಲಿ ಯಾರು ಅದನ್ನ ನಿಮಗೆ ಅಬ್ಜೆಕ್ಟ್ ಮಾಡಲ್ಲ. ನಿಮ್ಗೆ ಈ ಥರ ಪ್ರಾಬ್ಲಮ್ ಇದೆ ಅಂದರೆ ನೀವು ಬೇಕಾದ್ರೆ ಆ್ಯಂಬುಲೆನ್ಸ್ ಕರಿಬೋದು ಮನೆಗೆ. ಯಾವ್ದಾದ್ರು ಹೃದಯ ಸಂಬಂಧಪಟ್ಟದ್ದಾಗಲಿ ಯಾವ್ದಾದ್ರು ಎಮರ್ಜೆನ್ಸಿ ಇದ್ದರೆ ಆ್ಯಂಬುಲೆನ್ಸ್ ಕರಿಬೋದು. ಆ್ಯಂಬುಲೆನ್ಸ್ ಬಂದವ್ರು ನಿಮ್ಗೆ ಪಿಕ್ ಮಾಡ್ತಾರೆ. ಅಥವಾ ಆ್ಯಂಬುಲೆನ್ಸ್ ಇಲ್ದೇ ಇದ್ರೆ ನೀವೇ ಕಾರಲ್ಲಿ ಅಥವಾ ಯಾವ್ದಾದ್ರು ವೆಹಿಕಲಲ್ಲಿ ಶಿಫ್ಟ್ ಮಾಡೋದಿದ್ರೆ ಮಾಡ್ಬೋದು. ಆವಾಗ ನೀವು ಈ ಹಾರ್ಟ್ದು ಸಂಬಂಧಪಟ್ಟಾಗಲಿ ಯಾವುದೇ ಆಗಲಿ ಈ ರೀತಿ ಇದೆ ಅಂದರೆ ಯಾವುದೇ ಪೊಲೀಸ್ ಆಗಲಿ ನಿಮಗೆ ಆ ರೀತಿ ಅಬ್ಜೆಕ್ಷನ್ ಏನು ಕೊಡಲ್ಲ. ನೀವು ಅಲ್ಲಿ ಹತ್ತಿರದ ಹಾಸ್ಪಿಟ್ಲಿಗೆ ಹೋಗಬೇಕು. ಮತ್ತು ಜನಕ್ಕೆ ನಾನೇನು ಹೇಳ್ತಿದ್ದೀನಿ ಅಂದರೆ, ಯಾರು ಭಯಪಡಬೇಡಿ. ನಿಮಗೆ ಬಂದ ತಕ್ಷಣ ನಿಮಗೆ ಕೋವಿಡ್ ವಾರ್ಡ್ಗೆ ಹಾಕ್ತಾರೆ ಅಂತ ಆ ಥರ ಇಲ್ಲ. ಬಿಕಾಸ್ ನಾನ್ ಕೋವಿಡ್ ವಾರ್ಡ್ಗಳು ಸಪ್ರೇಟ್ ಇರೋದು. ಅದಕ್ಕೆ ನಾವು ಸಾಕಷ್ಟು ಅದಕ್ಕೆ ಜಾಗ್ರತೆ ಮಾಡಿದ್ದೀವಿ.
ಆ ಇನ್ಫೆಕ್ಷನ್ ಮಿಕ್ಸ್ ಆಗಲ್ಲ. ಅದು ಮತ್ತು ಅವ್ರಿಗೂ ನಾವು ಸಪ್ರೇಟಾಗಿ ಟ್ರೀಟ್ಮೆಂಟ್ ಕೊಡ್ತೀವಿ. ನಾನ್ ಕೋವಿಡ್ ಪೇಷಂಟ್ಗಳಿಗೂ ಟ್ರೀಟ್ಮೆಂಟ್ ಕೊಡ್ತೀವಿ. ಮತ್ತು ಅದಾದ ಮೇಲೆ ಅವರು ರಿಕವರ್ ಆಗಿ ಹೋಗಿರೋ ಚಾನ್ಸಸ್ಸು ಇದೆ. ಆದರೆ ಇದೆಲ್ಲ ಇದ್ರೂ ನಾವು ಆದಷ್ಟು ಜಾಗ್ರತೆ ಮನೇಲಿ ಮಾಡೋಣ. ತುಂಬ ಭಯಪಡಬೇಡಿ. ಈಗ ಸಿಚುವೇಶನ್ ನೀವು ಹೇಳ್ದಂಗೆ ಕೆಲಸಗಳು ಕೆಲವು ಜಾಬ್ ಲಾಸ್ ಆಗಿರುತ್ತೆ, ಫೈನಾನ್ಷಿಯಲ್ ಬರ್ಡನ್ ಇರುತ್ತೆ, ಎಮೋಷನಲ್ ಇನ್ಸ್ಟೆಬಿಲಿಟಿ ಇದೆ, ಈ ಮಧ್ಯದಲ್ಲಿ ಈ ಕೊರೋನಾದ ಬೇರೆ ಹೆದರಿಕೆ ಇದೆ, ಮತ್ತು ಪೇಪರ್ ಓದಿದ್ರೆ ಡೆತ್ಗಳು ಬರ್ತಿದೆ. ಆಮೇಲೆ ಏನು ಮಾಡಬೇಕು ಅಂತ ಈ ಜನಗಳಿಗೆ ಒಂದು ರೀತಿ ಹೆಲ್ಪ್ಲೆಸ್ನೆಸ್ ಅಂತ ಹೇಳ್ತೀವಲ್ಲ, ಅಸಹಾಯಕತೆ ಹಾಗಾಗಿರೋದ್ರಿಂದ ಅವ್ರಿಗೆ ಈ ರೀತಿ ಎಲ್ಲ ಟೆನ್ಷನ್, ಈ ಮೆಂಟಲ್ ಟೆನ್ಷನ್ನು ಜಾಸ್ತಿ ಆಗಿದೆ. ಅದಕ್ಕೆ ನಾನು ಒಂದು ಸಿಂಪಲ್ ಆಗಿ ಹೇಳ್ತೀನಿ, ಏನಂತಂದರೆ ಮನೇಲೇ ನೀವಿದ್ದರೂ ಸ್ವಲ್ಪ ವ್ಯಾಯಾಮ ಮಾಡಿ, ಯೋಗ ಅಥವಾ ಮೆಡಿಟೇಷನ್ ಮಾಡಿ, ಗೊತ್ತಾಯ್ತಾ, ಅದೆಲ್ಲ ನಿಮಗೆ ಹೆಲ್ಪ್ ಆಗುತ್ತೆ. ಒಳ್ಳೆ ಆಹಾರ ತಗೊಳ್ಳಿ, ಆಯಿತಾ. ಅದ್ರ ಜೊತೆಗೆ ನೀವೇನಾದರೂ ಯಾವುದಾದ್ರು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಏನಾದ್ರು ತೊಗೊಳ್ಳೋದಿದ್ರು ತೊಗೋಬೋದು. ಬಟ್ ಏನಾದರೂ ನಿಮಗೆ ಸಿಂಪ್ಟಮ್ಸ್ ಬಂದರೆ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಆ ಸಿಂಪ್ಟಮ್ಸ್ನ ಟ್ರೀಟ್ಮೆಂಟ್ ತೊಗೊಳ್ಳಿ. ಸಪೋಸ್ ಪಾಸಿಟಿವ್ ಬಂದರೂ ಏನು ಹೆದರಬೇಡಿ, ಮನೇಲೇ ಐಸೋಲೇಟ್ ಆಗ್ಬೋದು. ನಾವು ಅದನ್ನೇ ಹೇಳ್ತಿರೋದು, 90% ಮೈಸೂರಲ್ಲಿ ಐಸೋಲೇಟ್ ಆಗಿ. ಬಟ್ ಐಸೋಲೇಟ್ ಆದಮೇಲೆ ಅದಕ್ಕೆ ಐಸೋಲೇಟ್ ಆದವ್ರೂ ನಾವು ಮಾನಿಟ್ರಿಂಗ್ ಮಾಡಬೇಕಾಗುತ್ತೆ. ಅದು ಇಂಪಾರ್ಟೆಂಟ್. ನಾನು ಸುಮ್ಮನೆ ಮನೇಲಿ ನಾನೊಬ್ಬ ಪಲ್ಸ್ ನೋಡ್ಕೊಂಡು ಕೂತಿರ್ತೀನಿ ಅಂತ ಹೇಳೋಕ್ಕಾಗಲ್ಲ. ಕೆಲವು ಬ್ಲಡ್ ಟೆಸ್ಟ್ಗಳು ಬೇಕಾಗುತ್ತೆ, ಅದೆಲ್ಲ ಮಾಡಿಸ್ಬೇಕಾಗತ್ತೆ. ಫಿಸಿಷಿಯನ್ಸು ಕೋವಿಡ್ ಟ್ರೀಟ್ ಮಾಡೋ ಸ್ಪೆಷಲಿಸ್ಟ್ಗಳನ್ನು ಅವರು ಮಾನಿಟರ್ ಮಾಡ್ತಾರೆ. 90% ಎಲ್ರಿಗೂ ರಿಕವರ್ ಆಗುತ್ತೆ, ಆಯಿತಾ. ಅದು ಒಂದು ಧೈರ್ಯ, ನಿಮಗೆ ಧೈರ್ಯ ಏನು ತುಂಬಬೇಕು ಅಂದರೆ ರಿಕವರ್ ಆಗ್ತೀರಿ. ಇನ್ಫೆಕ್ಷನ್ನೇ ಬರಬಾರ್ದು. ಅದಕ್ಕೆ 2 ರಾಮಬಾಣ ಅಂತ ಹೇಳ್ತೀವಲ್ಲ, ಒಂದು ರಾಮಬಾಣ ವ್ಯಾಕ್ಸಿನು ನಿಮಗೆ ಬಂದಾಗ ತಗೊಳ್ಳಿ ದಯವಿಟ್ಟು, ಅದು ಯಾವಾಗ ನೆಗ್ಲೆಕ್ಟ್ ಮಾಡಬೇಡಿ. 2ನೇ ರಾಮಬಾಣ ಒಳ್ಳೆ ಆಹಾರ, ಒಳ್ಳೆ ವ್ಯಾಯಾಮ ಮಾಡಿದ್ರೆ ನಿಮ್ಮ ಇಮ್ಯುನಿಟಿ ಡೆವಲಪ್ ಆಗುತ್ತೆ. ಆ ಇಮ್ಯುನಿಟಿ ನಿಮ್ಮ ರೋಗ ತಡೆಯುವಂಥ ನಿಮ್ಮ ಇದಿದೆಯಲ್ಲ, ಅದ್ರ ಮೇಲೆ ಯಾವುದೇ ಮೆಡಿಸಿನ್ ವರ್ಕ್ ಆಗಲ್ಲ. ಅದಿದ್ರೆ ಆಯ್ತು. ಸೊ ಆವಾಗ ನಮಗೆ ಖರ್ಚು ಕಡಿಮೆ, ಬಟ್ ಅದ್ರ ಜೊತೆಗೆ ನಮ್ಮ ಆರೋಗ್ಯನೂ ಒಳ್ಳೇದಿರುತ್ತೆ. ಎಸ್ ಡಾಕ್ಟರ್, ಥ್ಯಾಂಕ್ ಯು ಸೊ ಮಚ್, ವೆರಿ ಇನ್ಫಾರ್ಮೇಟಿವ್. ಈ ಪ್ರಸಕ್ತ ಕಾಲಘಟ್ಟದಲ್ಲಿ ಬೇಕಾಗಿರುವಂತಹ ವಿಚಾರ. ಜೊತೆಗೆ ಕೋವಿಡ್ ಬಗ್ಗೆ ಪಿನ್ ಟು ಪಿನ್ ಆಗಿರುವಂಥ ಡೀಟೇಲ್ಸ್ಗಳನ್ನು ಹೇಳಿದರು ಡಾಕ್ಟರ್. ಯಾವ ರೀತಿ ಇತ್ತು ಆ್ಯಂಡ್ ಯಾವ ರೀತಿ ಚೇಂಜ್ ಆಗಿದೆ, ಯಾವ ರೀತಿ ಇದೆ ಸದ್ಯದ ಪರಿಸ್ಥಿತಿ, ಆ್ಯಂಡ್ ಯಾತಕ್ಕೋಸ್ಕರ ಈಗ ಯುವಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಸಾವಿನ ಸಂಖ್ಯೆ, ಕೋವಿಡ್ ಸೋಂಕಿನ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ ಅನ್ನುವಂಥದ್ದು. ಜೊತೆಗೆ ಹೃದಯ ಸಂಬಂಧಿ ಕಾಯಿಲೆಗಳು, ಕೋವಿಡ್ ವಿಚಾರಗಳಲ್ಲಿ ನಾವು ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು ಆ್ಯಂಡ್ ತಪ್ಪು ಕಲ್ಪನೆಗಳ ಬಗ್ಗೆಯೂ ಕೂಡ ಕೆಲವರು ಕರೆ ಮಾಡಿ ಹೇಳಿದಾಗ ನೇರವಾಗಿ ಆಸ್ ಎ ವೈದ್ಯರಾಗಿ ಒಂದು ಅದ್ಭುತವಾಗಿರುವಂಥ ಪ್ರತಿಕ್ರಿಯೆಯನ್ನು, ಅರ್ಥಪೂರ್ಣವಾಗಿರುವಂಥ ಉತ್ತರವನ್ನು ಕೊಟ್ಟಿದ್ದಾರೆ. ವೈದ್ಯೋ ನಾರಾಯಣ ಹರಿ ಅನ್ನುವಂತಹ ಮಾತೇನಿದೆ, ವೈದ್ಯರು ದೇವರಿಗೆ ಸಮಾನ ಅನ್ನುವಂಥದ್ದು. ನಮಗೆ ಕಷ್ಟ ಬಂತು ಅಂತ ಬಂದಾಗ, ಏನಿಲ್ಲ ಎಲ್ಲ ಮುಗೀತು ಅಂತ ಬಂದಾಗ ನಮ್ಮ ಕಣ್ಣಿಗೆ ಬರುವಂಥದ್ದು ನಾವು ಕೈ ಮುಗಿಯುವಂತಹ ದೇವರು. ಅದೇ ರೀತಿ ನಮ್ಮ ಕಣ್ಣೆದುರು ಬರುವಂಥವರು, ನಾವು ನೋಡುವಂತಹ ದೇವರು, ಅವರು ವೈದ್ಯರು ಅಂತ ಹೇಳಿ. ಆದರೆ ಅನೇಕ ಜನರು ಇತ್ತೀಚಿನ ದಿನಗಳಲ್ಲಿ ಕೆಲವು ವಿಚಾರಗಳು ಬರುತ್ತದೆ, ಸಂಕಷ್ಟದ ವಿಚಾರಗಳಲ್ಲಿ ಬಂದಾಗ ಈ ವೈದ್ಯರನ್ನು ನಾವು ಯಾವತ್ತೂ ಕೂಡ ಮರಿಬಾರ್ದು. ಯಾಕಂದರೆ ಅನೇಕ ಜನರು ಗುಣಮುಖರಾಗಿ ಬಂದವರು ವೈದ್ಯರನ್ನು ದೇವರ ಸಮಾನದಲ್ಲೇ ನೋಡ್ತಾರೆ. ಯಾಕಂದರೆ ನಾವೇನೇ ಆರೋಪಗಳು, ನಾವೇನೇ ವಿಚಾರಗಳನ್ನು ನೋಡಿದ್ರು ಕೂಡ ಏನೋ ಆಯಿತು, ಎಲ್ಲ ಹೋಯಿತು ಅಂತ ಬಂದಾಗ, ಆಕ್ಸಿಡೆಂಟ್ ಆಯಿತು, ಅಪಘಾತ ಆಯಿತು, ಕೈಕಾಲು ಮುರಿದು ಹೋಯಿತು ಅಂತ ಬಂದಾಗ ಯಾರು ಬರ್ತಾರೆ? ನಮ್ಮ ಕಣ್ಣ ಮುಂದೆ ಬರುವಂಥವ್ರು ವೈದ್ಯರು, ಡಾಕ್ಟರ್ ಅನ್ನುವಂಥದ್ದು. ಸೊ ಹಾಗಾಗಿ ರೋಗ ಬಂತು ಅಥವಾ ಫೈನಲ್ ಸ್ಟೇಜಲ್ಲಿ ಇದ್ದೇವೆ ಅಂತ ಬಂದಾಗ ಯಾರು ಬದುಕಿಸ್ಲಿಕ್ಕೆ ಬರ್ತಾರೆ? ಇನ್ನೊಂದು ವಿಷಯ, ಈ ರೋಗ ಒಂದು ರೀತಿ ನಮಗೆ, ನೀವು ಜನ ಸಾಮಾನ್ಯ ಏನು ಅರ್ಥ ಮಾಡ್ಕೋಬೇಕು ಅಂದರೆ, ಈ ರೋಗ ನಮಗೂ ಬರಬಹುದು. ಹೌದು. ಈಗ ನಮ್ಮ ಇಂಡಿಯಾದಲ್ಲಿ ಹೋದ ವರ್ಷ ಸುಮಾರಾಗಿ 1200 ಡಾಕ್ಟರ್ಗಳು ಸತ್ತಿದ್ದಾರೆ. ಅವರು ಮನೇಲೇ ಕೂತಿದ್ದು ನಾನು ಟ್ರೀಟ್ಮೆಂಟ್ ಕೊಡಲ್ಲ ಅಂತ ಹೇಳಿದರೆ 90% ಲಾಸ್ಟ್ ಟೈಮ್ ಕೋವಿಡ್ ಬಂದಿರೋರು ರಿಕವರ್ ಹೋಗೋದಕ್ಕೆ ಇವರೇ ಕಾರಣ. ಆದ್ರೆ ಅವರು ತಮ್ಮ ಜೀವವನ್ನು ಕೊಟ್ಟು, ನಾನು ಡಾಕ್ಟರ್ಗಳಂತ ಡಾಕ್ಟರ್ಗಳಂತಿಲ್ಲ, ನಮ್ಮ ಡಾಕ್ಟರ್ಗಳಿಗಿಂತ ಇಂಪಾರ್ಟೆಂಟ್ ನರ್ಸ್ಗಳು, ಆ ನರ್ಸ್ಗಳು ಅವರು ಸೇವೆ ಮಾಡ್ತಾರೆ. ಅದ್ರ ಜೊತೆಗೆ ವಾರ್ಡ್ ಬಾಯ್ಗಳು, ಮತ್ತೆ ಅವರು ಮೋಷನ್ ಎಲ್ಲ ಕ್ಲೀನ್ ಮಾಡುವಂಥವ್ರು ವಾರ್ಡ್ ಬಾಯ್ಗಳು, ಮತ್ತೆ ಇದೆಲ್ಲ ಮಾಡೋದು ಹೆಲ್ತ್ ವರ್ಕರ್ಸ್. ಮತ್ತೆ ಎಲ್ಲರೂ ಹೆಲ್ತ್ ವರ್ಕರ್ಸ್ ಅಂದ್ರೆ ಎಲ್ಲ ಸೇರಿ ನಾವೆಲ್ಲರೂ ನಮಗೆ ಗೊತ್ತಿದೆ ಈ ರೋಗ ನಮಗೂ ಬಂದು, ನಮಗೂ ಫ್ಯಾಮಿಲಿ ಇರ್ತಾರೆ, ನಮಗೂ ಲವ್ ಫ್ಯಾಮಿಲಿ ಇರ್ತಾರೆ, ನಮಗೂ ಮಕ್ಕಳಿರ್ತಾರೆ, ನಮಗೂ ತಂದೆ ತಾಯಿಗಳಿರ್ತಾರೆ. ಆದರೂ ನಾವು ಹೋಗಿ ನಾವು ಮಾಡ್ತಿದ್ದೀವಿ ಅಂತಂದರೆ
ಅದರೊಳಗೆ ಏನಾದ್ರು ಒಂದು ಸೇವಾ ಭಾವನೆ ಇರಬೇಕು ಹೊರತು 100%. ನಮಗೆ ಇದರಿಂದ ದುಡಿಯೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಾವು ದುಡ್ದಿದ್ದೀವಿ. Yes, ನಮಗೆ 100%. ಫೈನಾನ್ಸ್ ಏನು ಬೇಡ, ನಾವು ಸಾಕಷ್ಟಾಗಿ ನಾವು 100%. ಒಂದು ಸಮಾಜದಲ್ಲಿ ಒಂದು ಲೆವೆಲ್ ಅಲ್ಲಿ ಇದ್ದೀವಿ. yes. ಹಾಗಂತ ನನಗೆ ನಾನು ಯಾಕೆ ಹೋಗಬೇಕು, ಟ್ರೀಟ್ಮೆಂಟ್ ನಾವು ಕೊಡದಲೇ ಇದ್ರೆ ನಾನು ಬದುಕಬೇಕು ಅಂತ ಯೋಚನೆ ಮಾಡಿದಿದ್ರೆ ಇಷ್ಟು ಜನ ರಿಕವರ್ ಆಗ್ತಾ ಇತ್ತಿಲ್ಲ. ಸೊ ಜನಸಾಮಾನ್ಯ ಗೊತ್ತಿರಬೇಕು. ಇಲ್ಲಿಂದ ನಾವು ಹೇಳ್ತೀರಿ, ಈಗ ಪಕ್ಕದ ಮನೆಯಲ್ಲಿ ಯಾರು ಪಾಸಿಟಿವ್ ಬಂದ್ರೆ ನೀವು 100 ಅಡಿ ದೂರದಲ್ಲಿ ಹೋಗಿ ನಿಂತ್ಕೊಂಡು ಮಾತಾಡ್ತೀರಿ. ಆದ್ರೆ ನೀವು ಅದೇ ವೈದ್ಯ ಅಥವಾ ಸಿಸ್ಟರು ಹತ್ರ ಹೋಗಿ ಅವ್ರನ್ನ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಿ. ಆದ್ರೆ ನೀವು ಪಾಸಿಟಿವ್ ಇದ್ರೆ ನೀವು ಹತ್ರದಲ್ಲೂ ಹೋಗಲ್ಲ, ಫೋನ್ ಮಾಡಲ್ಲ ಅವ್ರಿಗೆ, ಅಲ್ವಾ? ಆದ್ರೆ ನೀವು ಯೋಚನೆ ಮಾಡಬೇಕು. ಜನಸಾಮಾನ್ಯ ಏನು ಯೋಚನೆ ಮಾಡ್ಬೇಕಂದ್ರೆ, ಈ ರೋಗ ಟ್ರೀಟ್ ಮಾಡೋ ವೈದ್ಯರು ಅವರು ಮನುಷ್ಯರು, ಅವ್ರಿಗೂ ರೋಗ ಬರ್ಬೋದು. ಇನ್ಫ್ಯಾಕ್ಟ್ ನೀವು ಹೇಳ್ತೀರಾ, ಒಂದು ನಾನೀಗ ಮಾಸ್ಕ್ ಹಾಕಿದ್ದೀನಿ, ನಾವು ಬೆಳಗಿಂದ ಸಂಜೆವರೆಗೂ 2 ಮಾಸ್ಕ್ ಹಾಕ್ತಿವಿ, PPE ಕಿಟ್ ಹಾಕ್ತಿವಿ. PPE ಕಿಟ್ ಹಾಕಿದ್ರೆ ಉಸಿರಾಡಕ್ಕೆ ಆಗಲ್ಲ. ಅಷ್ಟು ಉಸಿರಾಡದಲ್ಲಿರೋ ಸಿಸ್ಟರ್ಗಳು 8 ಗಂಟೆ ಡ್ಯೂಟಿ ಮಾಡ್ತಾರೆ. ಅವರು ಟ್ರೀಟ್ಮೆಂಟ್ ನೋಡ್ತಾರೆ. ಆಮೇಲೆ ಕೆಲವರೆಲ್ಲ ವೈದ್ಯರು ನೋಡೋದೇ ಇಲ್ಲ, ಸಿಸ್ಟರ್ಗಳು ನೋಡೋದೇ ಇಲ್ಲ ಅಂತೆಲ್ಲ ಹೇಳ್ತಾರೆ. ಯಾಕೆ ಅಂತಂದ್ರೆ ಈ ರೋಗ ಆ ಥರ ಆಗಿದೆ. ರೋಗ ಅಷ್ಟು ಇದಾಗಿರೋದ್ರಿಂದ ಇದು ಮಾನವೀಯತೆ ಅನ್ನೋದು ತುಂಬಾ ಕಷ್ಟ. ಡಾಕ್ಟರ್, ನಾನು ಕೂಡ ಆಡ್ ಆನ್ ಮಾಡ್ತೇನೆ ಅದಕ್ಕೆ. ತಾವು ಹೇಳಿರುವಂತಹ ವಿಚಾರಗಳ ಬಗ್ಗೆ, ಸೋಂಕಿನ ವ್ಯಕ್ತಿಯನ್ನ ನೋಡಿದ್ರೆ ಓಡಿ ಹೋಗ್ತಾರೆ ಅನ್ನೋಂಥದ್ದು, ಜೊತೆಗೆ ಸ್ವಂತ ಪತಿ ಸತ್ತು ಹೋದ್ರು, ಸ್ವಂತ ತಂದೆ ಸತ್ತು ಹೋದ್ರು ಕೂಡ ಆ ಸಂದರ್ಭ ಅಂತ್ಯ ಸಂಸ್ಕಾರ ಮಾಡ್ಲಿಕ್ಕೂ ಕೂಡ ಸ್ವತಃ ಮಗಳು ತಂದೆ ತಾಯಿಯಂದ್ರು ಬರಲ್ಲ, ಸ್ವತಃ ಪತ್ನಿ ಬರಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ವೈದ್ಯರು ನೋಡ್ಕೊಳ್ತಾರೆ ಅಂತ ಬಂದಾಗ ಈ ಸಂದರ್ಭಗಳಲ್ಲೂ ಕೂಡ ನಾವು ನೋಡಬೇಕಾಗುತ್ತೆ. ನಮ್ಮ ವಿಚಾರಧಾರೆಗಳನ್ನ ನಾವು ಪ್ರಶ್ನೆ ಮಾಡುವಂತಹ ವಿಧಾನಗಳನ್ನ ಎಲ್ಲವೂ ಕೂಡ ನೋಡಬೇಕಾಗುತ್ತೆ. ಇಡೀ ವಿಶ್ವವೇ ಹೇಳುತ್ತೆ, ಕೈ ಮುಗಿಯುತ್ತೆ ವೈದ್ಯರಿಗೆ. ನಿಜವಾಗಿರುವಂತಹ ಕೋವಿಡ್ ವಾರಿಯರ್ಸ್ ಅನ್ನುವಂಥದ್ದು ಅವರುಗಳು ಹೇಳಿದ್ರೆ ನಮ್ಮ ಕತೆ ಏನು ಅನ್ನೋದು ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ವೈದ್ಯರಿಲ್ಲ ಅಂತ ಬಂದಾಗ ನಾವೇ ಇದ್ದೇವೆ, ಹಾರ್ಟ್ ಅಟ್ಯಾಕ್ ಆಯಿತು, ಆಕ್ಸಿಡೆಂಟ್ ಆಯಿತು, ರೋಡಲ್ಲಿ ಬಿದ್ದಿದ್ದೇವೆ, ಏನ್ರಿ ಸ್ವಾಮಿ ನಮ್ಮ ಕತೆ? ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇದು ಸದ್ಯದ ಪರಿಸ್ಥಿತಿ. ಎಲ್ಲೋ ಒಂದ್ ಕಡೆ 2-3 ಘಟನೆಗಳು ಆಯಿತು ಅಂತ ಬಂದಾಗ ಪ್ರತಿ ಬಾರಿ ಈ ವಿಚಾರಗಳನ್ನ ಹೇಳುವಂಥದ್ದು ನಿಜವಾಗ್ಲೂ ಕೂಡ ತಪ್ಪಾಗಿರುವಂಥದ್ದು. ಜೊತೆಗೆ ಆ ವೈದ್ಯರ ನಿಸ್ವಾರ್ಥ ಸೇವಾ ಮನೋಭಾವನೆಯಿಂದ ಇವತ್ತು ನಾವು ಕೊರೋನಾದ ವಿರುದ್ಧ ಹೋರಾಟ ಮಾಡ್ತಾ ಇದ್ದೇವೆ. ಅದೆಷ್ಟೋ ಘಟಾನುಘಟಿ, ಅದೆಷ್ಟು ವಿಚಿತ್ರವಾಗಿರುವಂತಹ ಕಾಯಿಲೆಗಳು ಬಂದು ಹೋಯಿತು. ಅದರ ವಿರುದ್ಧ ನಾವು ಹೋರಾಟ ಮಾಡಿ ಗೆದ್ದಿದ್ದೇವೆ. ಆ್ಯಂಡ್ ಕೊರೋನಾದ ವಿರುದ್ಧ ಕೂಡ ಹೋರಾಟ ಮಾಡಿ ಗೆಲ್ಲೋಣ ಅಂತ ಹೇಳ್ತಾ, ಆ್ಯಂಡ್ ನಮ್ಮ ಜೊತೆ ಇರುವಂಥದ್ದು ಪವರ್ಫುಲ್ ವೆಪನ್ ವ್ಯಾಕ್ಸಿನ್. ನಾವೆಲ್ಲರೂ ಕೂಡ ತಪ್ಪದೆ ವ್ಯಾಕ್ಸಿನ್ಗಳನ್ನು ಹಾಕಿಸಿಕೊಳ್ಳೋಣ. ಆ್ಯಂಡ್ ಕೊರೋನಾದಿಂದ ನಾವೆಲ್ಲರೂ ಕೂಡ ಗೆದ್ದು ಬರೋಣ ಅಂತ ಹೇಳ್ತಾ, ಆ್ಯಂಡ್ ಸರ್ ಥ್ಯಾಂಕ್ ಯು ಸೋ ಮಚ್. ಅಪಾರವಾಗಿರುವಂಥ ಅಭಿಮಾನ, ಗೌರವ ಇದೆ ಡಾಕ್ಟರ್ BV ಮಂಜುನಾಥ್ ಅವರ ಬಗ್ಗೆ. ಯಾಕೆಂದರೆ ನಮ್ಮ ಮಂಗಳೂರಿನ ಕರಾವಳಿ ಭಾಗದ ಖ್ಯಾತ ಹೃದ್ರೋಗ ತಜ್ಞರು, ಅನೇಕ ವಿಚಾರಗಳಲ್ಲಿ ರೋಗಿಗಳಿಗೆ ಪ್ರಾಮಾಣಿಕವಾಗಿರುವಂತಹ ಸೇವೆಯನ್ನು ಕೊಟ್ಟಂತಹ ವೈದ್ಯರು ಇವತ್ತು ನಮ್ಮ ಕುಡ್ಲ ವಾಹಿನಿಯಲ್ಲಿದ್ದಾರೆ. ಅದಕ್ಕೋಸ್ಕರ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಡಾಕ್ಟರ್ BV ಮಂಜುನಾಥ್ ಅವರ ಜೊತೆ ಮಾತಾಡಿದ್ದೇವೆ. ಸರ್ ಥ್ಯಾಂಕ್ ಯು ಸೊ ಮಚ್. ವೆರಿ ಇನ್ಫಾರ್ಮೇಟಿವ್ ಸರ್. ಖುಷಿ ಆಯ್ತು, ತುಂಬಾನೇ ಖುಷಿ ಆಯ್ತು. ಎಲ್ಲರೂ ಆರೋಗ್ಯವಾಗಿರಿ. ಅಷ್ಟೇ. ಮತ್ತೆ ಎಲ್ಲರೂ ಯಾರು ಭಯಪಡಬೇಡಿ. ಮತ್ತೆ ನಿಮ್ಗೆ ಏನಾದರೂ ಯಾವುದೇ ಸಂದರ್ಭದಲ್ಲಿ ಯಾವ್ದಾದ್ರು ಸಹಾಯ ಬೇಕಾದ್ರೆ, ಮೆಡಿಕಲ್ ಆಗಲಿ ಯಾವ್ದಾದ್ರು ರೀತಿ ಸಹಾಯ ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡಬೇಕು. ಯಾಕೆಂದ್ರೆ ನಾವು ನಿಮ್ಮ ಜೊತೆ ಇದ್ದೀವಿ. ನೀವು ನಿಮ್ಮ ವಿಶ್ವಾಸ ನಮ್ಮ ಮೇಲೆ ಇರಬೇಕು. ನಾವು ನಿಜವಾಗ್ಲೂ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗದಂಗೆ ನಾವು ನಮ್ಮ ಸೇವೆಯನ್ನು ನಾವು ನಿಮ್ಗೆ ಕೊಡೋಣ ಅಂತ ನಾನು ಡಾಕ್ಟ್ರಾಗೆಲ್ಲ ಹೇಳ್ತಿರೋದು. ನನ್ನ ಜೊತೆ ನಮ್ಮ ವರ್ಕ್ ಮಾಡೋ ಸಿಸ್ಟರ್ಗಳಾಗಲಿ, ವಾರ್ಡ್ ಬಾಯ್ಗಳಾಗಲಿ, ಅವ್ರಿಗೂ ತುಂಬಾ ಇಂಪಾರ್ಟೆನ್ಸ್ ಇದೆ. ಈಗ ಕೊರೋನಾ ಟೈಮಲ್ಲಿ ಅವರು ನಿಸ್ವಾರ್ಥವಾಗಿ ಅವರು ಒಂದು ಸೇವೆ ಮಾಡ್ತಿದ್ದಾರೆ. ನಾವೆಲ್ಲ ಒಟ್ಟಿಗೆ ಇದು ಮಾಡಿದ್ರೆ ಇದನ್ನ ನಾವು ಗೆಲ್ಲಬಹುದು. ಈ ಯುದ್ಧನ ಗೆಲ್ಲಬೇಕು ಅಂತಂದ್ರೆ ನಾವೆಲ್ಲ ಒಟ್ಟಿಗೆ ಇರಬೇಕು. ಜನಗಳಾಗ್ಲಿ, ಡಾಕ್ಟರ್ಗಳಾಗ್ಲಿ, ಆಸ್ಪತ್ರೆಗಳಾಗ್ಲಿ, ಸರ್ಕಾರ ಆಗಲಿ, ಎಲ್ಲರೂ ಒಟ್ಟಿಗೆ ಇದ್ರೆ ಮಾತ್ರ ಇದು ನಾವು ಜೀವನ ಉಳಿಸ್ಬೋದು ಅಥವಾ ಇದನ್ನ ಜಯಿಸ್ಬೋದು. ಮುಂದಿನ ವರ್ಷ ಅಷ್ಟೊತ್ತಿಗೆ ನಾವು ಮಾಸ್ಕ್ ಇಲ್ದಲೆ ಓಡಾಡಬೇಕು ನಮ್ಮ ದೇಶದಲ್ಲಿ. ಮಾಸ್ಕ್ ಇಲ್ದಲೆ 2019ರಲ್ಲಿ ನವೆಂಬರ್ ಅಲ್ಲಿ ನಾವು ಹೇಗಿದ್ವೋ ಹಾಗೆ ಇರಬೇಕು. ನಮ್ಮ ಸೋಷಿಯಲ್ ಆಕ್ಟಿವಿಟಿ ಆಗಲಿ, ಎಕನಾಮಿಕ್ ಆಕ್ಟಿವಿಟಿ ಆಗಲಿ, ಮತ್ತೆ ಭಯ ಯಾವುದು ಇರಬಾರ್ದು. ಫ್ರೀ ಆಗಿ ಓಡಾಡಬೇಕು. ಇದು ಬರಬೇಕು ಅನ್ನೋದಕ್ಕೆ ನಾವು ಆದಷ್ಟು ನಾವು ಎಲ್ಲ ಒಟ್ಟಿಗೆ ದುಡಿದ್ರೆ ಮಾತ್ರ, ಒಟ್ಟಿಗೆ ನಾವು ವಿಶ್ವಾಸದಲ್ಲಿದ್ರೆ ಮಾತ್ರ ಈ ರೀತಿ ಆಗಕ್ಕೆ ಸಾಧ್ಯ. ಈ ರೀತಿ ಆಗ್ಲಿ ಅಂತ ದೇವರನ್ನು ಕಾಪಾಡೋಣ. ಎಲ್ಲರೂ ದೇವರ ಮೇಲೆ ಒಂದು ನಂಬಿಕೆ ಇಡಿ, ಮತ್ತೆ ಸಿಸ್ಟಮ್ ಬಗ್ಗೆ ವಿಶ್ವಾಸ ಇಡಿ. ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಹೇಗೆ ರಾಜಕಾರಣಿಗಳಲ್ಲಿ ಕಪ್ಪು ಚುಕ್ಕೆ ಇಲ್ಲದಂತಹ ರಾಜಕಾರಣಿಗಳು, ಪ್ರಾಮಾಣಿಕ ರಾಜಕಾರಣಿಗಳು ಇರ್ತಾರೆ, ಅದೇ ರೀತಿ ವೈದ್ಯರಲ್ಲಿ ಯಾವುದೇ ರೀತಿಯ ಕಪ್ಪು ಚುಕ್ಕೆ ಇಲ್ಲದ, ಜೊತೆಗೆ ಪ್ರಾಮಾಣಿಕವಾಗಿರುವಂತಹ ನಿಸ್ವಾರ್ಥ ಮನೋಭಾವನೆಯ ಡಾಕ್ಟರ್ BV ಮಂಜುನಾಥ್ ಅವರು
ಪ್ರಾಮಾಣಿಕವಾಗಿ ರೋಗಿಗಳ ವಿಚಾರಗಳಲ್ಲಿ ನ್ಯಾಯ ಒದಗಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅವರ ಜೀವನ ಉಳಿಸುವಂತಹ ಒಂದು ಪವಿತ್ರವಾಗಿರುವಂತಹ ಪುಣ್ಯದ ಕೆಲಸವನ್ನ ಮಾಡ್ತಾ ಇರೋದು ಕರಾವಳಿ ಭಾಗದ ಪ್ರಖ್ಯಾತ ವೈದ್ಯರು, ಚೀಫ್ ಕಾರ್ಡಿಯೋಲಜಿಸ್ಟ್ ಅಂಡ್ ಪ್ರೊಫೆಸರ್ ಹೆಡ್ ಆಫ್ ಕಾರ್ಡಿಯೋಲಜಿ, AG ಹಾಸ್ಪಿಟಲ್ ಅಂಡ್ ಮೆಡಿಕಲ್ ಕಾಲೇಜ್ ಮಂಗಳೂರು ನಮ್ಮ ಜೊತೆ ಇದ್ದಾರೆ, ಖ್ಯಾತ ಹೃದ್ರೋಗ ತಜ್ಞರು. ಒನ್ಸ್ ಅಗೇನ್ ಸರ್, ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಎಸ್ ವೀಕ್ಷಕರು, ಇದು ಇವತ್ತಿನ ವಿಶೇಷ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿರುವಂಥದ್ದು. ಸೊ ಹಾಗಾಗಿ ಕೊರೋನಾದ ಮಾರ್ಗಸೂಚಿಗಳನ್ನು ಪಾಲನೆ ಮಾಡೋಣ, ವ್ಯಾಕ್ಸಿನೇಷನ್ಗಳನ್ನು ತೆಗೆದುಕೊಳ್ಳೋಣ. ಎಲ್ಲರೂ ಕೂಡ ಆರೋಗ್ಯವಾಗಿರಿ, ಸುರಕ್ಷಿತವಾಗಿರಿ, ಸ್ಟೇ ಹೋಮ್, ಸ್ಟೇ ಸೇಫ್ ಅಂಡ್ ಸ್ಟೇ ಸ್ಟ್ರಾಂಗ್ ಅಂತ ಹೇಳ್ತಾ ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಳ್ಳ ನ್ಯೂಸ್ 24/7.